ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್. ಮಿಸ್ಟರ್ ವಿಜಯ್. ಎಸ್ ಮೇಡಮ್. ದಿನಕ್ಕೆ 80 ರೂಪಾಯಿ ಖರ್ಚಾದ್ರೆ ತಿಂಗಳಿಗೆ 2,400 ರೂಪಾಯಿ ಆಗುತ್ತೆ. ಅದನ್ನೇ RD ಮಾಡಿದ್ರೆ ನಾಳೆ ಮಕ್ಕಳ ಎಜುಕೇಶನ್ಗೆ ಬೇಕಾಗತ್ತಲ್ಲ. ಯಾವ ಖರ್ಚು ಮೇಡಮ್? ಸಾರಿ ಮೇಡಮ್. ಇವ್ರೇನ್ ಹೆಣ್ಣ ಹದ್ದ? ಮಾಮೂಲಿ ಮಿಡಲ್ ಕ್ಲಾಸಿಂದ ಬಂದ್ ಹೆಂಗ್ಸು ಇಷ್ಟು ದೊಡ್ಡ ಕಂಪ್ನಿ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕು. ಕಣ್ಣು ಹದ್ದಿಂದು, ಮನ್ಸು ಮಗುದು, ಬುದ್ಧಿ ಚಾಣಕ್ಯಂದು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. JSS ಸಹನಾ ಸ್ಕೂಲಿಂದ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಕೆಲವರು ಬಂದಿದ್ದಾರೆ. ಮುಂಚೆನೆ ಹೇಳಿದ್ರು, ಬರಕ್ಕೆ ಹೇಳಿ. ಸರಿ ಮೇಡಮ್. ಬೌಲಿಂಗ್ ನಲ್ಲಿ ಲೈನ್ ಅಂಡ್ ಲೆಂತ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಏನೋ ಎಷ್ಟೊತ್ತಿಗೆ ಬರೋದು ನೀನು? ಡಿಸಿಪ್ಲಿನ್ ಇಲ್ವಾ ನಿನಗೆ? ಕಮ್ ಆನ್, ಕ್ಯಾರಿ ಕಿಟ್ ಅಂಡ್ ರನ್. ನಾನು ಹೇಳೋ ತನಕ ನಿಲ್ಲಿಸ್ಬೇಡ. ಹಲೋ. ಹಾಯ್ ದಿನೇಶ್, ನಾನು ಆಫೀಸ್ ರೀಚ್ ಆದೆ. ಮನೆಯಲ್ಲಿ ತಿಂಡಿ ರೆಡಿ ಇದೆ. ಅದನ್ನ ನಾನು ನೋಡ್ಕೊಳ್ತೀನಿ. ಇರೋನ್ ಬಾರಿ. ಇವತ್ತು ಎಷ್ಟು ಮಕ್ಕಳಿಗೆ ಶಿಕ್ಷೆ ಕೊಟ್ಟೆ? ಇಲ್ಲಪ್ಪ, ನಾನು ಯಾರಿಗೂ ಪನಿಷ್ ಮಾಡಿಲ್ಲ. ಎಸ್. ಮೈ ಹಸ್ಬೆಂಡ್ ಇಸ್ ಅ ಲಾಯರ್. ಓಕೆ, ಸಿ ಯು ಇನ್ ದಿ ಈವ್ನಿಂಗ್. ಬಾಯ್. ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಏನ್ ತಗೋತೀರಾ? ಕಾಫಿ, ಟೀ? ಮೇಡಮ್, ಥ್ಯಾಂಕ್ ಯು. ಏನ್ ವಿಷಯ ಹೇಳಿ. ನಮ್ಮ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಫಂಕ್ಷನ್ ಇದೆ ಮೇಡಮ್. ನೀವು ಚೀಫ್ ಗೆಸ್ಟ್ ಆಗಿ ಬರಬೇಕು. ವೈ ನಾಟ್? ದೋಸ್ ಚಿಲ್ಡ್ರನ್ ಆರ್ ಆಲ್ವೇಸ್ ವೆರಿ ಡಿಯರ್ ಟು ಮೀ. ಸುಮಾಗ್ ಹೇಳಿ ಡೇಟ್ ಬ್ಲಾಕ್ ಮಾಡಿಸಿ. ಥ್ಯಾಂಕ್ ಯು ಮೇಡಮ್. ಇದು ಈ ವರ್ಷದ ಸ್ಕೂಲ್ ಬ್ರೋಷರ್ ಮೇಡಮ್. ನಾವು ಬರ್ತೀವಿ. ಥ್ಯಾಂಕ್ ಯು. ಸಚಿನ್ ಡಬಲ್ ಸೆಂಚುರಿ ಹೊಡೆದ್ಬಿಟ್ಟ. ನನ್ನ ಯಾರು ಫ್ರೆಂಡೇ ಮಾಡ್ಕೊಳಲ್ಲ. ಸ್ವಲ್ಪ ರೈಟ್. ನೀನೇ ವಾಲ್ಕೊಂಡು ನಿಂತ್ಕೊಂಡು ನನ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀಯಾ? ಕರೆಕ್ಟ್ ಬೆಸ್ಟ್ ಫ್ರೆಂಡ್. ನಂಗೆ ಬೇರೆ ಯಾರು ಇಷ್ಟ ಇಲ್ಲ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ವೆಲ್ಕಮ್ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ಕಾರ. ನಮಸ್ತೆ. ಬನ್ನಿ ಬನ್ನಿ ಒಳಗಡೆ. ಹಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್. ಈ ಸಂಸ್ಥೆಗೆ ಹಲವಾರು ವರ್ಷಗಳಿಂದ ಹಣ ಸಹಾಯ, ಬೆಂಬಲ, ಪ್ರೋತ್ಸಾಹ ನೀಡುತ್ತಿರುವ ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿರುವ ಶ್ರೀಮತಿ ಸಾಕ್ಷಿ ದಿನೇಶ್ ರವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಸಾಕ್ಷಿರವರು ಮಕ್ಕಳನ್ನು ಕುರಿತು ಒಂದೆರಡು ಮಾತನಾಡಬೇಕು ಅಂತ ಕೋರ್ತೇನೆ. ಪ್ಲೀಸ್ ಮೇಡಮ್. ಇದೇನ್ ಕೆಳಗೆ ಹೋಗ್ತಿದಾರಲ್ಲ? ನಾನೇ ನೆಲದ ಮೇಲೆ ಕೂತಿದ್ದೀನಿ, ನಿಮ್ಗೆಲ್ಲ ಚೇರ್ ಬೇಕಾ? ನಿಮ್ಮ ಹತ್ರ ಏನ್ ಮಾತಾಡ್ಲಿ? ನಿಮ್ ಪ್ರಿನ್ಸಿಪಲ್ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದ್ರು ಅಲ್ವಾ? ಆ ಕನ್ನಡ ನನಗ್ ಬರಲ್ಲ. ನಾನ್ ಮಾತಾಡಿದ್ರು ನಿಮ್ಗೆ ಅರ್ಥ ಆಗಲ್ಲ. ಓಕೆ, ನಿಮ್ಗೊಂದು ಕತೆ ಹೇಳ. ವೆರಿ ಗುಡ್, ವೆರಿ ಗುಡ್. ಇದು ಸಚಿನ್ ಕತೆ. ತೆಂಡೂಲ್ಕರ ಅಲ್ಲ, ತೆಂಡೂಲ್ಕರ್ ಅಲ್ಲ, ಸಚಿನ್. ಸಚಿನ್ ಸಚಿನ್
ನನ್ನ ಪ್ರೀತಿಯ ಸಚಿನ್. ನನ್ನ ಹೆಸರು ಸಚಿನ್ ತೆಂಡೂಲ್ಕರ್ ಅಲ್ಲ. ಮೈ ನೇಮ್ ಇಸ್ ಸಚಿನ್, ನಾಟ್ ತೆಂಡೂಲ್ಕರ್. ಸೋಮಣ್ಣ, 1 kg ಆಪಲ್, 2 kg ಕಿತ್ಲೆ ಹಣ್ಣು, 2 kg ಬಾಳೆಹಣ್ಣು, ಬೇಗ ತೂಕ ಮಾಡಿ. ಏನಕ್ಕ ವಿಶೇಷ? ಭಾವನನ್ಗೆ ಗಂಡ್ ಬಂದಿದೆ. ನಿಮ್ ಮನೆ ಹೆಣ್ತರಕ್ಕೆ ಪುಣ್ಯ ಮಾಡಿರ್ಬೇಕು ಬುಡಕ. ಆದ್ರೂ ಒಂಥರ ಭಯ ಆಗ್ತಿದೆ ಸೋಮಣ್ಣ. 1 ಪೀಸ್ ಕಲ್ಲಂಗಡಿ ಹಣ್ಣು ತಿನ್ಸಿ ಹುಡುಗ ಒಪ್ತಾ ಅನ್ಕೊಳ್ಳಿ. ಅವನ್ ತಾಳಿ ಕಟ್ಟೋದು ನಿಮ್ ಕಲಂಗ್ರಿ ಹಣ್ಗಲ್ಲ, ನನ್ ತಂಗಿ ಕತ್ಗೆ. ಅಮ್ಮ, ಅಮ್ಮ, ಏನಮ್ಮ ಇವತ್ತು ಇಷ್ಟು ಲೇಟ್ ಮಾಡ್ಬಿಟ್ಟೆ? ಗಂಡವರೆಲ್ಲ ಬರೋ ಹೊತ್ತಾಯ್ತು. ನೀನ್ ಇದನ್ನೆಲ್ಲ ಜೋಡ್ಸಿಡು, ನಾನು 5 ನಿಮಿಷದಲ್ಲಿ ಬರ್ತೀನಿ. ಅಮ್ಮ, ಈ ಸ್ಕಾರ್ಫ್ ತೆಗಿಯಮ್ಮ. ಸಚಿನ್ ರೆಡಿನಾ? ಅಯ್ಯೋ, ನೀನ್ ರೆಡಿ ಆಗೋದ್ ನೋಡ್ ಮೊದ್ಲು. ಭಾವನಾ, ನಾನ್ ರೆಡಿ ಆಗಿ 3 ವರ್ಷ ಆಯ್ತು. ಏನಾದ್ರೂ ಈಗ ಬರೋ ನನ್ನ ಒಪ್ಲಿಲ್ಲ ಅಂದ್ರೆ ಯಾರ ಜೊತೆಲ್ಲಾದ್ರೂ ಓಡ್ ಹೋಗ್ತೀನಿ ಅಷ್ಟೇ. ಇಷ್ಟೆಲ್ಲ ಯೋಚಿಸೋ ಬದ್ಲು ಯಾರನ್ನಾದ್ರೂ ಲವ್ ಮಾಡೋದಲ್ವಾ? ಚಿಕ್ಕವಳಾಗಿದ್ದಾಗ ಅಪ್ಪನ್ ಭಯ, ದೊಡ್ಡೋಳಾದ್ಮೇಲೆ ನಿನ್ ಭಯ. ಇದೇ ಮಾತೆ ನೀನ್ ಏನಾದ್ರೂ ನಾನ್ ಕಾಲೇಜಲ್ಲಿ ಇದ್ದಾಗ ಹೇಳಿದಿದ್ರೆ ದ್ರೌಪದಿ ಆಗ್ಬಿಡ್ತಾ ಇದೆ ಅಷ್ಟೇ. ಏ, ಸಚಿನ್ಗೆ ಒಂದು ರೆಡ್ ಟಿ ಶರ್ಟ್ ಇಟ್ಟಿದ್ದೆ, ಅದು ಅವನ್ ಅಕ್ಕ, ಹುಡುಗ ನೋಡಕ್ ಬರ್ತಿರೋದ್ ನನ್ನನ್ನ. ಮೊದ್ಲು ನಾನ್ ಹೇಗ್ ಕಾಣ್ತಿದೀನಿ ಅಂತ ಹೇಳು. ಬನ್ನಿ 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 ಬನ್ನಿ. ನಾನು ಸಾಕ್ಷಿ ಅಂತ, ಹುಡುಗಿ ಅಕ್ಕ. ನಾನು ಸಂತೋಷ್ ಶರ್ಮಾ, ಇವನು ನನ್ನ ಮಗ ಅರುಣ್. ಹಲೋ. ನಾನು ಶ್ರೀಮತಿ ಸುನಂದ. ನಮಸ್ಕಾರಮ್ಮ, ಬನ್ನಿ ಬನ್ನಿ. ಅಮ್ಮ, ಅಮ್ಮ, ನಮ್ಮಮ್ಮ ವಿಶಾಲಾಕ್ಷಿ. ನಮಸ್ಕಾರಮ್ಮ. ನಮಸ್ಕಾರ. 1 ನಿಮಿಷ ಬಂದೆ, ಸ್ವೀಟ್ ತರ್ತೀನಿ. ಅದೆಲ್ಲ ಏನು ಬೇಡ ಸಾಕ್ಷಿ ಅವರೇ. ಹೋದ ಮನೆಯಲ್ಲೆಲ್ಲ ಸಿಹಿ ತಿಂದು ಅವ್ರಿಗೆ ಆಸೆ ಹುಡ್ಸಿ ಆಮೇಲೆ ನಿಮ್ ಸಂಬಂಧ ಬೇಡ ಅನ್ನೋ ಜಾತಿಗೆ ನಾವು ಸೇರಿದವರಲ್ಲ. ಇಂಟರ್ನೆಟ್ ಅಲ್ಲಿ ನಿಮ್ ತಂಗಿನ ನನ್ ಮಗ ಪರಿಚಯ ಮಾಡ್ಕೊಂಡಿದ್ದಾನೆ. 2 ವರ್ಷದಿಂದ ಮದುವೆನೇ ಬೇಡ ಅಂತಿದ್ದವನು ಈಗ ಒಪ್ಕೊಂಡಿದ್ದಾನೆ. ಇವನಿಗೆ ಮೋಡಿ ಮಾಡಿರೋ ಹುಡುಗಿ ಯಾರು ಅಂತ ನಾವು ನೋಡ್ಬಿಟ್ರೆ ಸಾಕು. 1 ನಿಮಿಷ ಕರ್ಕೊಂಡ್ ಬರ್ತೀನಿ. ಎಲ್ಲ ಮಳ್ಳಿ, ವೈಟಿಂಗ್ ಫಾರ್ ಯು ಆನ್ಲೈನ್. ಎಕ್ಸೋ ಚಾಟಿಂಗ್ ಫ್ರೆಂಡ್ ಅಂತೆ. 2 ಅಲ್ಲ, ಚಾಟಿಂಗ್ ಅಲ್ಲಿ ಹುಡುಗಿ ಸಿಂಗಲ್ ಆಗಿದ್ದಾಳೆ ಅಂತ ಹುಡುಗರು ಗೊತ್ತಾದ್ರೆ ಎಲ್ರು ಲೈನ್ ಹೊಡಿತಾರೆ. ಯಾರ್ ಸೀರಿಯಸ್ ಅಂತ ಯಾರು ಗೊತ್ತು? ಅವ್ರ ಮುಂದೆ ಹಾಗೆಲ್ಲ ಮಾತಾಡ್ಬೇಡ, ಡೀಸೆಂಟ್ ಆಗಿರೋ. ಆಯ್ತಕ್ಕ, ಹುಡುಗ ನನ್ ಕತ್ತಿಗೆ ತಾಳಿ ಕಟ್ಟೋವರೆಗೂ ಎಲ್ಲ ಡವ್ವೆ. ಆಮೇಲಿದೆ ಮಾರಿ ಹಬ್ಬ. ಬಾ. ಹಾಯ್ ರೀ, ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ನಿನ್ ಮಗ ಏನ್ ಸುಮ್ನೆ ಬಿಟ್ಟಿ ಬೀಳ್ತಾನ? ಅಮ್ಮ, ಏನಾದ್ರೂ ಮಾತಾಡಂಗಿದ್ರೆ ಮಾತಾಡಮ್ಮ. ಆಹಾ, ಬಿಟ್ರೆ ಇಲ್ಲೇ ತಾಳಿ ಕಟ್ಟೋ ತರ ಕಾಣಿಸ್ತಾ ಇದೆಯಾ? ಏನು ಅವಸರ? ನೋಡಿಮ್ಮ, ನಿಮ್ಮಿಂದ ನಮ್ಗೆ ಯಾವ ಅಪೇಕ್ಷೆನೂ ಇಲ್ಲ. ಹುಟ್ಟು ಬಟ್ಟೆನಲ್ಲಿ ಕಳಿಸ್ಕೊಟ್ರು ನಮ್ಗೆ ಓಕೆ. ಖರ್ಚೆಲ್ಲ ನಮ್ದೇ. ಅಂದ ಹಾಗೆ ನಿಮ್ಮ ಯಜಮಾನ್ರಿ ಇಲ್ಲಿ ಕಾಣ್ತಿಲ್ಲ. ಅದು ನಾನಿನ್ನೂ ಮದುವೆ ಆಗಿಲ್ಲ. ಕಾರಣ? ಬೆಸ್ಟ್ ಫ್ರೆಂಡ್ ಸೂಸು ಮಾಡ್ಬೇಕು, ಅರ್ಜೆಂಟು. ಸಾರಿ ಸಚಿನ್, ಸಾರಿ. ಬೇಗ ಬೇಗ. ಸಾರಿ ಸಚಿನ್, ಸಾರಿ ಸಾರಿ. ಅದು ನನ್ ಕೊನೆ ತಮ್ಮ ಸಚಿನ್. ನಾನ್ ಯಾಕೆ ಮದ್ವೆ ಆಗಿಲ್ಲ ಅಂತ ಕೇಳಿದ್ರಲ್ಲ, ಇದಕ್ಕೆ ಪಾಪ ಪುಟ್ಟ ಹುಡುಗ ಕೈ ಕಟ್ಟಿ ಕಾಲ್ ಕಟ್ಟಿ. ಯಾಕಮ್ಮ? ನಾನ್ ಮನೆಯಲ್ಲಿದ್ದಾಗ್ಲೇ ಅವನಿಗೆ ಈ ಶಿಕ್ಷೆ. ನಾನ್ ಮದ್ವೆಯಾಗಿ ಹೊರಟೋದ್ರೆ ಅವನ ನೋಡೋರು ಯಾರು? ಇವನ್ನ ಸಮಾಜ ಒಪ್ಪಲ್ಲ, ಸಮಾಜನ ನಾನು ಒಪ್ಪಲ್ಲ.
ಮನೆಯಲ್ಲಿ ಈ ತರ ಮಕ್ಕಳಿದ್ರೆ ಆ ಮನೆಯಿಂದ ಹೆಣ್ ತರೋದಿಕ್ಕೆ ಜನ ಹೆದರ್ತಾರೆ, ಅದಕ್ಕೆ ಬಚ್ಚಿಡ್ತಾರೆ ಅಲ್ಲ. ನಿಮ್ಮಿಂದ ಏನು ಮುಚ್ಚಿಡೋಕೆ ನನ್ಗಿಷ್ಟ ಇಲ್ಲ. ಇದು ನಮ್ಮನೆ ವಾಸ್ತವ. ಈಗ ಹೇಳಿ, ಈ ಸಂಬಂಧ ನಿಮಗೆ ಒಪ್ಗೆನಾ? ಹೌ ಸ್ಟುಪಿಡ್. ಯಾರೋ ಹಾಗೆ ಥಿಂಕ್ ಮಾಡ್ತಾರೆ ಅಂತ ಎಲ್ರೂ ಹಾಗೇನಾ? ಐ ಡೋಂಟ್ ಹ್ಯಾವ್ ಎ ಪ್ರಾಬ್ಲಮ್. ಯಾವ್ದಕ್ಕೂ ನಾಳೆ ಫೋನ್ ಮಾಡ್ತೀನಿ, ನೀನ್ ಬಾ. ಸಮಾಧಾನನಾ? ಈ ಅನಿಷ್ಟ ಮನೇಲಿರೋವರೆಗೂ ನನಗ್ ಮದ್ವೆ ಆಗಲ್ಲ. ಇವ್ನಿಗೆ ಯಾವ್ದಾದ್ರು ಆಶ್ರಮಕ್ಕೆ ಸೇರಿಸು ಅಂದ್ರೆ ನೀನ್ ನನ್ ಮಾತ್ ಕೇಳಲ್ಲ. ಇವ್ನಿಗೆ ಸಾವು ಬರಲ್ಲ. ಭಾವನಾ, ಏನಮ್ಮ ತಪ್ಪು ಮಾತಾಡ್ತೆ ನಾನು? ಡಾಕ್ಟರ್ ಬೇಡ ಬೇಡ ಅಂದ್ರು. 45ನೇ ವಯಸ್ಸಿನಲ್ಲಿ ಇವನನ್ನ ಹೆತ್ತೆ, 30ನೇ ವಯಸ್ಸಿನಲ್ಲಿ ನಾನು ಮದ್ವೆಗೆ ಆಸೆ ಪಡೋದು ತಪ್ಪ? 7 ಗಂಟೆ ಬೇಡ, ಓಡಾಡೋದಕ್ಕೆ ದಿನೇಶ್ ಇದಾನಲ್ಲ. ಎಲ್ಲರೂ ನಿನ್ನ ಸುಖ ನೋಡ್ಕೊಳ್ಳಿ, ನನಗೇನಾದ್ರೆ ನಿಮಗೇನು? ಭಾವನಾ, ಭಾವನಾ ನಿಂತ್ಕೊಳ್ಳೆ, ನನ್ ಮಾತ್ ಕೇಳೆ. ಸಚಿನ್, ಏನ್ ಮಾಡ್ತಾ ಇದ್ಯಾ? ಸಚಿನ್, ಅಳ್ಬೇಡ, ದೊಡ್ಡ ಕೈ. ನಗುವಲ್ಲೇ ಸಂತೋಷ, ನಗುವಲ್ಲೇ ನಗುವಲ್ಲೇ ಸಂಗೀತವು, ನಗುವಲ್ಲೇ ಸಿಹಿಯಲ್ಲ, ನಗುವಲ್ಲೇ ನಗುವಲ್ಲೇ ಸವಿರಾಗವು, ನಗುವಲ್ಲೇ ಉಲ್ಲಾಸ, ನಗುವಲ್ಲೇ ಉತ್ಸಾಹ, ನಾವು ನಕ್ಕರೆ ಕೊಡುವುದು ಲೋಕ ಪ್ರೀತಿಯು. ನಗುವಲ್ಲೇ ಸಂತೋಷ, ನಗುವಲ್ಲೇ ನಗುವಲ್ಲೇ ಸಂಗೀತವು. ಹಂಚಿದಾಗ ಸವಿ ನಗು, ಎಲೆಯನ್ನು ಮಂಜು ಸೇರಿದಾಗ ಹನಿ ನಗು, ಭುವಿಯನ್ನು ಮಳೆಯು ಸೇರಿದಾಗ ಹಸಿ ನಗು, ಹಕ್ಕಿಯು ಹಾಡಿ ಹಾರಲು ಇನಿ ನಗು, ಕಮನ ಬಿಲ್ಲು ಮೂಡಲು ಬಣ್ಣ ನಗು, ನಗುವಲ್ಲೇ ಉಲ್ಲಾಸ, ನಗುವಲ್ಲೇ ಉತ್ಸಾಹ, ನಾವು ನಕ್ಕರೆ ಕೊಡುವುದು ಲೋಕ ಪ್ರೀತಿಯು. ನಗುವಲ್ಲೇ ಸಂತೋಷ, ನಗುವಲ್ಲೇ ನಗುವಲ್ಲೇ ಸಂಗೀತವು, ನಗುವಲ್ಲೇ ಸಿಹಿಯಲ್ಲ, ನಗುವಲ್ಲೇ ನಗುವಲ್ಲೇ ಸವಿರಾಗವು.
ಹಚ್ಚಿ ಬದುಕಿ ನಗು ದೀಪ ಹಚ್ಚಿ ಹಬ್ಬಿ ಬೆಳಕ ನಗು ಕಬ್ಬು ಹಿಂಡಿದಾಗ ಸಕ್ಕರೆಯ ನಗು ಚುಕ್ಕಿಯ ತೋಟದಲ್ಲಿ ಬೆಳ್ಳಿ ನಗು ಚಂದ್ರನ ಹಳ್ಳಿಯಲ್ಲಿ ಬೀಸೋ ತಂಪು ನಗು ಗಾಳಿಯುತ್ತೇಲಿ ಇಲ್ಲಿ ಘಮ್ ಘಮ್ ನಗು ಕಾಲ್ಗೆಜ್ಜೆ ನಾಟ್ಯವಾಡೋ ಘಲ್ ಘಲ್ ನಗು ಬಂಗಾರ ಬಣ್ಣ ಹೊಳೆಯೋ ಫಳ್ ಫಳ್ ನಗು ನಗುವಲ್ಲೇ ಉಲ್ಲಾಸ ನಗುವಲ್ಲೇ ಉತ್ಸಾಹ ನಾವು ನಕ್ಕರೆ ಕೊಡುವುದು ಲೋಕ ಪ್ರೀತಿಯು ನಗುವಲ್ಲೇ ಸಂತೋಷ ನಗುವಲ್ಲೇ ನಗುವಲ್ಲೇ ಸಂಗೀತವು ನಗುವಲ್ಲೇ ಸಿಹಿಯಲ್ಲ ನಗುವಲ್ಲೇ ನಗುವಲ್ಲೇ ಸವಿರಾಗವು ಮಚ್ಚ ಬಾಲಾಕೋ ಲೆಫ್ಟ್ ಸೈಡ್ ಹೊಡಿಯಲ್ಲ ನೀನ್ ಫಸ್ಟ್ ಕಿರಣ್ ಬಂದೆ ಸರ್. ಬಾಯ್ಲಿ ತಗೋ ಇದನ್ನ. ಎಸ್ ಸರ್. 1 ವಾರದ ಮೇಲೆ ನೋಡ್ತೀನಿ. ಇದ್ರ ಮೇಲೆ 6 ಮಾರ್ಕ್ ಇರಬೇಕು. ಓಕೆ ಎಷ್ಟು ಸರ್. ಮಾರ್ಕ್ ಇರಲ್ವೋ ಅಷ್ಟು ಓಡ್ಬೇಕಾಗತ್ತೆ ನೀನು. ಓಕೆ ಸರ್. ವಿಕ್ರಮ್, ಎಸ್ ಸರ್. ಇವತ್ತಿಂದ ಕೀಪಿಂಗ್ ಬರೀ ಅಷ್ಟೇ ಅಲ್ಲ, ಇವತ್ತಿಂದ ಬೌಲಿಂಗ್ ಕೂಡ ಸ್ಟಾರ್ಟ್ ಮಾಡು. ಜಸ್ಟ್ ಕೀಪ್ ಇಟ್ ಸಿಂಪಲ್. ವಿಕೆಟ್ ಬೌಲಿಂಗ್ ಮಾಡಷ್ಟೇ. ಯು ನೆವರ್ ನೋ, ಏನ್ ಬೇಕಾರಬಹುದು ಮ್ಯಾಚ್ ನಲ್ಲಿ. ನೀನ್ ಅನ್ಕೊಂಡಾಗ ಆಗದೆ ಇದ್ದಾಗ ಯು ಕ್ಯಾನ್ ಬಿ ಅ ಸರ್ಪ್ರೈಸ್ ಬೌಲರ್ ಟು ದಿ ಆಪೋಸಿಷನ್. ವೇರ್ಸ್ ಯುವರ್ ಅಟೆನ್ಷನ್? ಏನ್ ನೋಡ್ತಾ ಇದೀಯ ಆ ಕಡೆ? ವಿಕ್ರಮ್, ಡೂ ಒನ್ ಥಿಂಗ್. ನೀನ್ ಪ್ಯಾಡ್ ಬಿಚ್ಬಿಟ್ಟು ಬೌಲಿಂಗ್ ಸ್ಟಾರ್ಟ್ ಮಾಡು. ಕಿರಣ್, ಎಸ್ ಸರ್. ನೀನು ಪ್ಯಾಡ್ ಮಾಡು. ಐಲ್ ಜಸ್ಟ್ ಕಮ್ ಬ್ಯಾಕ್. ಓಕೆ ಸರ್. ಕಿರಣ್, ಪ್ಯಾಡ್ ಹಾಕೋಬೇಡ್ವೋ? ಯಾಕೆ? ಅಲ್ಲೇನಾದ್ರು ಕಿರಿಕಾದ್ರೆ ಪ್ಯಾಡ್ ಯಾಕೆ ಹಾಕೊಂಡಿದ್ಯಾ ಅಂತ 3 ರೌಂಡ್ ಹೊಡಿಸ್ತಾರೆ. ಪ್ಯಾಡ್ ಹಾಕೊಂಡಿಲ್ಲ ಅಂದ್ರೂ ಬೈತಾರೆ. ಹಾಕೋತೀನಿ, ನೋಡೋಣ. ಹಾಯ್ ಹಾಯ್. ಹೇಗಿದ್ದಾನೆ ತಮ್ಮ? ಹೀ ಇಸ್ ಗುಡ್. ಭಾವನಂದೇ ಪ್ರಾಬ್ಲಮ್. ಇನ್ನೊಂದು ಗಂಡು ಒಪ್ಲಿಲ್ಲ. ಗಂಡು ಒಪ್ಪಿದ್ರೆ ಹೆಣ್ಣು ಒಪ್ಪಲ್ಲ, ಹೆಣ್ಣು ಬಯಸಿದ್ರೆ ಗಂಡು ಸಿಗಲ್ಲ. ಏನು ಕಿಂಡಲ್ಲ? ಅಲ್ಲ, ಸತ್ಯ. ನಿನ್ಗೆ ಯಾವ್ದೋ ಪ್ರಪೋಸಲ್ ಬಂದಿತ್ತು ಅಂತ ಕೇಳ್ಪಟ್ಟೆ, ಒಪ್ಕೊಂಡ್ಯಾ? ಹೌದು, ಒಪ್ಕೊಂಡೆ. ಮುಂದಿನ ತಿಂಗಳ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡ್ತೀನಿ, ಬಂದ್ಬಿಡು ನೀನು. ಸಾರಿ ಯಾಕೆ ಕೋಪ ಮಾಡ್ಕೋತೀಯಾ? ಬೇರೆ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ನಾನು ಇಷ್ಟು ವರ್ಷ ಕಾಯ್ಬೇಕಾಗಿರಲಿಲ್ಲ. ಅದೇ ಯಾಕಾಯ್ತೀಯಾ? ನಿನ್ ಫ್ಯೂಚರ್ ನೀನ್ ನೋಡ್ಕೋ. ಇದನ್ನ ಹೇಳಕ್ ಬಂದ್ಯಾ? ಥ್ಯಾಂಕ್ಸ್ ಫಾರ್ ಯುವರ್ ಅಡ್ವೈಸ್. ಸಾರಿ ದಿನೇಶ್, ನನ್ ಮೇಲ್ ಕೋಪನ ಹುಡುಗರ ಮೇಲೆ ತೋರಿಸ್ಬೇಡ. ಪುವರ್ ಕಿಡ್ಸ್, ಸಾರಿ. ಏ, ಯಾರೋ ನಿಂಗೆ ಪಾಡಕ್ಕೆ ಹೇಳಿದ್ದು? ಕಿರಣ್, ನಾನು ಹೇಳಿಲ್ವಾ? ನಡಿ ಓಡೋಣ. ಸರಿ, ನಡಿ. ಸಾರಿ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ದಿನೇಶ್. ಎಸ್. ನಮಸ್ಕಾರ. ನಾನು ಸುಧಾ ಪ್ರಕಾಶ್, ಸಾಯಿ ಸರಸ್ವತಿ ಹೈಸ್ಕೂಲ್ ಪ್ರಿನ್ಸಿಪಲ್. ನೀವ್ಯಾರು ನನಗೆ ಗೊತ್ತಿಲ್ವಾ ಮೇಡಮ್? ಏನ್ ಈ ಕಡೆ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಏನ್ ವಿಷಯ? ಮಿಸ್ಟರ್ ದಿನೇಶ್, ನಂದೊಂದು ಆಸೆ. ನನ್ನ ಟರ್ಮ್ ನಲ್ಲಿ ನನ್ನ ಸ್ಕೂಲು BT ರಾಮಯ್ಯ ಶೀಲ್ಡ್ ಗೆಲ್ಬೇಕು ಅಂತ. ನೀವ್ ನಮ್ ಸ್ಕೂಲು ಕೋಚ್ ಆಗಿ ಬಂದ್ರೆ ನನ್ನ ಆಸೆ ಈಡೇರುತ್ತೆ. 5 ವರ್ಷ ನಾನು ಈ ಸ್ಕೂಲ್ನಲ್ಲಿದ್ದೀನಿ. ನನಗೆ ಇಲ್ಲಿ ಯಾವ ತೊಂದರೆನೂ ಇಲ್ಲ. ಇಲ್ಲಿ ಮಕ್ಕಳು ನನ್ನೇ ನಂಬಿದ್ದಾರೆ. ನೀವ್ ಕೇಳ್ದಷ್ಟು ಸಂಬಳ ಕೊಡ್ತೀನಿ. ನೀವೇನೇ ಕಂಡೀಷನ್ ಹಾಕಿದ್ರು ಒಪ್ಕೋತೀನಿ. ಯೋಚನೆ ಮಾಡಿ. ನಾ ದುಡ್ಗಾಸೆ ಪಡೋನಲ್ಲ. ಕ್ರಿಕೆಟ್ ಇಸ್ ಮೈ ಪ್ಯಾಷನ್. ನೀವು ತೋರಿಸ್ತಾ ಇರೋ ಅಭಿಮಾನಕ್ಕೆ ತುಂಬಾ ಥ್ಯಾಂಕ್ಸ್, ಬಟ್ ಐ ಕಾಂಟ್. ಸಾರಿ. ಈ ಆಫರ್ ಸದಾ ಓಪನ್ ಇರುತ್ತೆ. ನೀವು ಮನ್ಸ್ ಬದಲಾಯಿಸಿದ್ರೆ ಬನ್ನಿ, ನಾ ಬರ್ತೀನಿ. ಥ್ಯಾಂಕ್ ಯು. ಓ ಹಾಯ್, ನೀವು ಪಕ್ಕ ಮನೆಯವರಲ್ವಾ? ಬಾಸು, ತುಂಬಾ ಇನ್ನೋಸೆಂಟ್ ತರ ಆಡ್ಬೇಡಿ. ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ವಾ? ಏನೊಂದ್ 10-15 ವರ್ಷ ಆಯ್ತಾ ನೀವ್ ನಮ್ಮ ಅಕ್ಕನ್ ಲವ್ ಮಾಡಕ್ ಶುರು ಮಾಡಿ. ಲವ್? ಏನೇನೋ ಮಾತಾಡಬೇಡಿ. ಅಯ್ಯೋ ಪಾಪ, ಸ್ವಂತ ಮನೆ ಬಿಟ್ಟು ನಮ್ಮನೆ ಪಕ್ಕದಲ್ಲಿ ಬಾಡ್ಗೆ ಮನೇಲಿ ಇದ್ದೀರಾ. ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋ ವಯಸ್ಸಲ್ಲಿ ಸೈಟ್ ಹೊಡೆದ್ರೆ ಏನ್ ಪ್ರಯೋಜನ ಬಾಸು? ನಾವೆಲ್ಲ ಮಾಡಲ್ಲ. ಅದು ಮಾಡಲ್ವಾ? ಸರಿ ಹೋಯ್ತು. ಒಂದ್ ಕೆಲ್ಸ ಮಾಡಿ ಬಾಸು, ನಮ್ಮ ಅಕ್ಕನು ನನ್ ತಮ್ಮನ್ನು ಇಬ್ಬರು ಇದೇ ಮನೆಗ್ ಕರ್ಕೊಂಡ್ ಬಂದ್ಬಿಡಿ. ಬಾಡ್ಗೆ ಕಟ್ಟಿದಕ್ಕೂ ಸಾರ್ಥಕ ಆಗುತ್ತೆ. ಇಲ್ವಾ ನೀವೇ ಬಂದ್ ನಮ್ಮ ಮನೇಲಿ ಇದ್ಬಿಡಿ, ಬಾಡ್ಗೆ ಉಳಿಯುತ್ತೆ ಬಾಸು. ಯಾವ್ಯಾವ ವಯಸ್ಸಲ್ಲಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬಿಡ್ಬೇಕು ಬಾಸು. ಎಲ್ಲ ಅಂದ್ರೆ ಮುದಿ ವಯಸ್ಸಲ್ಲಿ ಮೆಲ್ಕ್ ಹಾಕಕ್ ಒಂದೇ ಒಂದ್ ಫ್ಲಾಶ್ ಬ್ಯಾಕು ಇರಲ್ಲ ಬಾಸು.
ವಾರಕ್ಕೊಬ್ಬ ಹುಡ್ಗ ಬರ್ತಾನೆ, ನನ್ನ ಒಪ್ಕೋತಾನೆ. ನಮ್ಮ ಅಕ್ಕನ ಕಡೆ ನೋಡಿ ನೀವ್ ಯಾಕೆ ಮದ್ವೆ ಆಗಿಲ್ಲ ಅಂತಾನೆ. ನಮ್ಮ ಅಕ್ಕ ಗೊಳೋ ಅಂತ ಪಂಡ್ರಿ ಬಾಯಿ ತರ ಹತ್ಕೊಂಡು ನನ್ ತಮ್ಮನ್ ಕಡೆ ತೋರಿಸ್ತಾಳೆ. ಆ ಹುಡ್ಗ ಓಡ್ ಹೋಗ್ತಾನೆ. ಬಾಸು ಪ್ಲೀಸ್ ನಮ್ಮ ಅಕ್ಕನ್ ಕರ್ಕೊಂಡ್ ಹೋಗಿ ನನ್ ಲೈನ್ ಕ್ಲಿಯರ್ ಮಾಡ್ಸಿ ಬಾಸು. ಇಲ್ಲ ಅಂದ್ರೆ ಇನ್ನೊಂದು ಆಫರ್ ಕೊಡ್ತೀನಿ. ಸಾಲಿ ಆದಿ ಗರ್ವಾಲಿ ಅಂತಾರೆ, ಅಂದ್ರೆ ಹೆಂಡತಿ ತಂಗಿ ಅರ್ಧ ಹೆಂಡತಿ ಅಂತ. ಮನ್ಸ್ ಮಾಡ್ತೀರಾ ನೋಡಿ? ಬರ್ಲಾ ಬಸ್? ಏನ್ ಇಷ್ಟು ಫಾಸ್ಟ್ ಆಗಿದ್ದಾಳೆ? ಅಯ್ಯಪ್ಪ, ಯಾಕೋ ಹಂಗ್ ನೋಡ್ತೀಯ? ನಾನೇನ್ ಹುಲಿನ? ಆ ದರಿದ್ರ ಕ್ರಿಕೆಟ್ ಒಂದ್ ಬಿಟ್ರೆ ಬೇರೆ ಇನ್ನು ಬೇಕಾಗಿಲ್ಲ ಅಲ್ವಾ ನಿಂಗೆ? ಯಾವಾಗ್ಲೂ ಅದನ್ನ ಜೋರಾಗಿ ಹಾಕೊಂಡು ಕೂತ್ಕೊಂಡ್ಬಿಡ್ತೀಯ. ನಿದ್ದೇನು ಮಾಡಕ್ಕಾಗಲ್ಲ ನನಗೆ. ಏನಂತೆ? ಬಾ ಊಟ ಮಾಡು. ಗ್ಲೌಸ್ ಇದೆ, ಬಿಚ್ಚು ಅದನ್ನ. ಮ್ಯಾಚ್ ಮುಗ್ದಿಲ್ಲ. ಲೈ, ಅವ್ರ್ಯಾರು ಮ್ಯಾಚ್ ಆಡ್ತಿದ್ರೆ ನೀನ್ ಯಾಕೋ ಗ್ಲೌಸ್ ಹಾಕೊಂಡು ಕೂತ್ಕೊಂಡಿದೀಯಾ? ಬಿಚ್ಚದ್ನ. ಬಿಚ್ಚಲ್ಲ. ಅವನ್ಗೇನೋ ಖುಷಿ ಬಿಡಮ್ಮ. ಬಾಯ್ಲಿ, ನೀನ್ ಹೀಗ್ ಮಾಡಿ ಮಾಡಿನೇ ಅವನಿಷ್ಟೊಂದು ಹಠ ಕಲ್ತಿರೋದು. ಬೇರೆ ಇದ್ರಲ್ಲಿ ಖುಷಿ ಪಡಕ್ಕೆ ದೇವ್ರ ಅವನಿಗೆ ಬೇಕಾದನ್ನೇ ಕೊಟ್ಟಿಲ್ಲ. ಯಾವುದ್ರಲ್ಲೋ ಖುಷಿ ಪಟ್ರೆ ತಪ್ಪೇನಮ್ಮ. ಒಂದ್ ಕಡೆ ಅವನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ, ಇನ್ನೊಂದ್ ಕಡೆ ನನಗೆ ಯಾಕೆ ಶಾಪ ಅನ್ಸುತ್ತೆ. ಮಾ, ಶಾಪ ಗಿಪ ಅಂತೆಲ್ಲ ಮಾತಾಡ್ಬೇಡ. ಈ ತರ ಹುಟ್ಟಿಸಿರೋ ದೇವರಿಗೆ ಕೈ ಮುಗಿದ್ಯಾ? ಏನು ತಪ್ಪಿಲ್ದೆ ಈ ತರ ಹುಟ್ಟಿರೋನ್ನ ಶಾಪ ಅಂತೀಯ? ದೇವಸ್ಥಾನದಲ್ಲಿ ಹರಕೆ ಕಟ್ಕೊಳ್ಳೋಕ್ಕಿಂತ ಅವನ್ ಮುಖದಲ್ಲಿ ಒಂದು ಕ್ಷಣ ನಗು ತರಿಸು ಪುಣ್ಯ ಬರುತ್ತೆ. ನೀನ್ ಬೇಡ, ನಾನೇ ಊಟ ಮಾಡಿಸ್ತೀನಿ, ನೀನ್ ಹೋಗು ಹೋಗು. ಹೇ, ಇವಾಗ ಸ್ಕೋರ್ ಎಷ್ಟು? 202 for 2. ಸಚಿನ್ ಬ್ಯಾಟಿಂಗು. ಇವತ್ತು ಸಚಿನ್ ಔಟೇ ಆಗಲ್ಲ. ವಾಟ್ ಎ ಶಾಟ್! 1 for the shot. ಗುಡ್ ನೈಟ್. ಗುಡ್ ನೈಟ್ ಏನೋ ಶ್ಲೋಕ ಹೇಳಿಲ್ಲ. ಅಯ್ಯಯ್ಯೋ, ಶೂಸು. ಶೂ ಹಾಕೊಂಡು ದೇವನ ನೆನೆಸ್ಕೋಬಾರ್ದು ಅಂತ ಯಾರು ಹೇಳಿಲ್ಲ. ಶ್ಲೋಕ ಹೇಳು. ರಾಮಾಯ ರಾಮಭದ್ರಾಯ ನಮಃ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಮ್ಮಪ್ಪನ ಕ್ರಿಕೆಟ್ ಕ್ಯಾಂಪ್ ಸೇರ್ಸು ಅಂದ್ರೆ ಆಗಲ್ಲ ಅನ್ಬಿಟ್ರು. ನಮಗೆಲ್ಲ ಟೆನ್ನಿಸ್ ಬಾಲ್, ರಬ್ಬರ್ ಬಾಲ್ ಗತಿ. ಲೆದರ್ ಬಾಲ್ ಅಲ್ಲಿ ಆಡಕ್ಕೆ ಆಗಲ್ಲ. ಒಂದ್ ಸೂಪರ್ ಐಡಿಯಾ. ಸಚಿನ್ ಹತ್ರ ಕ್ರಿಕೆಟ್ ಕಿಟ್ ಇದೆಯಲ್ಲೋ, ಅವನ್ ಜೊತೆ ಅವನ್ ಆಡ್ತಾನ ಹೋಗೋ. ಸುಮ್ನೆ ಸೇರ್ಸ್ಕೊಳ್ಳೋಣ, ಆಟ ನಾವ್ ಆಡೋಣ. ಹೆಂಗೆ? ಸೂಪರ್! ಕ್ರಿಕೆಟ್ ಆಡೋಣ, ಬರ್ತೀಯಾ? ಓ, ಕ್ರಿಕೆಟ್ ಕಿಟ್ ತಂದ್ಬಿಡು ಆಯ್ತಾ? 5 minutes. ಸಚಿನ್ ರೆಡಿ. ಬಾಲ್ ಅಲ್ಲಿ ಪಾಕೆಟ್. ಪ್ಯಾಡಲ್ ಹಾಕೊಂಡ್ಬಿಟ್ಟಿದ್ಯಾ? ಸಚಿನ್ ಬ್ಯಾಟ್ ಮಾಡೋದು ತುಡು ಅಂತಾನೆ. ಕರೆಕ್ಟ್. ಇಡಿಯಟ್. ತಗೊಳ್ಳಿ. ಸಚಿನ್, ನೀ ಮಿಡ್ ವಿಕೆಟ್ ಹತ್ರ ಫೀಲ್ಡ್ ಮಾಡ್ಬೇಕು, ಶಾರ್ಪ್ ಆಗಿ ಫೀಲ್ಡ್ ಮಾಡ್ಬೇಕು. ತೇಜಸ್, ನೀನ್ ಬಾಲ್ ಮಾಡು. ಓಕೆ. ಸಚಿನ್ ರೆಡಿ. ಒಬ್ಬ ಔಟ್, ಇನ್ನೊಬ್ಬ ಔಟ್ ಆದ್ರೆ ಸಚಿನ್ ಬ್ಯಾಟಿಂಗ್.
ನಂದು ಬ್ಯಾಟಿಂಗ್. ಲೇಟ್ ಆಯ್ತು ಕಣೋ, ಓದ್ಕೊಂಡ್ಲಿಲ್ಲ ಅಂದ್ರೆ ಅಮ್ಮ ಬೈತಾರೆ. ನಾವ್ ಬರ್ತೀವಿ ಕಣೋ, ಬನ್ರೋ. ಸಚಿನ್ ಬ್ಯಾಟಿಂಗ್. ನಿಮ್ಗೆ ಎಷ್ಟು ಸಲ ಹೇಳಿದೀನಿ ನಾನ್ ಮನೇಲಿ ಇಲ್ದಿದ್ದಾಗ ಇವನ್ ಆಚೆ ಕಳಿಸ್ಬೇಡ ಅಂತ. ಶುದ್ಧ ತರ್ಲೆಗಳು, ಎಷ್ಟು ಪೆಟ್ಟಾಗಿದೆ ನೋಡಿ. ಅವನೆಲ್ಲ ನಮ್ಮ ಮಾತು ಕೇಳ್ತಾನೆ. ಇಷ್ಟಕ್ಕೂ ನಮ್ಗೆ ಹೇಳ್ಬಿಟ್ಟು ಹೋದ್ನ ಅವನು. ತುಂಬಾ ನೋಯ್ತಾ ಇದೀಯಾ? ಮತ್ತೆ ಯಾಕೆ ಅಳ್ತಾ ಇದೀಯಾ? ಬರೀ ಫೀಲ್ಡಿಂಗೇ ಮಾಡ್ದೆ, ಬ್ಯಾಟಿಂಗೇ ಕೊಡ್ಲಿಲ್ಲ. ಈ ಆಟಿಸ್ಟಿಕ್ ಪೇಷಂಟ್ಸೇ ಹೀಗೆ. ಕೆಲವೊಂದು ವಿಷಯದಲ್ಲಿ ಅವ್ರು ತುಂಬಾ ಶಾರ್ಪ್ ಆಗಿರ್ತಾರೆ. ಅವ್ರ ಜ್ಞಾನ, ಸೆನ್ಸಿಟಿವಿಟಿ ನೋಡಿದ್ರೆ ನಾರ್ಮಲ್ ಕಿಡ್ಸ್ಗಿಂತ ಅವ್ರು ಯಾವ ತರದಲ್ಲಿ ಕಮ್ಮಿ ಅನ್ಸತ್ತೆ. ಈಗ ನಿಮ್ ಸಚಿನ್ನೇ ತಗೊಳ್ಳಿ. 1998 ಸಚಿನ್ ತೆಂಡೂಲ್ಕರ್ ಎಷ್ಟು ರನ್ ಹೊಡೆದ ಅಂತ ಕೇಳಿ. 1184. ಆ ವರ್ಷದಲ್ಲಿ ಅದೇ ಹೈಯೆಸ್ಟ್ ಸ್ಕೋರ್. ತೆಂಡೂಲ್ಕರ್ ವರ್ಲ್ಡ್ ಕಪ್ ಅಲ್ಲಿ ಎಷ್ಟು ಸೆಂಚುರೀಸ್ ಹೊಡೆದ ಅಂತ ಕೇಳಿ. 13 ಸೆಂಚುರೀಸ್. ತೆಂಡೂಲ್ಕರ್ದೇ ಹೈಯೆಸ್ಟ್. ಸ್ಪೋರ್ಟ್ಸ್ ಸ್ಟಾಟಿಸ್ಟಿಷಿಯನ್ಸ್ ಕಂಪ್ಯೂಟರ್ ನೋಡಿ ಹೇಳ್ತಾರೆ. ಇವ್ನು ಹಾಗೆ ಹೇಳ್ತಾನೆ. ಎಷ್ಟೋ ಆರ್ಟಿಸ್ಟಿಕ್ ಪೇಷಂಟ್ಸ್ PhD ಮಾಡಿದ್ದಾರೆ. ಓ ಮೈ ಗುಡ್ನೆಸ್, ಅವನ್ ಹತ್ರದಲ್ಲೇ ಇದ್ದು ನಾನ್ ಗಮನಿಸಿಲ್ಲ. ಹೌ ಕುಡ್ ಯು ಮೇಡಮ್? ಅದೇ ನನಗೂ ನಿಮ್ಗೂ ಇರೋ ಡಿಫರೆನ್ಸ್. ಯು ಆರ್ ರೈಟ್. ಅವನ ಹಣೆಲಿ ಏನ್ ಬರ್ದಿದ್ಯೋ ಯಾರಿಗ್ ಗೊತ್ತು. ನೀವ್ ಅವನ ಇಂಟ್ರೆಸ್ಟ್ ಕಡೆ ಒತ್ತು ಕೊಡೋದು ಒಳ್ಳೇದು ಸಾಕ್ಷಿ. ನೀವಿಷ್ಟ ಹೇಳಿದ್ಮೇಲೆ ಐ ವಿಲ್ ವರ್ಕ್ ಆನ್ ಇಟ್. ವೆರಿ ಗುಡ್. ಹಾಯ್ ಸಚಿನ್. ಹಾಯ್ ದಿನೇಶ್. ಹಾಯ್ ಸರ್. ಸಚಿನ್, ಇದು ದಿನೇಶ್. ಏನ್ ಇವತ್ತು ಇವನ್ ಕರ್ಕೊಂಡ್ ನೋಡಿದ್ಯಾ? ಇವನ್ಗೆ ಕ್ರಿಕೆಟ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಲುಕ್ ಅಟ್ ಹಿಮ್. ಅವನಿಷ್ಟು ಸಂತೋಷವಾಗಿರೋದನ್ನ ನಾನು ಇವತ್ತೇ ನೋಡಿದ್ದು. ಅವನ್ ನಾಡಿಸ್ಲಾ? ವಿಲ್ ಯು? ಯಾ. ಥ್ಯಾಂಕ್ ಯು ದಿನೇಶ್, ಥ್ಯಾಂಕ್ ಯು. Sachin, do you want to play cricket? Yes sir. Boys, say hi to Sachin. Hi Sachin. Hi. Vinay, ಅವ್ನಿಗೆ ಹೋಗಿ ಪ್ಯಾಡ್ಸ್ ಕಟ್ಟು. ನಂಗೆ ಬರುತ್ತೆ ಸರ್. That's fantastic. ಹೋಗೋ ಪ್ಯಾಡ್ ಕಟ್ಟು ಹೋಗೋ. ಕೃಷ್ಣ, ಅವನು ಸ್ವಲ್ಪ ನಿಧಾನಕ್ಕೆ ಬೋಲ್ ಮಾಡು. ಆಯ್ತು ಸರ್. Sachin, you are very strong. ಪರವಾಗಿಲ್ವೇ? ನಾನು ಅವ್ನಿಗೇನು ಬರಲ್ಲ ಅನ್ಕೊಂಡಿದ್ದೆ. ಮಗ ಬೌಂಡ್ರಿ ಹತ್ರನೇ ಇರ್ಲಾ? ಅಯ್ಯೋ, ಸೂಪರ್ ಬಾಲ್. ಸಚಿನ್ ಬೋಲ್ಡ್. ಸಚಿನ್ ಫ್ರೆಂಡ್ಸ್. ಗುಡ್ ಬೌಲರ್, ಗುಡ್ ಬ್ಯಾಟ್ಸ್ಮನ್. ಥ್ಯಾಂಕ್ ಯು ಸರ್. You're welcome, Sachin. 1 6 ಸಚಿನ್ ಬೋಲ್ಡ್. ಬಿಡು ಕ್ಯಾಪ್ಟನ್, ಯಾವತ್ತೋ ಒಂದು ದಿನ ಬೇಕಾದಷ್ಟು ಸಿಕ್ಸರ್ಸ್ ಹೊಡಿತ್ಯಾ. ಥ್ಯಾಂಕ್ಸ್ ಟು ದಿನೇಶ್. ಪಾಪ ಎಷ್ಟು ಒಳ್ಳೆಯವನು. ಇನ್ನೂ ಸ್ವಲ್ಪ ಹೊತ್ತು ಆಡಿಸ್ಬೋದಾಯಿತು. ಎಲ್ಲ ನೀನೇ ಮಾಡಿದ್ದು. ಕಮಿನ್ ಮ್ಯಾಮ್. ಕಮಿನ್. ಹೇಳಿ ಕಳ್ಸಿದ್ರಂತೆ. ಹೇಗ್ ನಡೀತಾ ಇದೆ ಪ್ರಾಕ್ಟೀಸ್ ಎಲ್ಲ? ವೆರಿ ಗುಡ್ ಮ್ಯಾಮ್. ಈ ವರ್ಷ ಶೀಲ್ಡ್ ನಮ್ದೆ. ಹೋದ್ ವರ್ಷನೂ ಹಾಗೆ ಹೇಳಿದ್ರಿ. ಲಾಸ್ಟ್ ಓವರ್ ಅಲ್ಲಿ ಮ್ಯಾಚ್ ವಿದ್ಯಾರಣ್ಯ ಸ್ಕೂಲ್ ಕಡೆಗೆ ತಿರುಗ್ತು. ಲಕ್ಕು ಮ್ಯಾಮ್. ಆ ದಿನೇಶ್ಗೆ ಇವಾಗಿಂದಲ್ಲ, ಅವ್ನ್ ಪ್ಲೇಯರ್ ಆಗಿದ್ದಾಗಿಂದಲೂ ಲಕ್ಕು. ಅದು ಸೋತವ್ರು ಹೇಳೋ ಮಾತು. ನಮ್ ಹುಡುಗರು ಆಟದಲ್ಲಿ ಆ ಹುಡುಗರಿಗಿಂತ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಆದ್ರೂ ಸೋಲ್ತಾ ಇದ್ದಾರೆ. ಯಾಕೆ? ವರ್ಕ್ ಆನ್ ದ ಗೇಮ್ ಪ್ಲಾನ್ ಮಿಸ್ಟರ್ ಧರ್ಮ. ವರ್ಕ್ ಆನ್ ದ ಗೇಮ್ ಪ್ಲಾನ್. ಈ ವರ್ಷ ಬಿಡಲ್ಲ ಮೇಡಮ್. ಕಪ್ ನಮ್ದೆ. ಆಲ್ ದಿ ಬೆಸ್ಟ್. ಡಿಸಪಾಯಿಂಟ್ ಮಾಡಬೇಡಿ. ಖಂಡಿತ ಇಲ್ಲ ಮ್ಯಾಮ್.
ಬರ್ತೀನಿ. ಬೆಸ್ಟ್ ಫ್ರೆಂಡ್ ಇದೇನು? ತಾಳಿ. ನಿಂಗೆ ಚೆನ್ನಾಗ್ ಕಾಣುತ್ತೆ, ಹಾಕೋ. ಅದನ್ನ ಹಾಗೆಲ್ಲ ಸುಮ್ನೆ ಹಾಕೋಬಾರ್ದು. ಗಂಡ ಆಗೋನ್ ಕಟ್ಬೇಕು. ಕಟ್ಟಿಸ್ಕೋ. ಸುಮ್ನಿರು ತಲೆ ಹರಟೆ. ನೀನ್ ಇವೆಲ್ಲ ಮಾತಾಡಲ್ವಲ್ಲ. ಎಲ್ಲೋ ಸಿಕ್ತು ನಿನ್ಗಿದು? ನಾನೇ ಕೊಟ್ಟಿದ್ದು. ನೀನು ಅವನ್ನ ಯಾಕೆ ಈ ವಿಷಯಕ್ಕೆಲ್ಲ ಇನ್ವಾಲ್ವ್ ಮಾಡ್ತೀಯಾ? ಅಯ್ಯೋ, ನೀನ್ ಅವನ್ ಮಾತಾದ್ರೂ ಕೇಳ್ತೇನೋ ಅಂತ. ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳಲ್ಲ. ಸಿಸ್ಟರ್ ಪ್ಲೀಸ್ ನೋಡು, ಒಬ್ಬನ್ ಉದ್ಧಾರ ಮಾಡಕ್ ಹೋಗಿ 3 ಜನರ ಫ್ಯೂಚರ್ ಹಾಳು ಮಾಡ್ತಿದ್ಯಾ. ಕಿತ್ ಸಾರಿನಾ? ಅದ್ಯಾವುದೇ 3 ಫ್ಯೂಚರ್? ನಂದು, ನಿಂದು, ದಿನೇಶ್ದು. ಪಾಪ ದಿನೇಶ್, ಅವ್ರಿಗಂತೂ ಗಡ್ಡ ಮೀಸಲೆಲ್ಲ ಬಿಳಿ ಕೂದಲು ಜಾಸ್ತಿ ಆಗ್ಬಿಟ್ಟಿದೆ. ನೀನ್ ಯಾವಾಗ್ಲೇ ಇದನ್ನೆಲ್ಲ ನೋಡಕ್ ಹೋಗಿದ್ದೆ? ಅದನ್ ನೋಡಕ್ ಹೋಗಿರ್ಲಿಲ್ಲ, ಆಫರ್ ಕೊಡಕ್ ಹೋಗಿದ್ದೆ. ಆಫರಾ? ನಮ್ಮ ಅಕ್ಕ ನಂಬ್ಕೊಂಡ್ರೆ ಹನಿಮೂನ್ ಟೈಮಿಗ್ ಸಿಗಲ್ಲ, ತೀರ್ಥಯಾತ್ರೆ ಟೈಮಿಗ್ ಬೇಕಾದ್ರೆ ಸಿಗ್ಬೋದು. ನಾನ್ ಫ್ರೀ ಇದೀನಿ ನೋಡಿ ಹಿಂದೆ. ಪಾಪ ಅವ್ರ ಮುಖ ನೋಡ್ಬೇಕಾಗಿತ್ತು. ತುಂಬಾ ಒಳ್ಳೆಯವರು ಅನ್ಸುತ್ತೆ. ಅಕ್ಕ, ನೀನ್ ಮನಸ್ ಮಾಡ್ಬೇಕಷ್ಟೆ. ಸಚಿನ್ ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟ. ಯಾವ ತೊಂದ್ರೆನೂ ಆಗಲ್ಲ. ಅದೇನು ಇವತ್ತು ನನ್ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಚೆಕ್ ಪೋಸ್ಟ್ ಅಲ್ಲಿ ಮುಂದೆ ಇರೋ ಗಾಡಿ ಕ್ಲಿಯರ್ ಆದ್ರೆ ತಾನೆ ಹಿಂದೆ ಬರ್ತಿರೋ ಗಾಡಿ ಕ್ಲಿಯರ್ ಆಗೋದು. ಸ್ವಾರ್ಥಿ. ನೋಡೋಣ, ಯೋಚನೆ ಮಾಡ್ತೀನಿ. ಹಲೋ ಸಿಸ್ಟರ್, ಇನ್ನೊಂದು 2 ವರ್ಷ ಬಿಟ್ಟು ನೆನ್ಪ್ ಮಾಡ್ಲಾ? ಇಲ್ಲಮ್ಮ ತಾಯಿ, ವೆರಿ ಶಾರ್ಟ್ಲಿ. ಹಾ, ರಿಯಲಿ? ಥ್ಯಾಂಕ್ ಯು. ಬಾರ ಒಳಗಡೆ. ಏನ್ರಿ ಅದು? ಯಾಕೆ ಹಾಗೆ ನುಗ್ತಾ ಇದ್ದೀರಾ? ಎನಿ ಪ್ರಾಬ್ಲಮ್? ನೋಡಿ ಮೇಡಮ್, ಫೀಲ್ಡ್ ಅಲ್ಲಿ ಸರಿಯಾಗಿ ಕ್ಯಾಚ್ ಹಿಡ್ದಿಲ್ಲ ಅಂತ ನಿಮ್ ಕೋಚ್ ಹೇಗ್ ಸಿಗರೇಟ್ ಕೈ ಸುಟ್ಟಿದ್ದಾರೆ. ಓ ಮೈ ಗಾಡ್. ಗುಡ್ ಮಾರ್ನಿಂಗ್ ಮ್ಯಾಮ್. ಬೆಂಕಿ ಹಾಕ್ತು ನಿಮ್ ಗುಡ್ ಮಾರ್ನಿಂಗ್ಗೆ. ಹೀಗೇನ್ರಿ ಮಕ್ಳಿಗೆ ಶಿಕ್ಷೆ ಕೊಡೋದು? ಸೀರಿಯಸ್ ಆಗಿ ಪನಿಷ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಸೀರಿಯಸ್ನೆಸ್ ಬರಲ್ಲ ಮ್ಯಾಮ್. ಶಟ್ ಅಪ್. ಪುಟ್ಟ ಮಕ್ಳ ಹತ್ರ ಈ ರೀತಿ ಬಿಹೇವ್ ಮಾಡೋದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ರಿ ಬಂತು? ಯು ಆರ್ ಫೈರ್ಡ್ ಮಿಸ್ಟರ್ ಧರ್ಮ. ಮ್ಯಾಮ್, ಅದು ಆಫೀಸಿಗೆ ಬಂದು ನಿಮ್ ಅಕೌಂಟ್ ಸೆಟಲ್ ಮಾಡ್ಕೊಂಡು ಹೋಗಿ. ನಾಳೆಯಿಂದ ನೀವು ಸ್ಕೂಲಿಗೆ ಬರೋ ಅವಶ್ಯಕತೆ ಇಲ್ಲ. Agricultural practices. Crops. Plants that are grown in the fields are cared for. ಬಾತ್ರೂಮ್. ಕ್ರಿಕೆಟ್ ನೋಡ್ಬೇಕಾದ್ರೆ ನಿನ್ಗೇನು ಬರಲ್ಲ. ಓದು ಅಂದ ತಕ್ಷಣ ಶುರು. ಇದು 3ನೇ ಸಲ. ನಾಳೆ ಟೆಸ್ಟ್ ಇದೆ ಕಣೋ. ಅರ್ಜೆಂಟು. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀಯಾ, ರಾತ್ರಿ ನಿದ್ದೆಗೆಡ್ತೀಯಾ? ಭಾವನೆ ಕೇಳಬಾರ್ದ ಸಾಕ್ಷಿ ಓದ್ಸಕ್ಕೆ? ಅವಳು ಓದಿಸ್ತಾಳೆ ಅಮ್ಮ, ಇವನು ಓದ್ಬೇಕಲ್ಲ. ಇದು 4ನೇ ಸಲ ಟಾಯ್ಲೆಟ್ಗೆ ಹೋಗಿರೋದು. ಬರ್ತೀಯೇನೋ? ನೀನ್ ಬರ್ತೀಯಾ, ನಾನೇ ಬರ್ಲಾ? ಏನು ಆ ಅಂತ ಅಲ್ಲ, ಎಲ್ಲಿ ಸಚಿನ್? ಸಚಿನ್ 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 ಯಾಕೆ ಮಲ್ಗಿದ್ಯಾ? ಸುಸು ಮಾಡಿದ್ನ, ಫ್ಲಶ್ ಮಾಡಿದ್ನ, ಕಣ್ಣು ಕತ್ಲೆ ಕತ್ಲೆ ಆಯ್ತು ಅಷ್ಟೇ. ಬಾ ಬಾ. ನೀನು ಕಾರ್ನಲ್ಲಿ ಕೂತಿರು, ನಾನು ಬರ್ತೀನಿ. ಕಮ್ ಸೂನ್, ಐ ವಾಂಟ್ ಐಸ್ ಕ್ರೀಮ್. ಡಾಕ್ಟರ್ ಸಾಕ್ಷಿ, ನಿಮ್ ತಂದೆಗೆ ಮೊದಲೇ ವಾರ್ನ್ ಮಾಡಿದ್ದೆ, ಈ ವಯಸ್ಸಲ್ಲಿ ಮಕ್ಕಳು ಬೇಡ ಅಂತ. ಗಂಡು ಮಗು ಬೇಕು ಅಂತ ಹಠ ಮಾಡಿದ್ರು. ಜೊತೆಗೆ ನಿಮ್ಮಪ್ಪ ಅಮ್ಮ ಬ್ಲಡ್ ರಿಲೇಟಿವ್ಸ್ ಬೇರೆ. ಇದೆಲ್ಲ ಹಳೆ ಕತೆ, ಈಗ ಹೇಳ್ತಾ ಇದ್ದೀರಾ? ಇಂಥ ಮಕ್ಕಳು ಎಷ್ಟು ದಿವಸ ಬದುಕ್ತಾರೆ ಅಂತ ಹೇಳಕ್ಕಾಗಲ್ಲ ಸಾಕ್ಷಿ. ಅಂದ್ರೆ ಏನರ್ಥ? ಏನಾಗಿದೆ ಸಚಿನ್ಗೆ? ಸಚಿನ್ಗೆ ಬ್ರೈನ್ ಟ್ಯೂಮರ್.
ಹೇಳೋದಕ್ಕೆ ಹಿಂಸೆ ಆಗುತ್ತೆ, ಆದರೂ ಹೇಳಲೇಬೇಕು. ಅವನು ಜಾಸ್ತಿ ದಿವಸ ಬದುಕಲ್ಲ. ರೂಡ್ ಡಾಕ್ಟರ್, ಹೌ ಕ್ಯಾನ್ ಯು ಸೇ ದಟ್? ಎಷ್ಟು ವರ್ಷದ ಪರಿಚಯ ನೀವು? ನಾನ್ ನೋಡ್ಕೋತೀನಿ ಅಂತ ಅಟ್ಲೀಸ್ಟ್ ಹೇಳ್ಬಾರ್ದ? ಟ್ರೂತ್ ಇಸ್ ರೂಡ್, ಫೇಟ್ ಇಸ್ ಕ್ರೂಯಲ್. ನೋ ನೋ ನೋ, ಏನ್ ಟ್ರೀಟ್ಮೆಂಟ್ ಬೇಕಾದ್ರೂ ಕೊಡಿ, ಆಪರೇಟ್ ಮಾಡಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಬದುಕಲ್ಲ ಅಂತ ಮಾತ್ರ. Don't you say that? ನಿಮ್ ದುಃಖ ನನ್ಗೆ ಅರ್ಥ ಆಗುತ್ತೆ. ಸರ್ಜರಿನ ತಡ್ಕೊಳ್ಳೋ ಶಕ್ತಿ ಅವನಿಲ್ಲ. ಬಲವಂತವಾಗಿ ಪ್ರಯತ್ನ ಮಾಡಿದ್ರೆ ಅವನನ್ನು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಓ ಮೈ ಗಾಡ್, ಇದು ಸೃಷ್ಟಿಗೆ ವಿರುದ್ಧ. ನನಗಿಂತ ಎಷ್ಟು ಚಿಕ್ಕವನವನು. ಮೊದಲು ನಾನ್ ಸಾಯ್ಬೇಕು, ಆಮೇಲೆ ಅವನು. ಏನು ಮಾಡಕ್ಕಾಗಲ್ವಾ ಡಾಕ್ಟರ್? ಸಾವನ್ನ ಮುಂದಕ್ಕೆ ಹಾಕೋ ಪ್ರಯತ್ನ ಮಾಡ್ಬೋದೇ ಹೊರತು ನಮ್ ಕೈಲಿ ಏನೂ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಅವನಿರೋಷ್ಟು ದಿವಸ ಸಂತೋಷವಾಗಿ ನೋಡ್ಕೊಳ್ಳಿ. ಬೆಸ್ಟ್ ಫ್ರೆಂಡ್, ನಂಗ ಡಾಕ್ಟರ್ ಇಷ್ಟ ಇಲ್ಲ. ಸೂತ್ರವಂತೆ ಗ್ರಹಣ ಮೂಡಿದಾಗ ಸಹನೆ ಶ್ರೇಷ್ಠವಂತೆ ಉಳುವ ಭುವಿಯೇ ಬರಿ ಕಲ್ಲಾದರೆ ಜನನಿ ಉಣಿಸೋ ಹಾಲು ನಂಜಾದರೆ ನಗುವೆಲ್ಲಿ ಹುಡುಕಾಡುವೆ ಎಲ್ಲೆಲ್ಲಿ ಪರದಾಡುವೆ ಕಣ್ಣಿ ಹೋದ ಮೇಲೆ ಕಣ್ಣೀರಲ್ಲಿ ನಾಳೆ ನೀನೇ ಹೋದ
ಲ್ಯಾಂಡ್ ಲೈನ್ ಇನ್ಯಾರು ತಾನೇ ಫೋನ್ ಮಾಡ್ತಾರೆ? ಯಾವ್ದೋ ಗಂಡು ಹುಡುಕಿರ್ಬೇಕು. ಅಮ್ಮ, ಹಲೋ, ನಾನು ಪಂಡಿತ ಮಾತಾಡ್ತಿರೋದು. ಭಾವನನ್ಗೆ ಒಳ್ಳೆ ಸಂಬಂಧ ಹುಡುಕಿದೀನಿ. ಪಂಡಿತ್ರೆ, ನಾನ್ ಸಾಕ್ಷಿ ಮಾತಾಡೋದು. ನಮಸ್ಕಾರಮ್ಮ, ನಿಮ್ ತಾಯಿ ಕೈ ಕೊಡಿ. ಪಂಡಿತ್ರೆ, ಇನ್ನೊಂದಷ್ಟು ದಿವಸ ನಾನು ಹೇಳೋವರೆಗೂ ಯಾರನ್ನೂ ಕರೆಸ್ಬೇಡಿ. ನಿಮ್ ಮನೆ ವಿಷಯ ಎಲ್ಲ ಅವ್ರ ಹತ್ರ ಮಾತಾಡಿದ್ರಮ್ಮ. ನಾನ್ ಹೇಳದ್ನಲ್ಲ, ಯಾರನ್ನೂ ಕರೆಸ್ಬೇಡಿ. ನಿನಗೇನೆ ಬಂತು? ಇಷ್ಟ ದಿನ ಸಂಬಂಧ ಮನೆಗ್ ಬಂದ್ಮೇಲೆ ನಿಂತ ಹೋಗ್ತಿತ್ತು, ಈಗ ಫೋನಲ್ಲಿ ನಿಲ್ಲಿಸ್ತಿದ್ಯಾ? ನೆನ್ನೆ ನಿನ್ ಜೊತೆ ಮಾತಾಡಿದ್ಮೇಲೆ ಎಷ್ಟೆಲ್ಲ ಕನ್ಸ್ ಕಾಣೋಕ್ ಶುರು ಮಾಡಿದೆ. ಯಾಕಕ್ಕ ಎಲ್ಲ ಒಡ್ದ ಹಾಕ್ತಿದ್ಯಾ? ನಿನ್ ಯಾವ ಕನಸು ಒಡೆಯಲ್ಲ. ಸ್ವಲ್ಪ ದಿನ ಕಾಯ್, ನಿನ್ಗೆ ಯಾವ ಅಡೆತಡೆನೂ ಇರಲ್ಲ. ಯಾಕೋ ಒಂಥರ ಮಾತಾಡ್ತಿದ್ಯಾ? ಏನಂಗಂದ್ರೆ? ಸಚಿನ್ಗೆ ಬ್ರೈನ್ ಟ್ಯೂಮರ್. ಅವನು ಹೆಚ್ಚು ದಿನ ಉಳಿಯಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ನೀವೇನ್ ಬಯಸಿದ್ರು ಅದೇ ಆಗತ್ತೆ. ನಿಮ್ಗೆ ಯಾರು ತೊಂದರೆ ಕೊಡಲ್ಲ. ಕೋಪದಲ್ಲಿ ಏನೋ ಒಂದ್ ಮಾತಂದಿದ್ದೆ. ಸಮಾಧಿ ಮೇಲೆ ಕೂತು ತಾಳಿ ಕಟ್ಟಿಸ್ಕೊಳ್ಳೋ ಅಷ್ಟು ಕೆಟ್ಟವಳಲ್ಲ ಅಕ್ಕ ನಾನು. ಅಷ್ಟು ಕೆಟ್ಟವಳಲ್ಲ. ಬದುಕಿದ್ದಾಗ ವ್ಯಕ್ತಿ ಬೆಲೆ ಗೊತ್ತಾಗಲ್ಲ, ಹೋಗ್ತಾನೆ ಇದ್ದಾಗ ಅವೆಷ್ಟು ತಪ್ಪು ಮಾಡ್ಬಿಟ್ವಿ ಅನ್ಸುತ್ತೆ. ನಿಮ್ ಕಣ್ಣೀರು ಅನಿಸಿಕೆ ನನಗೆ ಬೇಕಾಗಿಲ್ಲ. ಮೊದಲು ಹೇಗಿದ್ರು ಹಾಗೆ ಇದ್ಬಿಡಿ. ಅವನೆಷ್ಟು ದಿನ ಇರ್ತಾನೋ ಅಷ್ಟು ದಿನ ನಗ್ನಗ್ತಾ ಇರ್ಲಿ ಪ್ಲೀಸ್. ಯಾಕೋ ಇನ್ನು ರೆಡಿ ಆಗಿಲ್ಲ? ಅಯನ್ ಮ್ಯಾನ್ 3 ಬಂದಿದೆ. ಟಿಕೆಟ್ ಬುಕ್ ಮಾಡಿದೀನಿ. ಫುಲ್ ಆಕ್ಷನ್, ಮಸ್ತ್ ಮಜಾ. ನಡಿ ಹೋಗೋಣ ಬಾ. ಐ ಡೋಂಟ್ ಲೈಕ್ ಸಿನಿಮಾ. ಓಕೆ, ಸಿನಿಮಾ ಬೇಡ. ಅಮ್ಯೂಸ್ಮೆಂಟ್ ಪಾರ್ಕ್, ಫನ್ ಪಾರ್ಕ್, ರೋಲೋ ಕೋಸ್ಟರ್, ಟೋರಾ ಟೋರಾ, ಡ್ಯಾಮ್ ಥ್ರಿಲ್ಲಿಂಗ್. ನೋ, ಅದೇನಷ್ಟು ಥ್ರಿಲ್ಲಿಂಗ್ ಅಲ್ಲ. ಐಸ್ ಕ್ರೀಮ್, ಚಾಟ್ಸ್, ಬೋರಿಂಗ್. ವಾಟರ್ ಪಾರ್ಕ್, ಸ್ವಿಮ್ಮಿಂಗ್ ಪೂಲ್, ಅಮೀಬಾ. ವಾಟ್ ದ ಹೆಲ್ ಡು ಯು ವಾಂಟ್? ಏನ್ ಬೇಕು ನಿನ್ಗೆ? It's gone finer than Dhoni intended. It'll get to... He's in the middle of a magnificent spin. Fine shot, inside out. ಕ್ರಿಕೆಟ್ ನಾನು ಟೂರ್ನಮೆಂಟ್ ಆಡ್ಬೇಕು. ಹಾಗೆಲ್ಲ ಸುಮ್ನೆ ಟೂರ್ನಮೆಂಟ್ ಆಡಕ್ಕಾಗಲ್ಲ ರಾಜ. ಅದು ಅಲ್ದೆ ಅಷ್ಟೊತ್ತು ಬಿಸಿಲಲ್ಲಿ ನಿನ್ಗಿರಕ್ಕಾಗಲ್ಲ. ಯಾಕೆ? ನಂಗೇನಾಗಿದೆ? ಸಚಿನ್ ಫೈನ್. ಇನ್ನೇನು ಕೇಳಲ್ಲ ಬೆಸ್ಟ್ ಫ್ರೆಂಡ್, ಪ್ಲೀಸ್. Suresh Raina starting to flex his muscle. ಜಾಸ್ತಿ ದಿವಸ ಬದುಕಲ್ಲ. ಇನ್ನೇನು ಕೇಳಲ್ಲ ಬೆಸ್ಟ್ ಫ್ರೆಂಡ್, ಪ್ಲೀಸ್. ವೆರಿ ಸ್ಯಾಡ್. ಸಿಂಗಾಪುರಲ್ಲಿ ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಬೋದಾ? ಐ ನೋ ಲಾಟ್ ಆಫ್ ಪೀಪಲ್. ತಗೋಬಹುದು, ಆದ್ರೆ ಪ್ರಯೋಜನ ಇಲ್ಲ ಅಂತಾರೆ ಡಾಕ್ಟರ್ಸ್. ಅಡ್ವಾನ್ಸ್ ಸ್ಟೇಜ್. ಐ ಆಮ್ ವೆರಿ ಸಾರಿ ಸಾಕ್ಷಿ, ನನಗೆ ಹಿಂಸೆ ಆಗ್ತಿದೆ. ಈ ನಿನ್ ಪರಿಸ್ಥಿತಿ ಹೇಗಿರ್ಬೋದು? ಅವನ್ಗೆ ಹೇಳಿಲ್ಲ ತಾನೆ? ಪಾಪ, ಅವನ್ಗೆ ಬದುಕು ಅಂದ್ರೆ ಏನು ಅಂತಾನೆ ಗೊತ್ತಾಯಿಲ್ಲ. ಸಾವಿನ ಬಗ್ಗೆ ಯಾಕೆ ಹೇಳ್ಬೇಕು? ಅವನಿಗೇನ್ ಬೇಕೋ ಎಲ್ಲ ಮಾಡು ಸಾಕ್ಷಿ. ಐ ಆಮ್ ವಿತ್ ಯು. ಅದೇ ಬೇಜಾರು ದಿನೇಶ್. ಅವನ್ ಕೇಳ್ತಿರೋದನ್ನ ನನ್ ಕೈಲಿ ಮಾಡಕ್ ಸಾಧ್ಯ ಇಲ್ಲ. ಅಂತದೇನ್ ಕೇಳ್ದ? ಅವನು ಕ್ರಿಕೆಟ್ ಟೂರ್ನಮೆಂಟ್ ಆಡ್ಬೇಕಂತೆ. ಪಾಪ, ಅವನಿಗೆ ಅವನು ನಾರ್ಮಲ್ ಹುಡುಗ ಅಲ್ಲ ಅನ್ನೋದು ಗೊತ್ತಿಲ್ಲ. ಅದೇಕ್ ಸಾಧ್ಯ? ಲುಕ್ಸ್ ಇಂಪಾಸಿಬಲ್. ತುಂಬಾ ಆಸೆಯಿಂದ ಕೇಳ್ದ ದಿನೇಶ್. ಅವನು ಯಾವತ್ತೂ ಏನೂ ಕೇಳ್ದವನಲ್ಲ. ಬಟ್ ಅವನ ಆಸೆನ ಈಡೇರಿಸೋ ಶಕ್ತಿ ನನ್ಗಿಲ್ಲ. ಸುಮ್ನೆ ನಮ್ಮ ಮಕ್ಕಳನ್ನೇ ಸೇರಿಸಿ ಆಟಾಡ್ಸ್ಬಿಡ್ಲಾ? ಅವ್ನು ತುಂಬಾ ಸೆನ್ಸಿಟಿವ್ ದಿನೇಶ್. ಕ್ರಿಕೆಟ್ ಬಗ್ಗೆ ಅವನಿಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ.
ತುಂಬಾ ನೊಂದ್ಕೊಂಡ್ಬಿಡ್ತಾನೆ. ಸ್ವಲ್ಪ ಟೈಮ್ ಕೊಡು, ಲೆಟ್ ಮಿ ಟ್ರೈ ಸಮಥಿಂಗ್. ಅವನ ಆಸೆ ಕೇಳಿ ನಗ್ತೀಯ ಅಂದ್ಕೊಂಡಿದ್ದೆ, ಸಪೋರ್ಟ್ ಮಾಡ್ತೀನಿ ಅಂತಿದ್ಯಾ. ಐ ಆಮ್ ಪ್ರೌಡ್ ಆಫ್ ಯು ದಿನೇಶ್. ಕೆಲವು ಸಲ ಇನ್ನೊಬ್ಬರ ಖುಷಿನಲ್ಲೇ ನಮ್ಗೆ ಹೆಚ್ಚು ಖುಷಿ ಸಿಗತ್ತೆ. ನಾನು ಕೇಳಿದ್ರೆ ಮೋಸ್ಟ್ಲಿ ನಮ್ ಪ್ರಿನ್ಸಿಪಲ್ ಇಲ್ಲ ಅನ್ನಲ್ಲ. ನಾನು ಕೇಳಿ ನೋಡ್ತೀನಿ ಅಂತದಷ್ಟೇ. ಜಸ್ಟ್ ರಿಲ್ಯಾಕ್ಸ್. ನೀನಿಷ್ಟು ಹೇಳಿದ್ಮೇಲೆ ಮುಗಿತು ಬಿಡು. ಬ್ಯಾಡ್ ನ್ಯೂಸ್ ಕೊಟ್ಟೆ, ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತೀನಿ. ಕ್ಯಾಪ್ಟನ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ನೀನು ಟೂರ್ನಮೆಂಟ್ ಆಡ್ತೀಯಾ? ಸಚಿನ್, ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ನನಗೆ ಮುತ್ತು ಕೊಟ್ಟಿದ್ಯಾ ಕಣೋ. ಇನ್ಮೇಲೆ ದಿನ ಕೊಡ್ತೀನಿ. ಬೇಡಪ್ಪ, ಬೇಡ ಕಣೋ. ಇದನ್ನ ತಡ್ಕೊಳ್ಳೋ ಶಕ್ತಿನೇ ನನ್ಗಿಲ್ಲ. ಪ್ಲೀಸ್ ಬೇಡ. ಅವನಿಗೆ ಯಾಕಕ್ಕ ಸುಳ್ಳು ಹೇಳ್ದೆ? ಸುಳ್ಳಲ್ಲ ಭಾವನಾ, ನಿಜ. ಅದ್ ಹೇಗಕ್ಕ ಸಾಧ್ಯ? ಅವನಿಗೆ ಯಾವ ಸ್ಕೂಲಲ್ಲಿ ತಾನೇ ಅಡ್ಮಿಷನ್ ಕೊಡ್ತಾರೆ? ದಿನೇಶ್ ಅವ್ರ ಸ್ಕೂಲ್ ನಲ್ಲಿ ಟ್ರೈ ಮಾಡ್ತೀನಿ ಅಂದಿದ್ದಾರೆ. ಅವ್ರು ಕೇಳಿದ್ರೆ ಕೆಲಸ ಆಗುತ್ತೆ. ಒಂದ್ ವೇಳೆ ಅಡ್ಮಿಷನ್ ಕೊಟ್ರು ಬೇರೆ ಪೇರೆಂಟ್ಸ್ ಒಪ್ತಾರಕ್ಕ? ಬಿ ಪ್ರಾಕ್ಟಿಕಲ್. ಅದೇನೋ ಗೊತ್ತಿಲ್ಲ, ಆಗತ್ತೆ ಅಂತ ನಂಬಿಕೆ ಇದೆ. ಅಕ್ಕ, ತುಟಿ ಮೆಲ್ಲಾಗೂ ಇದೆ, ಕಣ್ಣಲ್ಲಿ ನೀರಿದೆ. ತುಟಿ ಮೆಲ್ಲಾಗೂ ಉಳಿಸ್ಕೊ, ಕಣ್ಣೀರ್ ಒರೆಸ್ಕೊಂಡು ಹೋಗು. ಇಂಪಾಸಿಬಲ್. ಹ್ಯಾವ್ ಯು ಗಾನ್ ಬ್ಯಾಡ್ ಮಿಸ್ಟರ್ ದಿನೇಶ್? ಅಲ್ಲ, ಇಷ್ಟು ವರ್ಷ ನೀವು ನಮ್ಮ ಸ್ಕೂಲ್ಗೆ ಒಳ್ಳೆ ಹೆಸರು ತಂದಿದ್ದೀರಾ, ಇವತ್ತು ನೀವೇ ಕೆಟ್ಟ ಹೆಸರು ತರೋದಕ್ಕೆ ಹೊರಟಿದ್ದೀರಾ. ಇವತ್ತೋ ನಾಳೆನೋ ನಾವು ಹುಡುಗನಿಗೆ ಒಳ್ಳೇದು ಮಾಡೋದು ಕೆಟ್ಟ ಹೆಸರು ತರೋ ಕೆಲಸನಾ ಸರ್? ನನಗೂ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಆದ್ರೆ ಹಾಗಂತ ಆ ಪೆದ್ದ ಹುಡುಗನ ನಮ್ಮ ಹುಡುಗರ ಜೊತೆ ಸೇರ್ಸೋದಕ್ಕಾಗತ್ತೇನ್ರಿ? ಪ್ಲೀಸ್ ಮೈಂಡ್ ಯೋರ್ ಟಂಗ್ ಸರ್. ಪೆದ್ದ ಅಂತ ಕರೆಯೋದು ನಿಮ್ ಸ್ಥಾನ ಗೌರವ ತರಲ್ಲ. ಓಕೆ, ಐ ಆಮ್ ಸಾರಿ. ಆದ್ರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ನಾಟ್ ಪ್ರಾಕ್ಟಿಕಲ್ ಅಟ್ ಆಲ್. ಬೋರ್ಡ್ ಮೆಂಬರ್ಸ್ಗೆ, ಪೇರೆಂಟ್ಸ್ಗೆ ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ. ಅವನನ್ನ ಕ್ಲಾಸಿಗೆ ಸೇರಿಸ್ಕೊಳ್ಬೇಡಿ, ಕ್ರಿಕೆಟ್ ಆಡಕ್ ಬಿಡಿ ಸಾಕು. ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಸರಿ ಸರ್, ನಾನು ಪೇಪರ್ ಸಬ್ಮಿಟ್ ಮಾಡ್ತೀನಿ, ನನ್ನನ್ನು ರಿಲೀವ್ ಮಾಡಿ. ವಾಟ್? ಹೆದರಿಸ್ತಾ ಇದ್ದೀರಾ? ಏನ್ರಿ, ನೀವು ರಿಸೈನ್ ಮಾಡ್ಬಿಟ್ರೆ ನಮ್ ಸ್ಕೂಲಲ್ಲಿ ಕ್ರಿಕೆಟ್ ಆಟನೇ ನಿಂತು ಹೋಗ್ಬಿಡತ್ತಾ? ರೀ, ಯಾರ್ದೋ ಅಪ್ಲಿಕೇಶನ್ಗೆ ನಿಮ್ಮ ಕರಿಯರ್ ಯಾಕ್ರಿ ಹಾಳು ಮಾಡ್ಕೋತಾ ಇದ್ದೀರಿ? ಕ್ರಿಕೆಟರ್ ಆಗಿ ನನ್ನ ಸಾಧನೆ ಏನು ಅಂತ ಎಲ್ಲರೂ ಗೊತ್ತು. ಈಗ ನಾ ಮನುಷ್ಯನಾಗಿ ಹೊರಟಿದ್ದೀನಿ. ನಿಮ್ಮ ಉಪದೇಶನ ನಿಮ್ಮ ಮಕ್ಕಳಿಗೆ ಇಟ್ಕೊಳ್ಳಿ. ಐ ನೋ ವಾಟ್ ಐ ಆಮ್ ಡೂಯಿಂಗ್ ಸರ್. ಗುಡ್ ಬೈ. Boys, come here. Hi boys. Hi sir. ನಾನು ನಾಳೆಯಿಂದ ನಿಮ್ಮ ಸ್ಕೂಲಿಗೆ ಬರೋದಿಲ್ಲ. ನಾ ಜಾಬ್ ರಿಸೈನ್ ಮಾಡಿದೆ. ಯಾಕೆ ಸರ್, ನಾವೇನಾದ್ರೂ ತಪ್ಪು ಮಾಡಿದ್ವಾ? ಛೇ, ಯು ಆರ್ ಆಲ್ ವೆರಿ ಸ್ವೀಟ್. ನಂಗೇನೋ ಬೇರೆ ಕೆಲಸ ಬಂದಿದೆ. ಸರ್, ನೀವ್ ಯಾವ ಟೈಮ್ ಕರೆದ್ರು ನಾವು ಬರ್ತೀವಿ ಸರ್. ಪ್ಲೀಸ್ ಹೋಗ್ಬೇಡಿ ಸರ್. ಪ್ಲೀಸ್ ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ. ನನಗೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಆಲ್ವೇಸ್ ಪ್ಲೇ ಅ ಜೆಂಟಲ್ಮನ್ಸ್ ಗೇಮ್. ಕ್ರಿಕೆಟ್ ಇಸ್ ಅ ಗೇಮ್, ನಾಟ್ ಅ ವಾರ್. ಬಾಯ್. ಕೆಲ್ಸ ಯಾಕೆ ಬಿಡಕ್ ಹೋದೆ ದಿನೇಶ್?
ನಾ ಖುಷಿಗೆ ಕೋಚಿಂಗ್ ಮಾಡ್ತೀನಿ ಸಾಕ್ಷಿ, ಅದನ್ನ ಕೆಲಸ ಅಂತ ಅನ್ಕೊಂಡಿಲ್ಲ ಯಾವತ್ತು. ಮಕ್ಳು ಹತ್ಬಿಟ್ರಲ್ಲ ಅದೇ ಬೇಜಾರು. ನಾನೊಂದು ತಪ್ಪು ಮಾಡ್ಬಿಟ್ಟೆ ದಿನೇಶ್. ಸಚಿನ್ಗೆ ನೀನು ಟೂರ್ನಮೆಂಟ್ ಅಲ್ಲಿ ಆಡ್ತೀಯ ಅಂತ ಪ್ರಾಮಿಸ್ ಮಾಡ್ಬಿಟ್ಟೆ. ಕಮಾನ್ ಸಾಕ್ಷಿ, ನಾನು ಹೇಳೋ ತನಕ ಅಟ್ಲೀಸ್ಟ್ ಕಾಯ್ಬೇಕಾಗಿತ್ತು. ಅವನ್ಗೇನ್ ಸಮಾಧಾನ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ದಿನೇಶ್. ವೇಟ್ ನಿನ್ ಕೆಲಸ ಆಯ್ತು ಅಂತ ತಿಳ್ಕೊ. ದಿನೇಶ್ ದಿನೇಶ್ ಎಲ್ಲಿ ಹೋಗ್ತಾ ಇದೀಯಾ? ಮೈ ಕಮ್ ಇನ್ ಮೇಡಮ್? ಎಸ್. Oh my God, Mr. Dinesh, ಕೂತ್ಕೊಳ್ಳಿ. Please sit down. What a surprise. ಏನ್ ತಗೋತೀರಾ? ಕಾಫಿ, ಟೀ, ಜ್ಯೂಸ್? What would you like to have? ಅವೆಲ್ಲ ಬೇಡ ಮೇಡಮ್, ಕೊಟ್ರೆ ಕೆಲಸ ತಗೊಳ್ತೀನಿ. ನಾನ್ ಕನ್ಸ್ ಕಾಣ್ತಾ ಇಲ್ಲ ತಾನೆ? ನಿಮಗ್ ಕೆಲಸ ಕೊಡೋ ಅವಕಾಶನ ನನಗ್ ಕೊಟ್ರಲ್ಲ, ಅದೇ ನನ್ ಪುಣ್ಯ. ಆದ್ರೆ ನಂದೊಂದು ಕಂಡೀಷನ್ ಇದೆ. ನೀವೇನೇ ಕೇಳಿದ್ರು ಎಸ್ 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 ಎಸ್. ವಿಷಯ ಅಷ್ಟು ಚಿಕ್ಕದಲ್ಲ. ಅಣ್ಣ, ದಿನೇಶ ನಮ್ ಸ್ಕೂಲ್ಗೆ ಬಂದವನಣ್ಣ. ಅಲ್ಲ, ಅವನಿಗೇನ್ ಕೆಲ್ಸ? ನಮ್ ಸ್ಕೂಲ್ಗೆ ಸೇರ್ತಾನೋ ಏನೋ. ವಿದ್ಯಾರಣ್ಯ ಸ್ಕೂಲ್ಗೆ ರಿಸೈನ್ ಮಾಡ್ದ ಅಂತ ಗೊತ್ತಾಯ್ತು. ಇಲ್ಲಿಗೆ ಬಂದಿದಾನ? ಈಗ ಆಡ್ತೀನಿ ನೋಡು ಗೇಮ್. ಕ್ರಿಕೆಟ್ ಆಡೋದು 11 ಜನ, ಅದ್ರಲ್ಲೊಬ್ಬ ಹೀಗಿದ್ರೇನು, ಇನ್ ಬಾಕಿ 10 ಜನ ಇಲ್ವಾ? ನನ್ಗೆ ಅಕ್ಷೋಹಿಣಿ ಸೈನ್ಯ ಬೇಡ, ಈ ಕೃಷ್ಣ ಒಬ್ಬ ಇದ್ರೆ ಸಾಕು. ಥ್ಯಾಂಕ್ ಯು ಮೇಡಮ್. ನಾನೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಬನ್ನಿ, ಹುಡುಗರನ್ನ ಪರಿಚಯ ಮಾಡಿಸ್ತೀನಿ. ನೀವಿಲ್ಲೇ ಕೂತಿರಿ, ನಾನು ಹುಡುಗರಿಗೆಲ್ಲ ಒಂದು ಸರ್ಪ್ರೈಸ್ ಕೊಡ್ತೀನಿ. ಬಾಯ್ಸ್, ಕಮ್ ಹಿಯರ್. ಕಮ್ ಫಾಸ್ಟ್, ಕಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ನಿಮ್ ಎಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ನಿಮ್ ಹೊಸ ಕೋಚ್ ಯಾರಿರ್ಬೋದು ಹೇಳಿ? ನಿಮಗೆ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೇಳ? Here he is. We'll change now. The man coming in from deep square leg and the man pushed back at point. And the response from Amir Sohail is magnificent. He's down the track and really it's been a flat-batted tennis shot. Here you see him arguing with the bowler or telling him what he's doing. Well, that's the answer. That's the best way you can answer a batsman. ಮೇ ಕಮಿನ್ ಸರ್. ಓ, ನೀವಾ? ಬನ್ನಿ ಕೂತ್ಕೊಳ್ಳಿ. ಏನ್ ವಿಷಯ? ಸರ್, ದಿನೇಶ್ ಸ್ಕೂಲ್ ಬಿಟ್ಬಿಟ್ಟ ಅಂತ ಕೇಳ್ಪಟ್ಟೆ. ಅದಕ್ಕೆ ಆ ಸ್ಥಾನ ನನಗ್ ಕೊಡಿ ಅಂತ ಕೇಳಕ್ ಬಂದೆ. ಅಲ್ರಿ, ಮಕ್ಕಳ ಕೈಯನ್ನೆಲ್ಲ ಸಿಗರೇಟ್ ಇಂದ ಸುಡ್ತೀರಿ ಅಂತ ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಅಂತ ನಿಮ್ಗೆ ನಾನ್ ಕೆಲಸ ಕೊಡ್ಬೇಕಾ? ಆತರ ಮಿಸ್ಟೇಕ್ ಮತ್ತೆ ಆಗಲ್ಲ. ಒಂದ್ ಅವಕಾಶ ಕೊಡಿ ಸರ್. ನಿಮ್ ವಿಷಯ ಎಲ್ರಿಗೂ ಗೊತ್ತಿದೆ ಕಣ್ರಿ. ಬೋರ್ಡ್ ಮೆಂಬರ್ಸ್ಗೆ ನಾನು ಏನಂತ ಉತ್ತರ ಕೊಡ್ಲಿ? ಅದು ಅಲ್ಲದೆ ನಿಮ್ಮನ್ನೇ ಕೆಲಸಕ್ಕೆ ತಗೋಬೇಕು ಅನ್ನೋದಕ್ಕೆ ಅಂತ ಸ್ಟ್ರಾಂಗ್ ರೀಸನ್ ಆದ್ರೂ ಏನ್ರಿ ಇದೆ ನಿಮ್ ಹತ್ರ? ಸರ್, ವಿದ್ಯಾರಣ್ಯ ಹೈಸ್ಕೂಲ್ಗೆ ಸ್ಟ್ರಾಂಗ್ ಅಪೋನೆಂಟ್ ಅಂದ್ರೆ ಅದು ಸಾಯಿ ಸರಸ್ವತಿ ಸ್ಕೂಲ್ ಮಾತ್ರ. ನಾನಲ್ಲಿ ಕೋಚ್ ಆಗಿದ್ದೆ. ಅಲ್ಲಿ ಎಲ್ಲಾ ಪ್ಲೇಯರ್ಗಳ ವೀಕ್ನೆಸ್ ನನಗೆ ಗೊತ್ತು. ಎದೆ ಸೀಳಿ ಗೆಲ್ಲೋದು ಒಂದ್ ಕಲೆ, ವೀಕ್ನೆಸ್ ನೋಡಿ ತೊಡೆ ಮುರಿಯೋದು ಇನ್ನೊಂದ್ ಕಲೆ. ನೋಡಿ, ಇದು ನನ್ನ ಪ್ರೆಸ್ಟೀಜ್ ವಿಷಯ. ದಿನೇಶ್ ಇಲ್ಲದೆ ಇದ್ರೂ ನಾವು ಗೆಲ್ತೀವಿ ಅನ್ನೋದನ್ನ ನಾನು ಪ್ರೂವ್ ಮಾಡಿ ತೋರಿಸ್ಬೇಕು. ನಿಮ್ಮನ್ನ ನಾನು ನಂಬೋದ? ದಿನೇಶ್ಗಿಂತ ಒಳ್ಳೆ ಕೋಚ್ ನಾನು ಅಂತ ತೋರಿಸ್ಬೇಕು. ಇಬ್ಬರು ಗುರಿನೂ ಒಂದೇ. ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಸರ್, ಗೆದ್ದು ತೋರಿಸ್ತೀನಿ. ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ಥ್ಯಾಂಕ್ ಯು. ನಾನು ಆಫ್ ಸೈಡ್ ವೀಕು. ಸಚಿನ್ ಪ್ರಾಕ್ಟೀಸ್. ನಾನು ಲೆಗ್ ಸೈಡ್ ಸ್ಟ್ರಾಂಗು. ಸಚಿನ್ ಸ್ಟ್ರಾಂಗ್. ನನಗೆ ಫಾಸ್ಟ್ ಆಗಿ ಓಡಕ್ಕಾಗಲ್ಲ. 4, 6 ಹೊಡಿತೀನಿ. ಹಾಸಿಗೆ ಮೇಲೆ ಕೂತ್ಕೊಂಡು ಎಲ್ರೂ 4, 6 ಹೊಡಿತಾರೆ ಕ್ಯಾಪ್ಟನ್. ಫೀಲ್ಡ್ ನಲ್ಲಿ ಹೊಡಿಬೇಕು. ಹೊಡಿತೀನಿ. ಐ ಆಮ್ ಸ್ಟ್ರಾಂಗ್ ಅಲ್ವಾ? ಎಸ್ ಕ್ಯಾಪ್ಟನ್, ಯು ಆರ್ ಸ್ಟ್ರಾಂಗ್. ಬೆಸ್ಟ್ ಫ್ರೆಂಡ್, ನಂಗೆ ಅವಾಗ ಕಣ್ಣು ಕತ್ಲೆ ಆಗುತ್ತೆ. ಯಾಕೆ?
ನೀನು ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ಯಾ. ಆಡಕ್ ಶುರು ಮಾಡದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ದಿನೇಶ್ ಸರ್ ತುಂಬಾ ಸ್ಟ್ರಿಕ್ಟ್. ಸಚಿನ್ ಅಫ್ರೈಡ್. ನೀನ್ ಚಾಂಪಿಯನ್ ಕ್ಯಾಪ್ಟನ್, ನಿನ್ನತ್ರ ಅವ್ರು ಸ್ಟ್ರಿಕ್ಟ್ ಆಗಿರಲ್ಲ. ಸುಳ್ಳು. ಸಚಿನ್ ನಾಟ್ ಚಾಂಪಿಯನ್. ನೀನ್ ಯಾವತ್ತೂ ಆಡಿಲ್ಲ ಅಲ್ವಾ, ಅದಕ್ಕೆ ಹಾಗನ್ಸುತ್ತೆ. ಆಡು, ಆಮೇಲೆ ನಿನ್ಗೆ ಗೊತ್ತಾಗುತ್ತೆ. ಭಯ, ಟೆನ್ಷನ್. ಶ್ಲೋಕ ಹೇಳಿ ಮಲ್ಕೋ, ಭಯ ಎಲ್ಲ ಹೊರಟೋಗುತ್ತೆ. ಬೆಸ್ಟ್ ಫ್ರೆಂಡ್, ನೀನು ಇಲ್ಲೇ ಮಲ್ಕೋತ್ಯಾ? ಅದಕ್ಕೇನಂತೆ, ಖಂಡಿತ ಮಲ್ಕೋತೀನಿ. ರಾತ್ರಿ ಎದ್ದೋಗ್ಬಾರ್ದು. ನಾಟ್ ಚೀಟಿಂಗ್. ನೀನ್ ಹೋಗು ಅಂದ್ರು ನಾನು ಹೋಗಲ್ಲ. ಮಲ್ಕೋ. ಅಯ್ಯಯ್ಯೋ, ಬೆಸ್ಟ್ ಫ್ರೆಂಡಿಗೆ ಬೇಜಾರಾಗುತ್ತೆ. ರಾಮಾಯ ರಾಮಭದ್ರಾಯ ನಮಃ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಮ್ಮನ್ ಕಾಲ್ಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಸಚಿನ್, ಅಮ್ಮನ್ ಮಾಡು ಅಂದ್ರೆ ನಾನ್ ಮಾಡ್ತಿದ್ಯಲ್ಲೋ. ಅವನ್ ಮಾಡಿದ್ ಸರಿನೇ ಐತೆ ಸಾಕ್ಷಿ. ನಾನು ಅವನಿಗೆ ಜನ್ಮ ಕೊಟ್ಟನೆ ಹೊರತು ಪ್ರೀತಿ ಮಾಡ್ಲಿಲ್ಲ. ನೀನೇ ಅವನಿಗೆ ನಿಜವಾದ ತಾಯಿ. ಸಚಿನ್, ನಾನು ನಿನ್ನ ಕ್ಯಾಪ್ಟನ್ ಅಂತ ಕರಿಬೋದಾ? ಎಸ್. ಬೆಸ್ಟ್ ಆಫ್ ಲಕ್ ಕ್ಯಾಪ್ಟನ್. ಗುಡ್ ಮಾರ್ನಿಂಗ್ ಬಾಯ್ಸ್. ಗುಡ್ ಮಾರ್ನಿಂಗ್. ಈ ಸಚಿನ್ ಈ ವರ್ಷ ಇವನು ನಿಮ್ ಜೊತೆ ಆಡ್ತಾನೆ. ಯಾರಾದ್ರೂ ಪರಿಚಯ ಮಾಡ್ಕೊಟ್ರೆ ಹಾಯ್ ಹಲೋ ಅಂತ ಏನ್ ಹೇಳಲ್ವಾ? ಹಾಯ್ ಸಚಿನ್. ಹಾಯ್. ಗೋ ಶೇಕ್ ಹ್ಯಾಂಡ್ಸ್ ವಿತ್ ದೆಮ್. ಇವನ್ ಕ್ರಿಕೆಟ್ ಆಡ್ತಾನ? ಇವನಿಗೆ ಸರಿಯಾಗಿ ನಿಂತ್ಕೊಳಕ್ಕೆ ಬರಲ್ಲ. ಈ ಸರಿ ನಮಗ್ ಟೂರ್ನಮೆಂಟ್ ಅಲ್ಲಿ ಚೊಂಬೆ. ಸಚಿನ್, ಹೋಗಿ ಪ್ಯಾಡ್ ಮಾಡು. ಎಸ್ ಸರ್. ಮನೆಗೆ ಯಾವ್ಯಾವ್ದೋ ಬ್ರೀಡ್ ನಾಯಿಗಳು ತಂದು ಹೆಸರಿಟ್ಟು ಫ್ಯಾಮಿಲಿ ಮೆಂಬರ್ ಮಾಡ್ಕೊಳ್ತಾರೆ. ಅದೇ ಇಂಥ ಮಕ್ಕಳನ್ನ ನಮ್ ಸಂಬಂಧ ಅಂತ ಹೇಳ್ಕೊಳಕ್ ಜನ ಹಿಂಜರಿತಾರೆ. ನೀವಾಗಬಾರ್ದು. ಅವನನ್ನ ನಿಮ್ಮಲ್ಲೇ ಒಬ್ಬ ಅಂತ ಟ್ರೀಟ್ ಮಾಡ್ಬೇಕು. ಆಗತ್ತಾ? ಎಸ್ ಸರ್. ಏನ್ ಒಬ್ನೇನಾ? ದಟ್ಸ್ ದ ಸ್ಪಿರಿಟ್. ಲೆಟ್ಸ್ ಸ್ಟಾರ್ಟ್. ಯಾರೇ ಬಂದ್ರು ದಿನೇಶ್ ಸರ್ ತರ ಇರಲ್ಲ ಕಣೋ. ಕರೆಕ್ಟ್. ಅವ್ರಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಕ್ ಮೂಡೇ ಇಲ್ಲ ಕಣ. ಬೇರೆ ಇನ್ಯಾರು ಬರ್ತಾರೋ ದೇವ್ರಿಗೆ ಗೊತ್ತು. ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನ್ ಧರ್ಮ, ನಿಮ್ ಹೊಸ ಕೋಚ್. ನಿಮ್ ಹೆಸರುಗಳನ್ನ ಹೇಳಲ್ವಾ? ಅನೂಪ್, ರಿತಿಕ್, ಗೌರವ್, ಹರೀಶ್, ಗೌತಮ್, ವಿಜಯ್, ಕೃಷ್ಣ, ನಿತಿನ್, ರಮೇಶ್, ಪ್ರಶಾಂತ್, ಸಂತೋಷ್. ವೆರಿ ಗುಡ್. ಆ ದಿನೇಶ್ ನಿಮ್ಗೆ ಏನೇನು ಹೇಳ್ಕೊಟ್ಟಿದ್ನೋ ಅದನ್ನೆಲ್ಲ ಮರ್ತ್ಬಿಡಿ. ಈಗ ನೀವು ನನ್ ಸ್ಟೂಡೆಂಟ್ಸ್. ನನ್ ಸ್ಟೈಲೇ ಬೇರೆ. ಕ್ರಿಕೆಟ್ ಇಸ್ ನಾಟ್ ಎ ಗೇಮ್, ಇಟ್ಸ್ ಎ ವಾರ್. ಏನೋ ಎಲ್ಲ ಉಲ್ಟಾ ಹೇಳ್ತಾರಲ್ಲೋ. ನೀವ್ ಮೊದಲು ಕಲಿಬೇಕಾಗಿರೋದು ಅಗ್ರೆಷನ್. ಆ ಪೆದ್ದನ್ ಇಟ್ಕೊಂಡು ಟೂರ್ನಿಮೆಂಟ್ ಬರ್ತಾನ ನೋಡೇ ಬಿಡ್ತೀನಿ. ಸರ್, ಅವನ್ ಪೆದ್ದ ಅಲ್ಲ ಸರ್, ತುಂಬಾ ಒಳ್ಳೆಯವನು. ಸಚಿನ್ ನನ್ನ ಫ್ರೆಂಡು ಸರ್. ಆಹಾ, ನಿನ್ ಕಿಟ್ ಎತ್ಕೊಂಡು ಓಡೋ. ಡೋಂಟ್ ಸ್ಟಾಪ್ ಟಿಲ್ ಐ ಟೆಲ್ ಯು. ಅವನ್ಗಿನ್ ಯಾರಾದ್ರೂ ಫ್ರೆಂಡ್ಸ್ ಇದ್ದೀರಾ? ದಟ್ಸ್ ಗುಡ್. ನಾ ಹೇಳಿದ್ದನ್ನ ಕೇಳ್ಬೇಕಷ್ಟೇ. ತೊಟ್ಟಿ ಎರಡಾದ್ರೆ ಎಲ್ರಿಗೂ ಇದೇ ಗತಿ. ಕಮಾನ್, ಲೆಟ್ಸ್ ಸ್ಟಾರ್ಟ್.
ಸೂರ್ಯ ಚಂದ್ರ ರಾಣಿ ಸೋಲೆ ಇಲ್ಲ ನಿಂಗೆ ಗೆದ್ದು ಬಾ ಕಣ್ಣು ಚಿಕ್ಕದೇನೆ ಕನ್ಸು ದೊಡ್ಡದೇನೆ ನೀನೆ ಎಲ್ಲ ನಿಂಗೆ ಎದ್ದು ಬಾ ನಿನ್ನದೇ ಮೈದಾನ ಗೆದ್ದರೆ ಸನ್ಮಾನ ಸುತ್ತ ಭೂಮಿಯಾಣೆ ಸೂರ್ಯ ಚಂದ್ರ ರಾಣಿ ಸೋಲೆ ಇಲ್ಲ ನಿಂಗೆ ಗೆದ್ದು ಬಾ ಕಣ್ಣು ಚಿಕ್ಕದೇನೆ ಕನ್ಸು ದೊಡ್ಡದೇನೆ ನೀನೆ ಎಲ್ಲ ನಿಂಗೆ ಎದ್ದು ಬಾ ವೀರನಾದರೂ ಯಾರೆಯಾದರೂ ಬಾನಿನಿಂದಲೇ ಜಾರೋದಿಲ್ಲ ನಿನ್ನ ಹಾಗೆಯೇ ತಾಯಿ ಗರ್ಭದಿ ಹುಟ್ಟಿ ಬಂದರು ಕೇಳೋ ಎಲ್ಲ ಹೋರಾಡದ ಬದುಕೇ ನಶ್ವರ ನೋ ಎಂದರು ಬರುವ ನೇಸರ ಅರ್ಜುನ ಗೆಲ್ಲಬೇಕು ಜೀವನ ಎದ್ದು ಬಾರೋ ಸಚಿನ್ 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 ಸುತ್ತ ಭೂಮಿಯಾಣೆ ಸೂರ್ಯ ಚಂದ್ರ ರಾಣೆ ಸೋಲೆ ಇಲ್ಲ ನಿಂಗೆ ಗೆದ್ದು ಬಾ ಕಣ್ಣು ಚಿಕ್ಕದೇನೆ ಕನ್ಸು ದೊಡ್ಡದೇನೆ ನೀನೆ ಎಲ್ಲ ನಿಂಗೆ ಎದ್ದು ಬಾ ಮಾಡ್ಬೇಡ ಕ್ಯಾಪ್ಟನ್ ನನ್ ಮಾತ್ ಕೇಳು ನಂಗ್ ಬೇಡ ಮ್ಯಾಚ್ ನಲ್ಲಿ ಚೆನ್ನಾಗಿ ಆಡ್ಬೇಕೋ ಬೇಡವೋ ಈ ಮಾತ್ರೆ ತಗೊಂಡ್ರೆ ಶಕ್ತಿ ಬರುತ್ತೆ ಸುಸ್ತಾಗುತ್ತೆ ತಗೊಂಡಾಗ ಸುಸ್ತಾಗುತ್ತೆ ಆಡುವಾಗ ಶಕ್ತಿ ಬರುತ್ತೆ ತಗೋ ನಂಗೇನಾಗಿದೆ ನಿಂಗೇನಾಗಿದೆ ನಿಂಗೇನೂ ಆಗಿಲ್ಲ ಯು ಸ್ಟ್ರಾಂಗ್ ಕ್ಯಾಪ್ಟನ್ ವೈ ಮಾತ್ರೆ ಅದು ಅದು ಶಕ್ತಿ ಬರಕ್ಕೆ ಬರೀ 4 6 ಹೌದಾ ಕೊಡು ಬೆಸ್ಟ್ ಫ್ರೆಂಡ್ ನೀವ್ ನಮ್ ಸ್ಕೂಲಿಗೆ ಬರ್ತೀರಾ ಅನ್ನೋ ಖುಷಿಲಿ ನಿಮ್ ಕಂಡೀಷನ್ಗೆಲ್ಲ ಒಪ್ಕೊಂಡ್ಬಿಟ್ಟೆ ಆ ಹುಡುಗನ್ ಸರಿಯಾಗಿ ಆಡೋಕೆ ಬರಲ್ವಂತೆ ಚೆನ್ನಾಗಿ ಆಡೋ ಹುಡುಗ ಆಗಿದ್ರೆ ನಿಮ್ಮನ್ನ ಯಾಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಹುಡುಗರೆಲ್ಲ ಅವ್ರ ಪೇರೆಂಟ್ಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಪೇರೆಂಟ್ಸ್ ಕೇಳೋ ಪ್ರಶ್ನೆಗೆ ನನಗೆ ಉತ್ತರ ಕೊಡಕ್ಕಾಗ್ತಿಲ್ಲ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೊರಟಾಗ ಇವೆಲ್ಲ ಕಾಮನ್ ಅಲ್ವಾ ಮೇಡಮ್ ನೀವ್ ಅನ್ಕೊಂಡಷ್ಟು ಸುಲಭ ಅಲ್ಲ ಮಿಸ್ಟರ್ ದಿನೇಶ್ ನಿಮ್ ಸ್ಥಾನನ ದುರುಪಯೋಗ ಪಡಿಸ್ಕೊಂಡಿದ್ದೀರಾ ಅಂತಾರೆ ಅವ್ನ್ ಆಡ್ಸೋದ್ರಲ್ಲಿ ನಿಮ್ಗೇನೋ ಪರ್ಸನಲ್ ಗೇನ್ ಇದೆ ಅಂತಾರೆ ಸರಿಯಾಗಿರೋರು ಆಡ್ದಾಗ್ಲೇ ಟೂರ್ನಮೆಂಟ್ ಗೆಲ್ಲಿಲ್ಲ ಇನ್ ಇವನನ್ನ ಇಟ್ಕೊಂಡು ಆಡಿದ್ರೆ ಗೆಲ್ತೀರಾ ಅಂತಾರೆ ನಾನ್ ನಿಮ್ಮನ್ನ ನಂಬೋದು ಅವ್ರು ನಂಬ್ತಾರ ಟೂರ್ನಮೆಂಟ್ ಗೆಲ್ಬೇಕು ಅನ್ನೋದು ನಿಮ್ ಗುರಿ ಅವನನ್ನ ಸೊಸೈಟಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ನನ್ ಗುರಿ ಹೋಪ್ಫುಲಿ ಎರಡು ಆಗತ್ತೆ ಇಲ್ಲ ದಿನೇಶ್ ನನ್ ಮೇಲೆ ತುಂಬಾ ಪ್ರೆಷರ್ ಇದೆ ಐ ಕಾಂಟ್ ಡೂ ದಿಸ್ ಮೇಡಮ್ ಪ್ಲೀಸ್ ನಿಮ್ ಸ್ಥಿತಿ ನಂಗೆ ಅರ್ಥ ಆಗತ್ತೆ ನನಗೆ ಮಾತು ಕೊಟ್ಟಿದ್ದೀರಾ ನನ್ ನಂಬಿ ಮಾತು ಕೊಟ್ಟಿದ್ದ ತಪ್ಪಿಗೆ ಒಂದೇ ಒಂದ್ ಮ್ಯಾಚ್ ಆಡೋದಕ್ಕೆ ಅವಕಾಶ ಕೊಡ್ತೀನಿ ಆಮೇಲೆ ನನ್ನನ್ನು ಬಲವಂತ ಮಾಡಬೇಡಿ ದಿನೇಶ್ ಪ್ಲೀಸ್ ಟ್ರೈನ್ ಹಿಮ್ ವೆಲ್ ಒಳಗ್ ಬನ್ನಿ ಬೆಸ್ಟ್ ಫ್ರೆಂಡ್ ನಂಗ ಡಾಕ್ಟರ್ ಇಷ್ಟ ಇಲ್ಲ ಸುಮ್ನಿರೋ ತರ್ಲೆ ಕಾರ್ನಲ್ಲಿ ಕುತ್ಕೊ ಬಂದೆ
ಹೇಗಿದ್ದಾನೆ ಡಾಕ್ಟರ್? ನೆಗಡಿನೋ ಜ್ವರನೋ ಬಂದಿದ್ರೆ ಚೇತರಿಸ್ಕೋತಾ ಇದ್ದಾನೆ ಅಂತ ಹೇಳ್ಬೋದಾಗಿತ್ತು. ಅಂದ್ರೆ ಏನರ್ಥ? ದಿನೇ ದಿನೇ ವೀಕ್ ಆಗ್ತಾ ಇದ್ದಾನೆ ಸಾಕ್ಷಿ. ಇಲ್ಲ ಡಾಕ್ಟರ್, ಇಲ್ಲ. ದಿನ 2 hours ಕ್ರಿಕೆಟ್ ಆಡ್ತಾನೆ, ಓಡ್ತಾನೆ, ಕುಣಿತಾನೆ. ತುಂಬಾ ಆಕ್ಟಿವ್ ಆಗಿರ್ತಾನೆ ಡಾಕ್ಟರ್. ಕಂಟ್ರೋಲ್ ಯುವರ್ ಸೆಲ್ಫ್ ಸಾಕ್ಷಿ. ಅವನಿಗೆ ಕ್ರಿಕೆಟ್ ಮೇಲಿರೋ ಹುಚ್ಚು ಅವನನ್ನ ಸ್ಟೇಬಲ್ ಆಗಿಟ್ಟಿದೆ. ಅವನ ವಿಲ್ ಪವರ್ ಆಡೋ ಶಕ್ತಿ ಕೊಟ್ಟಿದೆ. ಬಟ್ ಅವನು ಟೂರ್ನಮೆಂಟ್ ಆಡ್ಬೇಕು ಡಾಕ್ಟರ್. ಟ್ರೈ ಮಾಡೋಣ. ಮೆಡಿಕಲಿ ಏನ್ ಸಾಧ್ಯನೋ ಅದೆಲ್ಲ ನಾ ಮಾಡ್ತೀನಿ. ಅವನ ಜೊತೆ ಕ್ರಿಕೆಟ್ ಬಿಟ್ಟು ಬೇರೆ ಏನು ಮಾತಾಡ್ತೀನಿ. ಓನ್ಲಿ ಕ್ರಿಕೆಟ್ ಕ್ಯಾನ್ ಕೀಪ್ ಹಿಮ್ ಗೋಯಿಂಗ್. ಏನೋ ಮರತ್ತುನ್ ಕಟ್ಟಿದಾನೆ ಅಂತ ನೋಡ್ತಾ ಇದ್ದೀರಾ? ನಾನ್ ಹೇಳಲಿಲ್ವಾ ನನ್ ಸ್ಟೈಲೇ ಬೇರೆ ಅಂತ? ಸ್ವಲ್ಪ ಬಿಲ್ಡಪ್ ಜಾಸ್ತಿ ಆಯ್ತಲ್ವಾ ಮಗ? ಸಾಯಿ ಸರಸ್ವತಿ ಸ್ಕೂಲ್ ಟೀಮ್ ನಲ್ಲಿ ಯಾವ ಹುಡುಗರಿಗೂ ಶಾರ್ಟ್ ಪಿಚ್ ಬಾಲ್ ಆಡಕ್ ಬರಲ್ಲ. ಸೊ ದೇರ್ ವೀಕ್ನೆಸ್ ಈಸ್ ಅವರ್ ಸ್ಟ್ರೆಂತ್. ಇನ್ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇದನ್ನೇ. ಹೆಡ್ ಲೆವೆಲ್ಗೆ ಪ್ಲೈವುಡ್ ಪ್ಲೇಸ್ ಮಾಡಿದೀನಿ. ಬಾಲ್ ಪಿಚ್ ಆದ್ರೆ ಡೈರೆಕ್ಟ್ ಪ್ಲೈವುಡ್ ಹೊಡಿಬೇಕು. ಬ್ರೇಕ್ ದ ವಿಕೆಟ್ ಆರ್ ಬ್ರೇಕ್ ದೇರ್ ಹೆಡ್. ಇಲ್ಲಿ ಯಾವ ಎಮೋಷನ್ಸ್ಗೂ ಜಾಗ ಇಲ್ಲ. ಇದು ಯುದ್ಧ. ಶತ್ರು ಸೋಲ್ಬೇಕು ಇಲ್ಲ ಸಾಯ್ಬೇಕು. ಏಯ್, ಯಾಕೀಗ ಹೆದರ್ತಿದ್ಯಾ? ಈ ಹೆದರ್ಕೆ ಆ ಟೀಮ್ ಹುಡುಗರಿಗೆ ಬರ್ಬೇಕು. ನಿನ್ ಕಣ್ಣಲ್ಲಿ ಬೆಂಕಿ ಬೆಂಕಿ ಕಾಣಿಸ್ಬೇಕು. ಕಮ್ ಆನ್, ಟೇಕ್ ದ ಬಾಲ್. ರಸ್ತೆಗೆ ಯಾಕೆ ಅಡ್ಡ ಹಾಕಿದ್ಯಾ? ನಿನ್ ಜರ್ನಿ ಇಲ್ಲಿಗೆ ಮುಗೀತು ಅಂತ ಹೇಳೋಕೆ. ಹರಿಯೋ ನದಿನ ಬೀಸೋ ಗಾಳಿನ ಯಾರು ತಡಿಯಕ್ಕಾಗಲ್ಲ. ಪಕ್ಕಕ್ಕೆ ತಿರುಗಿಸಬಹುದು. ನಿನ್ ಬುದ್ಧಿವಂತಿಕೆನ ಬರೀ ನನ್ ಮೇಲೆ ಸವಾಲು ಬಳಸ್ತಾ ಇದ್ಯಾ. ಅದೇ ಗೇಮ್ ಮೇಲೆ ಟ್ರೈ ಮಾಡಿದಿರೆ ನೀ ಎಲ್ಲೋ ಇರ್ತಾ ಇದ್ದೆ. ಗೇಮ್ ಮೇಲೆ ಟ್ರೈ ಮಾಡೋ ಕಾಲ ಈಗ ಬಂದಿದೆ. ನೀನು ನೀನ್ ನಂಬಿರೋ ಪ್ರಿನ್ಸಿಪಾಲ್ ಇಬ್ಬರ ಕರಿಯರ್ ಮುಗೀತು ಅಂತ ತಿಳ್ಕೊ. ಕರಿಯರ್ ರೂಪಿಸ್ಕೊಳ್ಳೋದು ನಮ್ ಕೈಲಿದೆ, ಉಳಿಸೋದು ಮುಗಿಸೋದು ಅವನ್ ಕೈಲಿದೆ. ಅವನ್ ಕೈಯಲ್ಲೇ ಇತ್ತು, ನಾನ್ ಕಿತ್ಕೊಂಡೆ. ಟೂರ್ನಿಮೆಂಟ್ ಅಲ್ಲಿ ಮೊದಲನೇ ಮ್ಯಾಚು ನನಗೆ. ಎಸ್ ಮಿಸ್ಟರ್ ದಿನೇಶ್, ಕೆಲವು ಸಲ ಟೈಸು ಸ್ಕೂಲ್ ನಲ್ಲಲ್ಲ ಬಾರ್ ನಲ್ಲೂ ಹಾಕ್ತಾರೆ. ಗೆಲ್ಬೇಕು, ನಾನ್ ನಿನ್ ಮೇಲೆ ಗೆಲ್ಬೇಕು. ಅದಕ್ಕೆ ಏನ್ ಮಾಡೋಕ್ಕೂ ರೆಡಿ ಇದ್ದೀನಿ. ಸೊ ಸಿ ಯು ಆನ್ ದ ಗ್ರೌಂಡ್. ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್? ಮೊದಲನೇ ರೌಂಡ್ ನಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಟೀಮ್ ಮೇಲೆ ಮ್ಯಾಚ್? ಎಲ್ಲ ಧರ್ಮ ಮಾಡ್ರೋ ಮ್ಯಾನಿಪುಲೇಷನ್ ಮ್ಯಾಮ್. ಬ್ಲಡಿ ರೋಗ್. ಈಗ ಏನ್ ಮಾಡೋದು ದಿನೇಶ್? ಆಡೋಣ ಬಿಡಿ ಮ್ಯಾಮ್. ಫಸ್ಟ್ ಮ್ಯಾಚ್ ಗೆದ್ರೆ ಇಡೀ ಟೂರ್ನಮೆಂಟ್ ಟೆನ್ಷನ್ ಇರಲ್ಲ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಸಚಿನ್ ಈ ಮ್ಯಾಚ್ ಬೇಡ, ನೆಕ್ಸ್ಟ್ ಮ್ಯಾಚ್ ಆಡ್ಸಿ. ನಮಗ್ ಟೈಮ್ ಇದೆ, ಅವನ್ಗಿಲ್ಲ. ಅಯ್ಯೋ ದೇವ್ರೇ, ಮತ್ತೆ ಹೆಂಗ್ರಿ ದಿನೇಶ್? ನಾನ್ ಚಾನ್ಸ್ ತಗೊಳಕ್ ರೆಡಿ ಇಲ್ಲ. ಬೇರೆ ವಿಧಿ ಇಲ್ಲ, ನಾನು ಚಾನ್ಸ್ ತಗೊಳಕ್ ರೆಡಿ ಇಲ್ಲ. ಈ ಮ್ಯಾಟ್ರನ್ನ ಮತ್ತೆ ಮಾತಾಡೋದು ಬೇಡ. ಬರ್ತೀನಿ ಮ್ಯಾಮ್. ಅಮ್ಮ ಅಮ್ಮ, ಈ ದುಡ್ಡು ತಗೊಳ್ಳಿ. ನಾಳೆ ಟೂರ್ನಮೆಂಟ್ ಶುರುವಾಗುತ್ತೆ. ಸಚಿನ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ಈ ದುಡ್ಡನ್ನ ದೇವಸ್ಥಾನಕ್ಕೆ ಕೊಟ್ಬಿಡಿ. ಸರಿಮ್ಮ, ಅವನ ಆಸೆ ಪಟ್ಟಿದ್ದೀರ ಬಂತಲ್ಲ, ಅಷ್ಟೇ ಸಾಕು. ಭಾವನಾ, 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 ಭಾವನಾ ಎಲ್ಲಿದ್ದೀಯಾ? ಭಾವನಾ, ಎನರ್ಜಿ ಡ್ರಿಂಕ್ ಬಿಸ್ಕೆಟ್ ಎಲ್ಲ ಖಾಲಿಯಾಗಿದೆ. ಈ ಲಿಸ್ಟ್ ನಲ್ಲಿ ಬರ್ದಿದ್ದೀನಿ, ತರ್ತೀಯಾ? ನಾನಂತೂ ನನ್ನ ತಮ್ಮ ಆಡ್ತಾನೆ ಅಂತ ನನ್ನ ಎಲ್ಲ ಫ್ರೆಂಡ್ಸ್ಗೂ ಹೇಳ್ಬಿಟ್ಟಿದ್ದೀನಿ. ಎಸ್ ಅಕ್ಕ, ಯು ಡನ್ ಇಟ್. ಹಲೋ. ಹಾಯ್ ಸಾಕ್ಷಿ. ಹಾಯ್ ದಿನೇಶ್. ಲೇಟ್ ಆಗ್ತದೆ ಸಾಕ್ಷಿ. ಸಚಿನ್ ಯಾಕೆ ಬಂದಿಲ್ಲ? 15 minutes ಅಲ್ಲಿ ಅಲ್ಲಿ ಇರ್ತೀವಿ. ಓಕೆ ಕ್ಯಾಪ್ಟನ್? ಕ್ಯಾಪ್ಟನ್ ಯಾಕೋ ಮಲ್ಗಿದ್ಯಾ? ಪ್ರಾಕ್ಟೀಸ್ಗೆ ಹೋಗ್ಬೇಕು. ಎದ್ದೇಳು ಕ್ಯಾಪ್ಟನ್. ಕ್ಯಾಪ್ಟನ್, ಕ್ಯಾಪ್ಟನ್, ವೇಕ್ ಅಪ್. ಎದ್ದೇಳು, ಟೈಮ್ ಆಯ್ತು. ವೇಕ್ ಅಪ್, ವೇಕ್ ಅಪ್ ಕ್ಯಾಪ್ಟನ್. ಕ್ಯಾಪ್ಟನ್, 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 ಕ್ಯಾಪ್ಟನ್.
ಸೂರ್ಯ ಸೇರುವಾಗ ಛಲವೇ ಶ್ರೇಷ್ಠವಂತೆ ಜಗವೇ ನಿನಗೆ ಸುಮವ ಹಾಸಿದೆ ಇಳಿಯೋ ಕಣಕ್ಕೆ ಜಯ ಕೈ ಚಾಚಿದೆ ಮನಸ್ಸಲ್ಲಿ ಮನೆ ಮಾಡುವೆ ಇತಿಹಾಸ ನೀನಾಗುವೆ ಕಣ್ಣಿ ಹೋದ ಮೇಲೆ ಕಣ್ಣೀರಲ್ಲಿ ನಾಳೆ ನೀನೇ ಹೋದ ಮೇಲೆ ನಾನಿನ್ನೆಲ್ಲಿ ನಾಳೆ ಜೀವ ಮೊಳಕೇಲೆ ಕೊನೆಯಾಯಿತೇ ಲಾಲಿ ಹಾಡೋ ಮೊದಲೇ ಖಾಲಿ ಆಯ್ತು ಮಡಿಲೆ ಇಷ್ಟೇ ಯೋಗ ಎನಲೆ ಇನ್ನೂ ಬೇಕು ಅಳಲೆ ನಗು ಮನಸ್ಸಲ್ಲಿ ಚಿತೆಯಾಯಿತೇ ಎದುರಿಗೆ ಬಾರು ದೇವ ದೂರ ನೂರು ಉತ್ತರಿಸೋ ಬೇಗನೆ ಕ್ಷಣದಲ್ಲಿ ಹೋಗೋ ಜೀವ ಕಣ್ಣ ಬಿಟ್ಟು ಉತ್ತರಿಸೋ ಬೇಡುವೆ ಕೊಂಚವೇ ಪ್ರಾಣಕ್ಕೇನೂ ಅಪಾಯ ಇಲ್ಲ, ಯಾನ ಬಂದಿದೆ. ಆದ್ರೆ ನಾಳೆ ಅವನು ಮ್ಯಾಚ್ ಆಡೋದಕ್ಕಾಗಲ್ಲ. Please come in. ವಿಷಯ ಕೇಳಿ ಬೇಜಾರಾಯ್ತು. ಐ ಆಮ್ ಸಾರಿ ಮಿಸ್ಟರ್ ದಿನೇಶ್. ನಿಮಗೂ ಇದೇ ಬೇಕಿತ್ತಲ್ವಾ? ವಾಟ್ ಇಸ್ ದಿಸ್ ಸಾಕ್ಷಿ? ಏನ್ ಮಾಡ್ತಿದ್ದೀರಾ? ಅವ್ನು ಯಾವುದೇ ಕ್ರಿಕೆಟ್ ಮ್ಯಾಚ್ ಟಿವಿನಲ್ಲಿ ನೋಡ್ಬೇಕಾದ್ರೂ ಕ್ರಿಕೆಟ್ ಗೇರ್ ಹಾಕೊಂಡೇ ನೋಡ್ತಿದ್ದ. ಈಗ ಅವಂದೇ ಮ್ಯಾಚ್ ಇದೆ, ಆಡಕ್ಕಂತೂ ಆಗ್ಲಿಲ್ಲ. ಹೀಗಾದ್ರೂ ಸಮಾಧಾನ ಮಾಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಸ್ಕೂಲ್ ರೆಪ್ಯುಟೇಷನ್ ನೋಡ್ಲೇಬೇಕಲ್ವಾ? ಈ ಸ್ಥಿತಿ ನಾರ್ಮಲ್ ಬರ್ತಿದೆ. ಅವ್ನ ಜಾಗಕ್ಕೆ ಬೇರೆ ಯಾರನ್ನ ಆಡಿಸ್ತೀರಾ? ಯೋಚನೆ ಮಾಡ್ತೀನಿ. ಪಲ್ಸ್ ರೇಟು ನಾರ್ಮಲ್ ಬರ್ತಿದೆ. ಐ ಕಾಂಟ್ ಬಿಲೀವ್ ದಿಸ್. ಸಿಸ್ಟರ್, ನನ್ನ ರೈಟಿಂಗ್ ಪ್ಯಾಡ್ ಕೊಡಿ. ಒಂದಷ್ಟು ಮೆಡಿಸಿನ್ಸ್ ಬರೀತೇನೆ. ಇಮಿಡಿಯೇಟ್ ಆಗಿ ಪುಷ್ ಮಾಡೋಕೆ ಶುರು ಮಾಡಿ. ಮಿಸ್ಟರ್ ದಿನೇಶ್, ಇನಫ್ ಇಸ್ ಇನಫ್. ಟೈಮ್ ಹತ್ರ ಬರ್ತಾ ಇದೆ. ಬೇರೆ ಹೆಸರು ಎಂಟ್ರಿ ಮಾಡ್ತಿರೋ ಇಲ್ವೋ? ಫಲ ತೆಗೆದಿದ್ರು ಪ್ರಯತ್ನ ಮಾಡಿದೆ ಅನ್ನೋ ಖುಷಿ ಇದೆ ಬಿಡಿ. ಬರೀತೀನಿ. ಸಾರಿ ಸಚಿನ್. ದಿನೇಶ್ ಸರ್, ಎಂಟ್ರಿ ಕ್ಲೋಸ್. ಶಾಲೆಯ ಪ್ರಾಂಶುಪಾಲರು ಆಟಗಾರರ ಪರಿಚಯ ಮಾಡ್ಕೊಳ್ತಾ ಅವರಿಗೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್, ಆಲ್ ದಿ ಬೆಸ್ಟ್. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್, ಆಲ್ ದಿ ಬೆಸ್ಟ್. ಒಳ್ಳೆದಾಗ್ಲಪ್ಪ. ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್, ಆಲ್ ದ ಬೆಸ್ಟ್, ಗುಡ್ ಲಕ್. ಕಪ್ಪು ನಮ್ಮದೇ. ಗೆದ್ರೆ ತಗೊಳ್ಳಿ. ಗೆಲ್ತೀವಿ. ಥ್ಯಾಂಕ್ ಯು.
Call. Head. We choose to bat. Congrats and all the best. All the best. ಮೊದಲನೇ ಪಂದ್ಯದಲ್ಲಿ ವಿದ್ಯಾರಣ್ಯ ಸ್ಕೂಲ್ ಸಾಯಿ ಸರಸ್ವತಿ ಸ್ಕೂಲ್ ಮೇಲೆ ಟಾಸ್ ಅನ್ನು ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ನಾನು ಹೇಳಿದ್ದನ್ನ ಮರಿಬೇಡಿ. ಸಚಿನ್ನ ಎಲ್ಲಿ ನಿಲ್ಲಿಸ್ತಾರೋ ಅಲ್ಲಿಗೆ ಬಾಲ್ ಹೊಡಿಬೇಕು. ಗಾಟ್ ಇಟ್? ಕಳೆದ ಬಾರಿ ವಿದ್ಯಾರಣ್ಯ ಸ್ಕೂಲ್ ಮತ್ತು ಸಾಯಿ ಸರಸ್ವತಿ ಸ್ಕೂಲ್ ಫೈನಲ್ಸ್ ಪಂದ್ಯದಲ್ಲಿ ಹಣಾಹಣಿಯನ್ನು ಎದುರಿಸಿದ್ರು. ಆದ್ರೆ ಈ ಬಾರಿ ಮೊದಲನೇ ಪಂದ್ಯದಲ್ಲಿ ಹಣಾಹಣಿಯನ್ನು ಎದುರಿಸ್ತಾ ಇದ್ದಾರೆ. ಇದೀಗ ರೋಚಕ ಪಂದ್ಯ ಆರಂಭ. ಸಚಿನ್ ಥ್ರೋ ವೀಕ್ ಇದೆ, ಅದಕ್ಕೆ ಅವನ್ನ ಮುಂದೆ ನಿಲ್ಸ್ಕೊತೀನಿ. ನೀನ್ ಲಾಂಗ್ ಆನ್. ವಿದ್ಯಾರಣ್ಯ ಸ್ಕೂಲ್ನ ಉತ್ತಮ ಆರಂಭಿಕ ಕಾಂಬಿನೇಷನ್ ಆಗಿರುವ ರಮೇಶ್ ಮತ್ತು ವಿಜಯ್ ಇದೀಗ ಅಂಕಣಕ್ಕಿಳಿಯುತ್ತಿದ್ದಾರೆ. ಗುಡ್ ಲಕ್ ಬೋಲರ್. ಥ್ಯಾಂಕ್ ಯು ಸರ್. ಕವರಿಂಗ್. ವಿದ್ಯಾರಣ್ಯ 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 ಸಾಯಿ ಸರಸ್ವತಿ ಸ್ಕೂಲ್ನ ದಾಳಿಗಾರ ಚಂದು ಕೈಯಲ್ಲಿ ಚೆಂಡನ್ನ ಹಿಡಿದು ಇದೀಗ ಬೌಲಿಂಗ್ ಅನ್ನು ಮಾಡಲು ಓಡಿ ಬರುತ್ತಿದ್ದಾರೆ. ಇದೇನು ಆಶ್ಚರ್ಯ, ಕ್ಷೇತ್ರ ರಕ್ಷಣೆ ಮಾಡುತ್ತಿರುವ ಸಚಿನ್ ಮೈದಾನದಿಂದ ಹೊರಗೆ ಓಡ್ತಾ ಇದ್ದಾರೆ. ಕಾರಣ ತಿಳಿದಿಲ್ಲ. ಫ್ಲಾಗು ನೆಲ್ಲ ಮುಟ್ಬಾರ್ದು. ನೋಡಿದ್ರ ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ತಿಳುವಳಿಕೆ. ಹ್ಯಾಟ್ಸ್ ಆಫ್ ಟು ಸರ್. ನಮ್ ಸಚಿನ್. ಈ ಚಪ್ಪಾಳೆ ನಿನಗೆ ಸೇರ್ಬೇಕು ಅಕ್ಕ. ದೇಹ ಇಲ್ಲಿದೆ, ಜೀವ ಅಲ್ಲಿದೆ. ಯಾರಿಗೆ ಸೇರಿದ್ರು ಒಂದೇ. ಪ್ಲೇ. ಇದೀಗ ಮೊದಲನೇ ಎಸೆತ ರಕ್ಷಣಾತ್ಮಕವಾಗಿ ಆಡಿದ್ದಾರೆ ವಿಜಯ್. ಮೊದಲನೇ ಎಸೆತದಲ್ಲಿ ತಂಡದ ಮೊತ್ತ 0, ಯಾವುದೇ ಹುದ್ದರಿ ನಷ್ಟವಿಲ್ಲದೆ. ಈ ಬಾರಿ ಮತ್ತೊಮ್ಮೆ ಸಿದ್ಧವಾಗಿದ್ದಾರೆ. ಓಡಿ ಬಂದು ಬೌಲ್ ಮಾಡಿದಂತ ಚೆಂಡು ಈ ಬಾರಿ ಮಿಡ್ವಿಕೆಟ್ ಕ್ಷೇತ್ರದಲ್ಲಿ ಬಿದ್ದಾರೆ. ಆ ಚೆಂಡನ್ನು ಹಿಡಿಯೋದ್ರಲ್ಲಿ ವಿಫಲರಾಗಿದ್ದಾರೆ ಸಚಿನ್. ಈ ಬಾರಿ ಭರ್ಜರಿಯಾದ ಬೌಂಡ್ರಿ. ಓಡಿ ಬಂದು ಬೌಲ್ ಮಾಡಿದಂತ ಚೆಂಡು ಈ ಬಾರಿ ಮತ್ತೊಮ್ಮೆ ಉತ್ತಮ ಹೊಡೆತ. ಆ ಚೆಂಡನ್ನು ಹಿಡಿಯೋದ್ರಲ್ಲಿ ವಿಫಲರಾಗಿದ್ದಾರೆ. ಭರ್ಜರಿಯಾದ ನಾಲ್ಕು. ಇದೇ ರೀತಿ ಕಾಲುಗಳ ಮಧ್ಯೆ ಹೈವೇ ಸೃಷ್ಟಿ ಮಾಡಿದ್ರೆ ವಿದ್ಯಾರಣ್ಯ ಸ್ಕೂಲ್ನವರು ಭಾರಿ ಮೊತ್ತವನ್ನು ಗಳಿಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಮೇಡಮ್, ಇವನು ಕಲಿಯುಗದ ದ್ರೋಣಾಚಾರ್ಯ, ಇವನಿಗೊಬ್ಬ ಅರ್ಜುನ. ಬೇಕಿತ್ತೇನ್ರಿ ಸುಧಾ ಅವರೇ ನಿಮಗಿದೆಲ್ಲ? ಬಿಟಿ ರಾಮಯ್ಯ ಶೀಲ್ಡ್ಗಾಗಿ ಸೆಣಸಾಡ್ತಾ ಇದೆ ಎರಡು ತಂಡದವರು. ಈ ಬಾರಿ ಓಡಿ ಬಂದು ಬೌಲ್ ಮಾಡಿದಂತ ಚೆಂಡು ಯಾವುದೇ ಸಂಪರ್ಕ ಅಲ್ಲ ಬ್ಯಾಟ್ಗೆ. ಹಾಗಾಗಿ ನೇರ ಕೂಟ ರಕ್ಷಕರಿಗೆ ಸರಸ್ವತಿ ಅಪೋನೆಂಟ್ಸ್ ಅಧೋಗತಿ. ಓಡಿ ಬಂದು ಬೌಲ್ ಮಾಡಿದಂತ ಚೆಂಡು ನೇರವಾಗಿ ಮಿಡ್ವಿಕೆಟ್ ಕ್ಷೇತ್ರದಲ್ಲಿ ದಬ್ಬಿದ್ದಾರೆ. ಶಾರ್ಟ್ ಮಿಡ್ವಿಕೆಟ್ ಕ್ಷೇತ್ರದಲ್ಲಿ ಯಾವುದೇ ಓಟಕ್ಕೆ ಅವಕಾಶ ಇಲ್ಲ. ಮೊದಲನೇ ಓವರ್ ಮುಕ್ತಾದ ನಂತರ 8 ಓಟಗಳು, ಯಾವುದೇ ಹುದ್ದರಿ ಈ ಸೈಡ್ ಶಿಫ್ಟ್ ಆಗು. ನವೀನ್ ಸ್ಟಾರ್ಟ್ ಮಿಡ್ ಆನ್ ಬಾ. ಎಡಗೈ ಸ್ಪಿನ್ನರ್ ಪವನ್ ಈ ಬಾರಿ ಓಡಿ ಬಂದು ಬೌಲ್ ಮಾಡಿದಂತ ಚೆಂಡು ಯಾವುದೇ ಬ್ಯಾಟಿಗೆ ಸಂಪರ್ಕ ಆಗದೆ ನೇರವಾಗಿ ಕೂಟರಕ್ಷಕರ ಕೈನಲ್ಲಿ ಉತ್ತಮವಾದಂತ ಎಸೆತ. ಎಡಗೈ ಸ್ಪಿನ್ನರ್ ಪವನ್ ಬೌಲ್ ಮಾಡಿದಂತ ಚೆಂಡು ನೇರವಾಗಿ ಹೊಡಿತಕ್ಕಂಥ ಪ್ರಯತ್ನ. ಗಾಳಿಯಲ್ಲಿದೆ ಚೆಂಡು, ಆದ್ರೆ ಕ್ಯಾಚ್ ಕೊಟ್ಟಿರ್ತಕ್ಕಂಥ ಒಳ್ಳೆ ಅವಕಾಶವನ್ನ ಕೈ ಚೆಲ್ಲಿದ್ದಾರೆ ಸಚಿನ್. ಕ್ಯಾಚ್ ಹಿಡಿಯೋಕೇನೋ ನಿಂಗೆ? ಸಾರಿ, ತುಂಬಾ ಫಾಸ್ಟ್ ಬಂತು. ನಿಧಾನ ಕ್ಯಾಚ್ ಕೊಡ್ತಾನೆ ನಿಂಗೆ. ಕಾಲ್ಗಳ ನಡುವೆ ಹೈವೇ, ಗೋಡೆ ಅಂತ ಕೈ. ಬಹುಶಃ ಸಾಯಿ ಸರಸ್ವತಿ ಶಾಲೆಯವರು ಟೀಮ್ ಸೆಲೆಕ್ಷನ್ ಅಲ್ಲಿ ಎಡವಿದ್ದಾರೆ ಅಂತ ಅನ್ಸುತ್ತೆ. ಪವನ್ ಈ ಬಾರಿ ಓಡಿ ಬಂದು ಬೌಲ್ ಮಾಡಿದಂತ ಚೆಂಡು ಉತ್ತಮವಾದಂತ ಹೊಡೆತ ರಮೇಶ್ ಅವರಿಂದ. ಚೆಂಡು ಬಹಳ ಮೇಲಿದೆ, ಬಹುಶಃ ಕಾದು ನೋಡಬೇಕಾಗಿದೆ. ಆದ್ರೆ ಯಾವುದೇ ಅವಕಾಶ ಭರ್ಜರಿಯಾಗಿ ಸಿಕ್ತ. 2 ಓವರ್ ಮುಕ್ತಾದ ನಂತರ ವಿದ್ಯಾರಣ್ಯ ಶಾಲೆಯ ಮೊತ್ತ 18, ಯಾವುದೇ ಹುದ್ದರಿ ನಷ್ಟವಿಲ್ಲ. ಮತ್ತೊಮ್ಮೆ ಪವನ್ ಓಡಿ ಬಂದು ಬೌಲ್ ಮಾಡಿದಂತ ಚೆಂಡು ರಭಸವಾಗಿ ಹೊಡೆದಿದ್ದಾರೆ. ಆದರೆ ಉತ್ತಮವಾದ ಕ್ಷೇತ್ರ ರಕ್ಷಣೆ ಫಲದಿಂದಾಗಿ ಕೇವಲ 1 ಓಟಕ್ಕೆ ಸಂತೃಪ್ತರಾಗಿದ್ದಾರೆ. ಮತ್ತೊಮ್ಮೆ ಪವನ್ ಓಡಿ ಬಂದು ಬೌಲ್ ಮಾಡಿದಂತ ಚೆಂಡು ಈ ಬಾರಿ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಹೊಡೆದಿದ್ದಾರೆ. ಭರ್ಜರಿಯಾದ ಬೌಂಡ್ರಿ. ಪ್ರೇಕ್ಷಕರಿಗೆ ಹರ್ಷೋದ್ಗಾರ. ಎಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದಾರೆ. ಮತ್ತೊಮ್ಮೆ ಪವನ್ ಈ ಬಾರಿ ಓಡಿ ಬಂದು ಬೌಲ್ ಮಾಡಿದಂತ ಚೆಂಡು ಉತ್ತಮವಾದಂತಹ ಟ್ರೈ ಮಾಡಿದ್ದಾರೆ ಮಿಡ್ವಿಕೆಟ್ ಕ್ಷೇತ್ರದಲ್ಲಿ. ಭರ್ಜರಿಯಾದಂತಹ ಬೌಂಡ್ರಿ.
ಮತ್ತೊಮ್ಮೆ ಪ್ರೇಕ್ಷಕರಿಂದ ಹರ್ಷೋದ್ಗಾರ. ವಿದ್ಯಾರಣ್ಯ ಶಾಲೆಯವರು ಮುನ್ನುಗ್ತಾ ಇದ್ದಾರೆ. ಈ ಬಾರಿ ಮತ್ತೊಮ್ಮೆ ಓಡಿ ಬಂದು ಗೋಲ್ ಮಾಡಿದಂತ ಚೆಂಡು ಥರ್ಡ್ ಮ್ಯಾನ್ ವಿಭಾಗಕ್ಕೆ ಹೋಗಿದೆ. ಆ ಒಂದು ಓಟವನ್ನು ಗಳಿಸಿಕೊಂಡಿದ್ದಾರೆ. ಆದರೆ ಭರ್ಜರಿಯಾದಂತಹ ಬೌಂಡ್ರಿ ಮತ್ತೊಮ್ಮೆ. ಇದೀಗ ಸರಸ್ವತಿ ಶಾಲೆಯನ್ನು ನೋಡ್ತಾ ಇದ್ದೀವಿ. ಮಂಕ್ ಆಗಿದ್ದಾರೆ ಅವರು. ಈ ಬಾರಿ ಮತ್ತೊಮ್ಮೆ ರಾಮು ಓಡಿ ಬಂದು ಗೋಲ್ ಮಾಡಿದಂತ ಚೆಂಡು ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ತಪ್ಪಿದ್ದಾರೆ. ಯಾವುದೇ ಅವಕಾಶ ಇಲ್ಲ. ಭರ್ಜರಿಯಾದ 4. ಸಾಯಿ ಸರಸ್ವತಿ ಶಾಲೆಯಲ್ಲಿ ನೀರಸ ಮೌನ ಹಾಗೂ ವಿದ್ಯಾರಣ್ಯ ಶಾಲೆಯಲ್ಲಿ ಹರ್ಷೋದ್ಗಾರ. ಈ ಬಾರಿ ಮತ್ತೊಮ್ಮೆ ರಾಮು ಓಡಿ ಬಂದು ಗೋಲ್ ಮಾಡಿದಂತ ಚೆಂಡು ಒಂದು. ಈ ಬಾರಿ ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ಯಾವುದೇ ಪುರಸ್ಕಾರವಿಲ್ಲ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯನ್ನ ಅಳವಡಿಸಿಕೊಂಡಿದ್ದಾರೆ. ಬಹುಶಃ ನಾವು ನೋಡ್ತಾ ಇದೀವಿ ಅದನ್ನ. ತಂಡದ ಮೊತ್ತ 5 ಓವರ್ ನಂತರ 36, ಯಾವುದೇ ಹುದ್ದರಿ ನಷ್ಟವಿಲ್ಲದೆ. ಈ ಬಾರಿ ರಘು ಓಡಿ ಬಂದು ಬೋಲ್ ಮಾಡಿದಂತಹ ಚೆಂಡು ಕ್ಷಿಪ್ರಗತಿಯಲ್ಲಿದೆ. ಆದರೆ ನೇರವಾಗಿ ಅವರ ದೇಹಕ್ಕೆ ಬಿದ್ದಿದೆ. ವಿಜಯರಿಗೆ ಪೆಟ್ಟಾಗಿದೆ ಅಂತ ಕಾಣಿಸ್ತಾ ಇದೆ. ಅವರಿಗೆ ಬಹಳ ರಭಸವಾಗಿ ಒಂದು ಎಸೆತ. ತುಂಬಾ ಏಟಾಯ್ತಾ? ಮಾತ್ರೆ ಬೇಕಾ? ಐ ಹ್ಯಾವ್ ಪೇನ್ ಕಿಲ್ಲರ್. ಐಸ್ ಪ್ಯಾಕು ಇದೆ, ತಗಲ? ಬೇಡ ಸಚಿನ್, ಓಕೆ. ನೆಟ್ಟಿಗೆ ಫೀಲ್ಡಿಂಗ್ ಮಾಡಕ್ ಬರಲ್ಲ, ಕತೆ ಎಲ್ಲ ಮಾತಾಡ್ತೀಯ. ಹೋಗೋ ಫೈನ್ ಲೆಗ್ಗೆ. ಫೀಲ್ಡಿಂಗ್ ನಲ್ಲಿ ಬದಲಾವಣೆ ಮಾಡಿದ್ದಾರೆ. ಶಾರ್ಟ್ ಮಿಡ್ ಆಫ್ ನಲ್ಲಿ ಫೀಲ್ಡ್ ಮಾಡಿದಂತ ಸಚಿನ್ ಇದೀಗ ಫೈನ್ ಲೆಗ್ಗೆ ಕಳಿಸಿದ್ದಾರೆ ತಂಡದ ನಾಯಕ. ತನಗೆ ಬಿದ್ದಿರತಕ್ಕಂಥ ಪೆಟ್ಟು ಯಾವ ರೀತಿ ಪ್ರಭಾವ ಬೀರುತ್ತೋ ತಂಡದ ಮೇಲೆ ಗೊತ್ತಿಲ್ಲ. ಆದರೆ ವಿಜಯ್ ಸಜ್ಜಾಗಿದ್ದಾರೆ ರಘುವನ್ನ ಎದುರಿಸಿ ಆಡೋದಿಕ್ಕೆ. ಸಕಲ ಸಿದ್ಧತೆ ಆಗಿದೆ. ಈ ಬಾರಿ ರಘು ಓಡಿ ಒಂದು ಬೋಲ್ ಮಾಡಿದಂತ ಚೆಂಡು ಈ ಬಾರಿ ಮಿಡ್ ಕ್ಷೇತ್ರದಲ್ಲಿ ಅಟ್ಟಿದ್ದಾರೆ. ಯಾವುದೇ ಅವಕಾಶ ಭರ್ಜರಿಯಾದ ಸಿಕ್ಸರ್. ಎದುರೇಟು ಪ್ರೇಕ್ಷಕರಿಂದ ಹರ್ಷೋದ್ಗಾರ. ಓಡಿ ಬಂದು ಬೋಲ್ ಮಾಡಿದಂತ ಚೆಂಡು ಈ ಬಾರಿ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ತಳ್ಳಿದ್ದಾರೆ. ಭರ್ಜರಿಯಾದಂತಹ ಬೌಂಡ್ರಿ. ಯಾವುದೇ ಅವಕಾಶ ಇಲ್ಲ ಕ್ಷೇತ್ರ ರಕ್ಷಕರಿಗೆ. ಇದು ಬಹುಶಃ ಅದ್ಭುತವಾದಂತಹ ಒಂದು ಬ್ಯಾಟಿಂಗ್ ಪ್ರದರ್ಶನ ವಿಜಯ್ ಅವರಿಂದ. ಇಲ್ಲಿ ನಾವು ಮಂಕಾಗಿರುವಂತಹ ನೋಡ್ತಾ ಇದ್ದೀವಿ. ಸಾಯಿ ಸರಸ್ವತಿ ಶಾಲೆಯ ಪ್ರಾಂಶುಪಾಲ ಈ ಬಾರಿ ಮತ್ತೊಮ್ಮೆ ಓಡಿ ಬಂದು ಬೋಲ್ ಮಾಡಿದಂತ ಚೆಂಡು ಈ ಬಾರಿ ದ್ವಿತೀಯ ಕ್ಷೇತ್ರದಲ್ಲಿ ಚೆಂಡು ಗಾಳಿಯಲ್ಲಿದೆ. ಬಹುಶಃ ಸೀಮಾರಕ್ಕೆ ದಾಟಿದೆ. ಭರ್ಜರಿಯಾದ ಸಿಕ್ಸರ್. ಇದು ಹೈಲೈಟ್ ರೆಗ್ಯುಲರ್ ಮ್ಯಾಚ್ ಎಂಬುದು ತಿಳಿತಾ ಇಲ್ಲ. ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಚೆಂಡು ಆತ್ಮವಿಶ್ವಾಸದಿಂದ ಬೌಲಿಂಗ್ ಅನ್ನು ಮಾಡಕ್ಕೆ ಸಜ್ಜಾಗಿದ್ದಾರೆ. ಓಡಿ ಬಂದು ಬೋಲ್ ಮಾಡಿದಂತ ಚೆಂಡು ನೇರವಾಗಿ ಹೊಡೆದಿದ್ದಾರೆ. ಯಾವುದೇ ಅವಕಾಶ ಇಲ್ಲ. ಮತ್ತೊಮ್ಮೆ ಸೀಮಾರಕ್ಕೆ ದಾಟಿದೆ. 4 ರನ್. 7 ಓವರ್ ಮುಕ್ತಾಯದ ನಂತರ 70 ರನ್. ಯಾವುದೇ ಹುದ್ದರಿ ನಷ್ಟವಿಲ್ಲ. ಈ ಬಾರಿ ಪವನ್ ಬೌಲ್ ಮಾಡಿದಂತ ಚೆಂಡು ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡನ್ನು ಹಾಕಿದ್ದಾರೆ. ಓಟವನ್ನು ಗಳಿಸತಕ್ಕಂಥ ಪ್ರಯತ್ನ ಯಾವುದೇ ಅವಕಾಶ ಇಲ್ಲ. ರಘು ಓಡಿ ಬಂದು ಬೋಲ್ ಮಾಡಿದಂತ ಮುಂದಕ್ಕೆ ಬಲವಾಗಿ ಹೊಡೆದಿದ್ದಾರೆ. ಸೀಮಾರಕ್ಕೆ ದಾಟಿದೆ. ಯಾವುದೇ ಅವಕಾಶ ಇಲ್ಲ. 4 ರನ್. ಅತ್ಯುತ್ತಮವಾದಂತಹ ಹೊಡೆತ. ಕಮಾನ್ ಪವನ್. ಈ ಬಾರಿ ರಮೇಶ್ ಅವರು ಲೀಲಾಜಾಲವಾಗಿ ಹೊಡೆದಿದ್ದಾರೆ. ಯಾವುದೇ ಅವಕಾಶ ಇಲ್ಲ. 4 ರನ್. ಅತ್ಯುತ್ತಮವಾದಂತಹ ಟೈಮಿಂಗ್ ನಿಂದಾಗಿ 4 ಓಟವನ್ನು ಗಳಿಸಿಕೊಂಡಿದ್ದಾರೆ ರಮೇಶ್. ಪ್ರೇಕ್ಷಕರಲ್ಲಿ ಎಲ್ಲಿಲ್ಲದ ಉತ್ಸಾಹ, ಆತ್ಮವಿಶ್ವಾಸದ ಚೆಂದು ತನ್ನ ಬೌಲಿಂಗ್ ಮಾರ್ಕ್ಸ್ ನಡೆಯುತ್ತೆ. ಈ ಬಾರಿ ರಮೇಶ್ ಚಂದವನ್ನು ಎದುರಿಸಿ ಆಡ್ತಾರೆ. ಓಡಿ ಒಂದು ಬೋಲ್ ಮಾಡಿದಂತ ಎಸೆತ ರಭಸವಾಗಿ ಹೊಡೆದಿದ್ದಾರೆ. 1 ಓಟವನ್ನ ತೆಗೆದುಕೊಂಡಿದ್ದಾರೆ. ಕ್ಷೇತ್ರ ರಕ್ಷಣೆ ಬಂದು ಅಷ್ಟರಲ್ಲಿ ಚೆಂಡನ್ನು ಹಿಡಿಯುವಷ್ಟರಲ್ಲಿ ಮತ್ತೊಮ್ಮೆ ಓಟವನ್ನು ಗಳಿಸಿಕೊಂಡ್ರೆ ರನ್ ಔಟ್ ಆಗುವಂತ ಸಾಧ್ಯತೆ. ಆದರೆ ನಾವು ನೋಡ್ತಾ ಇದ್ವಿ ಯಾವುದೇ ತೊಂದರೆ ಇಲ್ಲ, ಅಪಾಯ ಇಲ್ಲ, ಸುರಕ್ಷಿತವಾಗಿದೆ. ಅತ್ಯುತ್ತಮವಾದಂತ ರನ್ ಚೆಂಡು ಸುಲಭವಾಗಿ 2 ಓಟವನ್ನು ಗಳಿಸಿಕೊಂಡಿದ್ದಾರೆ. ಈ ಬಾರಿ ಪವನ್ ಬೌಲಿಂಗ್ ಮಾಡುವಂತ ಚೆಂಡನ್ನು ಶಾರ್ಟ್ ವಿಕೆಟ್ ಕ್ಷೇತ್ರಕ್ಕೆ ದಬ್ಬಿದ್ದಾರೆ. 1 ಓಟವನ್ನ ಲೀಲಾಜಾಲವಾಗಿ ಪಡೆದುಕೊಂಡಿದ್ದಾರೆ. ಚೆಂಡು ನೇರವಾಗಿ ಗೂಟ್ ರಕ್ಷಕರ ಕೈನಲ್ಲಿ. ಹಾಗಾಗಿ ಗೂಟ್ ರಕ್ಷಕರಿಂದ ರಘು ಅವರಿಗೆ ಹಿಂತಿರುಗಿಸಿದ್ದಾರೆ ಚೆಂಡನ್ನ. ರಘು ಈ ಬಾರಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಓಡಿ ಬಂದು ಬೋಲ್ ಮಾಡಿದಂತ ಚೆಂಡು ನೇರವಾಗಿ ವಿಜಯ್ ಬಗ್ಗೆ ದಬ್ಬಿದ್ದಾರೆ. ನೇರವಾಗಿ ಸಚಿನ್ ಕೈನಲ್ಲಿ ಮಾಡಿದ್ದಾರೆ. ವೀಕ್ ಆಗಿದ್ರಿಂದ ಸುರಕ್ಷಿತವಾಗಿದ್ದಾರೆ ಆಟಗಾರ. ಸಾಯಿ ಸರಸ್ವತಿ ಶಾಲೆಯ ತಂಡ ಹತಾಶರಾಗಿದೆ. ಇಡೀ ಸ್ಕೂಲಲ್ಲಿ ಇವನೊಬ್ಬನೇ ಆಡಕ್ಕಿದ್ದು. 10 ಓವರ್ ಮುಕ್ತಾಯದ ನಂತರ 93, ಯಾವುದೇ ಹುದ್ದರಿ ನಷ್ಟವಿಲ್ಲದೆ. ಈ ಬಾರಿ ಉತ್ತಮವಾಗಿ ಹೊರಡಿದ್ದಾರೆ. ಗಾಳಿಯಲ್ಲಿದೆ ಚೆಂಡು ನೇರವಾಗಿ ಸಚಿನ್ ಕೈ ಬಿದ್ದರೆ ಎಲ್ಲರಲ್ಲೂ ಕೂಡ ಆತಂಕ. ಸಚಿನ್ ಕ್ಯಾಚ್ ಹಿಡಿತಾರ ಇರುವಂತ ಸಚಿನ್ ಈ ಬಾರಿ ಹಿಡಿತಾರೆ. ಅದ್ಭುತವಾದಂತ ಕಡೆಗೂ ಸಾಯಿ ಸರಸ್ವತಿ ಶಾಲೆ ಒಂದು ಹುದ್ದರಿಯನ್ನ ಕೆಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ಯಾಚ್ ಹಿಡ್ದೆ. ಅವಾಗ್ಲಿಂದ ತೂತ್ ಬಿಟ್ಬಿಟ್ಟು ಇವಾಗ ಹಿಡಿದ್ರೆ ಏನ್ ಪ್ರಯೋಜನ? ಹೋಗಿ ಫೀಲ್ಡಿಂಗ್ ಮಾಡೋಗೋ. ಪೊಸಿಷನ್ ಬಾಯ್ಸ್. ಅಂಕಣದ ಮಧ್ಯೆ ಧ್ರುವ ಈ ಬಾರಿ ಬೌಲರ್ ಎದುರಿಸಿ ಆಡ್ತಾ ಇದ್ದಾರೆ. ಉತ್ತಮವಾದಂತಹ ಒಂದು ಎಸೆತ, ಭರ್ಜರಿಯಾದಂತಹ ಒಂದು ಹೊಡೆತ ಮಿಡ್ ಕ್ಷೇತ್ರದಲ್ಲಿ. ಆದರೆ ಕ್ಷೇತ್ರ ರಕ್ಷಣೆಯಲ್ಲಿ ಮತ್ತೊಮ್ಮೆ ವೈಫಲ್ಯ. ಹಾಗಾಗಿ ಸುಲಭವಾಗಿ 4 ಓಟವನ್ನು ಕೊಟ್ಟಿದ್ದಾರೆ ಸಚಿನ್. ವಿದ್ಯಾರಣ್ಯ ಶಾಲೆಯವರು ಬರೀ ಬೌಂಡ್ರಿ ಮತ್ತು ಸಿಕ್ಸರ್ನಿಂದ ತಮ್ಮ ಓಟವನ್ನು ಗಳಿಸ್ಕೊತಾ ಇದ್ದಾರೆ. ಈ ಬಾರಿ ಚಂದು ಓಡಿ ಒಂದು ಬೋಲ್ ಮಾಡಿದಂತಹ ಒಂದು ಎಸೆತ ಧ್ರುವ
ನೇರವಾಗಿ ಮಿಡ್ಲ್ ಕ್ಷೇತ್ರದಲ್ಲಿ ಹೊಡೆದಿದ್ದಾರೆ. ಓಟವನ್ನು ಗಳಿಸತಕ್ಕಂಥ ಪ್ರಯತ್ನ, ಆದರೆ ಇಲ್ಲ. ಹಾಗಾಗಿ ರನ್ ಔಟ್. ಇಲ್ಲದ ಓಟವನ್ನು ಪಡೆಯಲು ಹೋಗಿ ತುಂಬಾ ರನ್ ಔಟ್ ಆಗಿದ್ದಾರೆ. ಅಂಕಣದ ಮಧ್ಯೆ ಕಾರ್ತಿಕ್ ಅಂಪೈರ್ ಗಾರ್ಡ್ ಅನ್ನ ಪಡೆದು ಸಿದ್ಧವಾಗಿದ್ದಾರೆ. ರಘು ಅವರ ಬೌಲಿಂಗ್ ಅನ್ನ ಎದುರಿಸಿ ಆಡೋದಿಲ್ಲ. ರಘು ಅಂಪೈರ್ ಅನ್ನ ದಾಟಿ ಓಡಿ ಬಂದು ಬೋಲ್ ಮಾಡಿದಂತ ಚೆಂಡು ಈ ಬಾರಿ ಕವರ್ ಡ್ರೈವ್ ಮಾಡಿದ್ದಾರೆ. ಆ ಚೆಂಡನ್ನ ಹಿಡಿಯುವುದರಲ್ಲಿ ವಿಫಲರಾಗಿದ್ದಾರೆ. ಮತ್ತೊಮ್ಮೆ ಸಚಿನ್ ಬಾಲ್ ಅನ್ನ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಸುಲಭವಾದಂತಹ 4 ರನ್. ಈ ಬಾರಿ ರಘು ಉತ್ತಮವಾದಂತಹ ಸತ ನೇರವಾಗಿ ಬಂದಂತ ಈ ಬಾಲ್ ನೇರವಾಗಿ ಬಂದಂತಹ ಚಿತ್ರದಲ್ಲಿ ವಿಕೆಟ್ ಅನ್ನು ಒಪ್ಪಿಕೊಂಡಿದ್ದಾರೆ ಕಾರ್ತಿಕ್. ಈ ಬಾರಿ ಪವನ್ ಎಡಗೈ ಸ್ಪಿನ್ನರ್ ರಮೇಶ್ ಉತ್ತಮವಾದ ಆಫ್ಟನ್ ಆಚೆ ಬಿತ್ತು. ಹಾಗಾಗಿ ತೀರ್ಪುಗಾರ ಯಾವುದೇ ಅನುಮಾನ ಇಲ್ಲ, ವೈಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ರಮೇಶ್ ಅವರು ಕ್ಷೇತ್ರ ಕ್ಷಣ ತೀವ್ರಗತಿಯಲ್ಲಿ ಗಮನಿಸಿ ಇದೀಗ ಸಜ್ಜಾಗಿದ್ದಾರೆ. ರಘು ಅವರ ಬೌಲಿಂಗ್ ಎದುರಿಸಾಡೋದಕ್ಕೆ ಓಡಿ ಬಂದು ಬೋಲ್ ಮಾಡಿದಂತಹ ಉದ್ದೇಶ ರಘು ಈ ಬಾರಿ ಉತ್ತಮವಾದಂತಹ ಹೊಡೆತ. ಎಲ್ಲರೂ ಕೂಡ ಸಚಿನ್ ಕಡೆನೆ ಆ ಬಾಲನ್ನ ಅಟ್ತಾ ಇದ್ದಾರೆ. ಬಹುಶಃ ಅದೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾವು ಗಮನಿಸಬಹುದಾದಂತಹ ಮುಖ್ಯ ಅಂಶ, ಈ ಬಾರಿ ರಘು ಬಹಳ ಆತ್ಮವಿಶ್ವಾಸದಿಂದ ಓಡಿ ಬಂದು ಬೋಲ್ ಮಾಡಿದಂತಹ ಒಂದು ಸತ ಕೆಳ ಉತ್ತಮವಾಗಿ ಬಂದಂತಹ ಒಂದು ಸತದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ ರಮೇಶ್. ಅಂಕಣದ ಮಧ್ಯೆ ಅಭಿ ಚಂದು ಓಡಿ ಬಂದು ಬೋಲ್ ಮಾಡಿದಂತಹ ಒಂದು ಸತ ರಭಸವಾಗಿ ಹೊಡೆದಿದ್ದಾರೆ. ಗಾಳಿಯಲ್ಲಿದೆ, ಬಹುಶಃ ಕ್ಯಾಚ್ ಹಿಡಿಬಹುದಾಗಿತ್ತು, ಆದರೆ ಅವರೇ ಸೀಮಾರೇಖೆಯಿಂದ ಹೊರಗೆ ತಳ್ಳಿದ್ದಾರೆ. ಈ ಡಬ್ಬ ನನ್ನ ಮಗಂಗೆ ಹೆಂಗೂರು ಚಾನ್ಸ್ ಕೊಟ್ರು. ಮ್ಯಾಚ್ ಮುಗಿಲಿ, ಸ್ಕೂಲ್ ಮುಂದೆ ಗಲಾಟೆ ಮಾಡದೇ ಇದ್ರೆ ಕೇಳು. 15 ಓವರ್ ಮುಕ್ತಾಯದ ನಂತರ ತಂಡದ ಮೊತ್ತ 130, 4 ಹುದ್ದರಿಯ ನಷ್ಟಕ್ಕೆ. ಬಹುಶಃ ಇದೇ ಗತಿಯಲ್ಲಿ ಅವರು ಸಾಕ್ತಾ ಇದ್ರೆ ವಿದ್ಯಾರಣ್ಯ ಶಾಲೆಯವರು ದೊಡ್ಡ ಮೊತ್ತವನ್ನು ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡ್ರಿ, ತುಂಬಾ ಥ್ಯಾಂಕ್ಸ್. ಬಲಿಷ್ಠವಾದ ಸಾಯಿ ಸರಸ್ವತಿ ಶಾಲೆ ಮೇಲೆ ಇಷ್ಟೊಂದು ದೊಡ್ಡ ಮೊತ್ತವನ್ನು ಗಳಿಸಿರುವಂತಹ ವಿದ್ಯಾರಣ್ಯ ಶಾಲೆಯವರು ನಿಜಕ್ಕೂ ಕೂಡ ಅಭಿನಂದನಾರ್ಹರು. ಉತ್ತಮವಾದಂತಹ ಹೊಡೆತ ಈ ಬಾರಿ ಭರ್ಜರಿಯಾದಂತಹ ಬೌಂಡ್ರಿ. ಮತ್ತೊಮ್ಮೆ ಪವನ್ ಆತ್ಮವಿಶ್ವಾಸದಿಂದ ಈ ಬಾರಿ ಧ್ರುವ ಅವರಿಗೆ ಓಡಿ ಬಂದು ಬೋಲ್ ಮಾಡಿದ ಉತ್ತಮವಾಗಿ ಹೊಡೆದಿದ್ದಾರೆ. ಒಂದು ಓಟವನ್ನ ಲೀಲಾಜಾಲವಾಗಿ ಪಡೆದುಕೊಂಡಿದ್ದಾರೆ. ಯಾವುದೇ ತೊಂದರೆ ಇಲ್ಲ, ಸಂತೃಪ್ತರಾಗಿದ್ದಾರೆ ಧ್ರುವ. ಚಂದು ಈ ಬಾರಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಧ್ರುವ ಫ್ಲಿಕ್ ಮಾಡಿದ್ದಾರೆ. ಫೈಲ್ ಲೆಗ್ ಬಗ್ಗೆ ಚೆಂಡು ಸಾಕ್ತಾ ಇದೆ. ಬಹುಶಃ ಸೀಮಾರೇಖೆಯನ್ನು ದಾಟಿ ಕಳೆದ ಬಾರಿ 2 ತಂಡಗಳು ಫೈನಲ್ಸ್ ನಲ್ಲಿ ಹಣಾಹಣಿಯನ್ನು ಎದುರಿಸಿದ್ರು. ಆದರೆ ಈ ಬಾರಿ ಮೊದಲನೇ ಪಂದ್ಯದಲ್ಲೇ ಹಣಾಹಣಿಯನ್ನು ಎದುರಿಸಿ ಉತ್ತಮವಾದಂತಹ ಆಟದ ಪ್ರದರ್ಶನ ನೀಡ್ತಾ ಇದ್ದಾರೆ. ಯಾವುದೇ ಓಟ ಇಲ್ಲ. ಈ ಒಂದು ಪಾಳಿಯಲ್ಲಿ ಕಟ್ಟ ಕಡೆ ಎಸೆತ ಇದೀಗ ಬರ್ತಾ ಇದೆ. ತಂಡದ ಮೊತ್ತ 19.5 ಓವರ್ಗಳ ನಂತರ 176 ಹುದ್ದರಿಯ ನಷ್ಟಕ್ಕೆ. ಬಹುಶಃ ಇಲ್ಲಿ ಬೌಂಡ್ರಿ ಬರ್ಬೋದು, ಸಿಕ್ಸರ್ ಬರ್ಬೋದು, ಔಟು ಆಗ್ಬೋದು. ಕಾದು ನೋಡೋಣ. ಈ ಬಾರಿ ಪವನ್ ಓಡಿ ಬಂದು ಬೋಲ್ ಮಾಡಿದ ಧ್ರುವ ಅವರು ಕ್ಲಿಕ್ ಅನ್ನು ಮಾಡಿದ್ದಾರೆ. ಈ ಬಾರಿ ಮತ್ತೊಮ್ಮೆ ಕ್ಷೇತ್ರ ವೈಫಲ್ಯ. ಸಚಿನ್ 4 ರನ್. ಇದರೊಂದಿಗೆ ತಂಡದ ಮೊತ್ತ 186 ಹುದ್ದರಿಯ ನಷ್ಟಕ್ಕೆ. ಸಾಯಿ ಸರಸ್ವತಿ ತಂಡದವರು 181 ಓಟವನ್ನ ಗಳಿಸಬೇಕಾದ್ರೆ ಈ ಒಂದು ಪಂದ್ಯದಲ್ಲಿ ಜಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ? ಕಾದು ನೋಡೋಣ. ನಿಮ್ಮನ್ನ ನಂಬಿದ್ದಕ್ಕೆ ಸಾರ್ಥಕ ಆಯ್ತು. ನಾಳೆಯಿಂದ ನಿಮ್ ಕೋಚಿಂಗು ನಮ್ ಸ್ಕೂಲಿಗೆ ಬೇಕಾಗಿಲ್ಲ. ಮೋಸ್ಟ್ಲಿ ನನ್ನ ಕೆಲಸನೇ ಹೋಗುತ್ತೆ. ಅಟ್ಲೀಸ್ಟ್ ನಾನು ಹೋಗೋಕ್ ಮುಂಚೆ ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕ್ತಾ ಅನ್ನೋ ಸಂತೋಷನಾದ್ರೂ ನಂಗಿರುತ್ತೆ. ಪಾಪ ಅವ್ರು ಇಷ್ಟು ವರ್ಷ ಸಂಪಾದನೆ ಮಾಡಿದ ಹೆಸರು ನನ್ನಿಂದ ಹಾಳಾಯ್ತು. ಅಕ್ಕ, ದೊಡ್ಡ ದೊಡ್ಡ ಸಾಧನೆ ಮಾಡುವಾಗ ಚಿಕ್ಕ ಚಿಕ್ಕ ಅವಮಾನ ಎಲ್ಲ ಕಾಮನ್. ಜಸ್ಟ್ ರಿಲ್ಯಾಕ್ಸ್, ಡೋಂಟ್ ವರಿ. ಬಡ್ಕೊಂಡೆ ಬೇಡ ಅಂತ ಅನುಭವಿಸಿ ಇಷ್ಟು ವರ್ಷ ಕಪ್ ತಗೊಂಡೆ, ಈಗ ಚಿಪ್ ಸಿಗತ್ತೆ. ತಗೋ ತಗೋ. ಈಗ ಕೊಬ್ಬು ಇಳಿಯುತ್ತೆ, ಬನ್ನಿ. ಬಾಯ್ಸ್, ಸರಿಯಾಗಿ ಫೋಕಸ್ ಮಾಡಿದ್ರೆ ಖಂಡಿತ ನಾವು ಈ ಸ್ಕೋರ್ನ ಚೇಸ್ ಮಾಡಬಹುದು. ಅವ್ರನ್ನ 120 ರನ್ಸ್ ಅಲ್ಲಿ ಔಟ್ ಮಾಡಬಹುದಾಯ್ತು. ಆದ್ರೆ ಆಗಿದ್ದನ್ನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನಾಗೋದಿಲ್ಲ. ಫರ್ಗೆಟ್ ಇಟ್. ಇನಿಷಿಯಲಿ ರನ್ ರೇಟ್ ಕಮ್ಮಿ ಆದ್ರೂ ಪರವಾಗಿಲ್ಲ. ಸೇವ್ ಯುವರ್ ವಿಕೆಟ್ಸ್, ದಟ್ಸ್ ದ ಕೀ. ಸಾಯಿ ಸರಸ್ವತಿ ಶಾಲೆಯ ಆರಂಭಿಕ ಆಟಗಾರರು ಅಂಕಣದ ಮಧ್ಯೆ ಪ್ರವೇಶ ಮಾಡ್ತಾ ಇದ್ದಾರೆ. ದೊಡ್ಡ ಮೊತ್ತ ಅವರನ್ನು ಹೆದರಿಸ್ತಾ ಇದೆ. ಅದನ್ನ ಎದುರಿಸಿ ಹೇಗೆ ಆಡ್ತಾರೆ ನಾವೆಲ್ಲ ಕಾದು ನೋಡೋಣ ತುದಿಗಾಲಿನಲ್ಲಿ ನಿಂತು. ಹಾಗೆ ವಿದ್ಯಾರಣ್ಯ ಶಾಲೆಯ ಆರಂಭಿಕ ಬೌಲರ್ ಕೃಷ್ಣ ಅವರು ಯಾವ ರೀತಿ ಬೌಲಿಂಗ್ ಅನ್ನ ಮಾಡ್ತಾರೆ, ಆ ಮೊತ್ತವನ್ನು ಹೇಗೆ ಸಮರ್ಥನೆ ಮಾಡ್ಕೋತಾರೆ ನಾವೆಲ್ಲ ಕಾಯೋಣ. ಯಾಕೆಲ್ರು ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ? ಸಾಯಿ ಸಾಯಿ ಸರಸ್ವತಿ, ಆಪೋನೆಂಟ್ಸ್
ಹೊಸದು. ಥ್ಯಾಂಕ್ ಯು ಸರ್. ಕೃಷ್ಣ ಅವ್ರ ಕೈನಲ್ಲಿ ಚೆಂಡು ಸೇರಿದೆ. ಸುತ್ತ ಕ್ಷೇತ್ರ ರಕ್ಷಣೆಯನ್ನ ನೋಡಿ ಇದೀಗ ಕೃಷ್ಣ ಓಡಿ ಬಂದು ಬೋಲ್ ಮಾಡಿದಂತ ಒಂದು ಎಸೆತ. ಆಕಾಶ್ ಅವರು ಮೊದಲನೇ ಎಸೆತದಲ್ಲಿ ಭರ್ಜರಿಯಾದ ಹೊಡೆತ, ಯಾವುದೇ ಅವಕಾಶ ಅಲ್ಲಿಯಾದ ಭರ್ಜರಿಯಾದಂತ ಸಿಕ್ಸರ್. ಏನ್ರಿ ಇದು? ಆಕ್ಷನ್ ರಿಪ್ಲೇನಲ್ಲಿ ಮತ್ತೊಮ್ಮೆ ಆ ಹೊಡೆತದ ಭಂಗಿಯನ್ನು ನೋಡೋಣ. ಉತ್ತಮವಾಗಿ ಹೊಡೆದಿದ್ದಾರೆ. ಲಾಂಗ್ ಆನ್ ವಿಭಾಗದಲ್ಲಿ ಭರ್ಜರಿಯಾದ ಸಿಕ್ಸರ್. ಕೃಷ್ಣ ಮತ್ತೊಮ್ಮೆ ಆಕಾಶ್ ಅವರಿಗೆ ಈ ಬಾರಿ ಆಫ್ಟರ್ ದಾತು ಬಿದ್ದಂತ ಚೆಂಡು ಪಾಯಿಂಟ್ ವಿಭಾಗದಲ್ಲಿ ಹೊಡೆದಿದ್ದಾರೆ. ಒಂದು ಓಟವನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಅವರು ಸಂತೃಪ್ತರಾಗಿದ್ದಾರೆ. ಕೃಷ್ಣ ಈ ಬಾರಿ ಆಕಾಶ್ ಅವರಿಗೆ ಬೋಲ್ ಮಾಡಿದಂತ ಎಸೆತ ಉತ್ತಮವಾಗಿ ಮಿಡಲ್ ಕ್ಷೇತ್ರದಲ್ಲಿ ರಭಸಾಗಿ ಹೊಡೆದಿದ್ದಾರೆ. ಯಾವುದೇ ಅವಕಾಶ ಅಲ್ಲ ಕೂಡ. ಬೌಲಿಂಗ್ ನಲ್ಲಿ ಬದಲಾವಣೆ. ಈ ಬಾರಿ ಮಂಜು ಮತ್ತೊಮ್ಮೆ ಆಕಾಶ್ ಅವರಿಗೆ ಸುತ್ತ ಕ್ಷೇತ್ರ ರಕ್ಷಣೆಯನ್ನು ನೋಡಿ ಓಡಿ ಬಂದು ಬೋಲ್ ಮಾಡಿದಂತ ಒಂದು ಎಸೆತ ಮಂಜು ಅವರು ರಭಸವಾಗಿ ಎಕ್ಸ್ಟ್ರಾ ಕವರ್ ಭಾಗದಲ್ಲಿ ಹೊಡೆದಿದ್ದಾರೆ. ಆಕಾಶ್ ಅವರು ಮತ್ತೊಮ್ಮೆ 4 ರನ್. ಈ ಬಾರಿ ಮಂಜು ಓಡಿ ಬಂದು ಬೋಲ್ ಮಾಡಿದಂತ ಒಂದು ಎಸೆತ ಥರ್ಡ್ ರನ್ ವಿಭಾಗದಲ್ಲಿ ತಪ್ಪಿದ್ದಾರೆ. ಆಕಾಶ್ ಅವರು ಒಂದು ಓಟವನ್ನು ಲೀಲಾಜಾಲವಾಗಿ ಪಡ್ಕೊಂಡಿದ್ದಾರೆ. ಮಂಜು ದೃಢ ಸಂಕಲ್ಪದಿಂದ ಈ ಬಾರಿ ವಿಕಾಸ್ ಅವರಿಗೆ ಫುಲ್ ಮಾಡತಕ್ಕಂಥ ಪ್ರಯತ್ನ. ಆದರೆ ಚೆಂಡು ಬ್ಯಾಟಿಗೆ ಮುತ್ತನ್ನು ಕೊಟ್ಟು ಫೈನಲ್ ವಿಭಾಗದಲ್ಲಿ 4 ಓಟವನ್ನು ಗಳಿಸಿಕೊಂಡಿದ್ದಾರೆ. ಕೃಷ್ಣ ವಿಕೆಟ್ ಅನ್ನು ಪಡಿಬೇಕೆಂಬ ಹಂಬಲದಿಂದ ಈ ಬಾರಿ ವಿಕಾಸ್ ಅವರಿಗೆ ಓಡಿ ಬಂದು ಗೋಲ್ ಮಾಡುವ ಮುಂದೆ ಎಸೆತ. ಈ ಬಾರಿ ಬೌನ್ಸರ್ ಅತ್ಯುತ್ತಮವಾಗಿ ಬಂದಂತದ್ದು ಅದನ್ನು ಎದುರಿಸಲಿಕ್ಕೆ ಸಾಧ್ಯವಾಗಿದೆ. ವಿಕೆಟ್ ಗೆಲ್ಲುಕೊಂಡಿದ್ದಾರೆ ವಿಕಾಸ್. ಹಾಗಾಗಿ ಮೊದಲನೇ ವಿಕೆಟ್ ಪತನ. ಇಡಿಯಟ್, ಇದು ಸ್ಕೂಲ್ ಕ್ರಿಕೆಟ್ ಕಣೋ. ಹೂ ಕೇರ್ಸ್? ನಾವು ಮಾಡ್ತೀರಾ ಸರಿ ಇಲ್ಲ ಕಣೋ. ನಾವೇನೋ ಮಾಡಕ್ಕಾಗತ್ತೆ, ಕೋಚ್ ಮಾತು ಕೇಳಲೇಬೇಕಲ್ವಾ? ಬಾಯ್ಸ್, ಅವರು ಬಾಡಿ ಲೈನ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬೇಗ ಫ್ರಂಟ್ ಫುಟ್ ನಲ್ಲಿ ಕಮಿಟ್ ಆಗಬೇಡಿ. ಓಕೆ ಸರ್. 5 ಓವರ್ ಮುಕ್ತಾಯದ ನಂತರ ಸಾಯಿ ಸರಸ್ವತಿ ಸ್ಕೂಲ್ನವರು 25 ಓಟವನ್ನು ಗಳಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಹುದ್ದರಿಯನ್ನ ಅವರು ಕಳೆದುಕೊಂಡಿದ್ದಾರೆ. ವಿಕಾಸ್ ನಿರ್ಗಮನ ಆದ ಮೇಲೆ ಇದೀಗ ಅಂಕಣಕ್ಕೆ ಆಗಮಿಸಿದ್ದಾರೆ ಪವನ್. ಅಂಪೈರ್ ಅವರಿಂದ ಗಾರ್ಡ್ ಅನ್ನ ಪಡಿತಾ ಇದ್ದಾರೆ. ಬಹುಶಃ ಮೊತ್ತದ ಬಗ್ಗೆ ಅವರಿಗೆ ಚೆನ್ನಾಗಿ ಅರಿವಿದೆ. ಆ ಮೊತ್ತವನ್ನು ಗಳಿಸಬೇಕೆಂಬ ಹಂಬಲ, ಹಠ, ಛಲ ಎರಡು ಕೂಡ ಮೈರೂಡಿಸಿಕೊಂಡಿದ್ದಾರೆ. ಈ ಬಾರಿ ವಿಕ್ರಮ್ ಪವನ್ ಅವರಿಗೆ ಓಡಿ ಒಂದು ಗೋಲ್ ಮಾಡಿದಂತ ಒಂದು ಎಸೆತ ಉತ್ತಮವಾಗಿ ಹೊಡೆದಿದ್ದಾರೆ. ಲಾಂಗ್ ಆನ್ ವಿಭಾಗದಲ್ಲಿ ಭರ್ಜರಿಯಾದಂತಹ ಬೌಂಡರಿ. ನನ್ನ ಮುಂದಿನ ಎಸೆತವನ್ನ ನೀನು ಎದುರಿಸಿ ಆಡು ಎಂಬ ಮಾದರಿಯಲ್ಲಿ ಹೋಗ್ತಾ ಇದ್ದಾರೆ ವಿಕ್ರಮ್. ಈ ಬಾರಿ ಓಡಿ ಒಂದು ಗೋಲ್ ಮಾಡಿದಂತೆ ಮತ್ತೊಮ್ಮೆ ಉತ್ತಮವಾದಂತಹ ಹೊಡೆತ. ಈ ಬಾರಿ ಅತ್ಯುತ್ತಮವಾದಂತಹ ಹೊಡೆತ, ಮತ್ತೊಮ್ಮೆ ಭರ್ಜರಿಯಾದ ಚಿತ್ರ. ವಿಕ್ರಮ್ ಬಾರಿ ಓಡಿ ಬಂದು ಗೋಲ್ ಮಾಡಿದಂತಹ ಚೆಂಡು ಬಹಳ ಉತ್ತಮವಾಗಿ ಬಂದ ಕೆಲ ಅಂತರದಲ್ಲಿ ಕ್ಷಿಪ್ರಗತಿಯಲ್ಲಿತ್ತು. ಆಡಲು ಬಹಳ ಚಡಪಡಿಸಿದ್ದಾರೆ ವಿಕ್ರಮ್. ಈ ಬಾರಿ ಓಡಿ ಒಂದು ಗೋಲ್ ಮಾಡಿದಂತಹ ಚೆಂಡು ಯಾಕೆ ಮಾಡಿದ್ದಾರೆ? ಉತ್ತಮವಾಗಿ ಆಡಿದ್ದಾರೆ. ಯಾವುದೇ ಓಟ ಇಲ್ಲ. ರನ್ ರೇಟ್ ಕಮ್ಮಿ ಆಗಿದೆ, ಹೊಡಿಯಕ್ಕೆ ಹೇಳ್ರಿ. ನೀವಷ್ಟೇ ಅಲ್ಲ, ಇಂಡಿಯಲ್ಲಿ ಯಾರೇ ಕ್ರಿಕೆಟ್ ನೋಡುವಾಗ್ಲೂ ಹೀಗೆ ಹೇಳ್ತಾರೆ, ಆಡಬೇಕು, ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ರನ್ನಿನ ಗತಿಯನ್ನ ಹೆಚ್ಚಿಸಬೇಕೆಂಬ ಅರಿವು ಪವನ್ಗಿದೆ. ಹಾಗಾಗಿ ಉತ್ತಮವಾದಂತ ಎಸೆತ. ಈ ಬಾರಿ ಬಾಲ್ ಉತ್ತಮವಾಗಿ ಬಂದಂತ ಕೆಳ ಅಂತರದಲ್ಲಿ ಬಂತು. ಅದನ್ನಾಡುವ ಪ್ರಯತ್ನ ಮಾಡಿದ್ರು. ಹಾಗಾಗಿ ತಮ್ಮ ವಿಕೆಟ್ ಅನ್ನು ಹೊತ್ತಿದ್ದಾರೆ. 2ನೇ ಹುದ್ದರಿಯ ಪತನ. ಎಲ್ಲಿ ಹೋಗ್ತಾ ಇದೆಯೋ? 2 ಡೌನ್. ಸಚಿನ್ ಬ್ಯಾಟಿಂಗ್. ಸಚಿನ್ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ಸಚಿನ್ ಆಗೋದಿಲ್ಲ. ಸುಮ್ಮನೆ ಕೂತ್ಕೋ. ಭಾಸ್ಕರ್, ನೀನೋಗೋ. ಇದೀಗ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ ಭಾಸ್ಕರ್. ಕಾದು ನೋಡೋಣ ಯಾವ ರೀತಿ ತಂತ್ರವನ್ನ ಇವರು ರೂಪಿಸ್ತಾರೆ. ವಿದ್ಯಾರಣ್ಯ 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 ಯಶಸ್ಸಿನ ಅಮಲಿನಲ್ಲಿ ವಿಕ್ರಮ್ ಇದೀಗ ಓಡಿ ಬಂದು ಅಂಪೈರ್ನ ದಾಟಿ ಬೋಲ್ ಮಾಡಿದ್ದಾರೆ. ಉತ್ತಮವಾದಂತಹ ಹೊಡೆತ, ಭರ್ಜರಿಯಾದಂತಹ ಸಿಕ್ಸರ್. ಮೊದಲನೇ ಎಸೆತದಲ್ಲೇ ಸಿಕ್ಸರ್ ಅನ್ನ ಹೊಡೆದಿದ್ದಾರೆ ಭಾಸ್ಕರ್. ಬೌಲಿಂಗ್ ನಲ್ಲಿ ಬದಲಾವಣೆ. ಇದೀಗ ಸೋಮ ಓಡಿ ಬಂದು ಬೋಲ್ ಮಾಡಿದಂತಹ ಚೆಂಡು ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಫುಲ್ ಮಾಡಿದ್ದಾರೆ ಭಾಸ್ಕರ್. ಯಾವುದೇ ಅವಕಾಶ ಇಲ್ಲ ಕ್ಷೇತ್ರ ರಕ್ಷಕರಿಗೆ. 4 ರನ್. ಸೋಮ ಮತ್ತೊಮ್ಮೆ ಓಡಿ ಬಂದು ಬೋಲ್ ಮಾಡಿದಂತಹ ಚೆಂಡು ಭಾಸ್ಕರ್ ಅವರು ಉತ್ತಮವಾಗಿ ಆಡಿದ್ದಾರೆ. ಒಂದು ಓಟವನ್ನು ಲೀಲಾಜಾಲವಾಗಿ ವಿನಾಯಾಸವಾಗಿ ಪಡೆದುಕೊಂಡಿದ್ದಾರೆ. ವಿಕ್ರಮ್ ಕಬಳಿಸಬೇಕೆಂಬ ಆಸೆ. ಓಡಿ ಬಂದು ಬೋಲ್ ಮಾಡಿದಂತಹ ಚೆಂಡು ಎದೆ ಹತ್ತಿರದಲ್ಲಿ ಬಂದಂತಹ ಚೆಂಡು ಈ ಬಾರಿ ಔಟ್. ಸ್ಲಿಪ್ ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗಿದ್ದಾರೆ ರಂಗಾವ್. ಇದೀಗ ಅಂಕಣದ ಮಧ್ಯೆ ಪ್ರವೇಶ ಮಾಡ್ತಾ ಇದ್ದಾರೆ ವಾಲ್ಮೀಕ್. ಗೋಡೆಯಂತೆ ನಾನು ನಿಲ್ತೇನೆ ಎಂಬ ಭರವಸೆಯನ್ನ ಇಟ್ಟುಕೊಂಡು ಬಂದಿದ್ದಾರೆ ವಾಲ್ಮೀಕ್ ಅವರು.
ಇದೀಗ ಸೋಮ ಓಡಿ ಬಂದು ಬೋಲ್ ಮಾಡಿದಂತ ಚೆಂಡು ವಾಲ್ಮೀಕಿ ಅವರು ರಭಸವಾಗಿ ಹೊಡೆದಿದ್ದಾರೆ. ಭರ್ಜರಿಯಾದಂತ ಸಿಕ್ಸರ್ ಮತ್ತೊಮ್ಮೆ. ಆತ್ಮವಿಶ್ವಾಸದಿಂದ ಇದೀಗ ಸೋಮ ವಾಲ್ಮೀಕಿ ನೇರವಾಗಿ ಬಂದಂತ ಈ ಬಾರಿ ನೇರವಾಗಿ ಬಂದಂತ ಎಸೆತ ತನ್ನ ವಿಕೆಟ್ ಅನ್ನು ಒಪ್ಪಿಕೊಂಡಿದ್ದಾರೆ ವಾಲ್ಮೀಕಿ ಅವರು. ಮತ್ತೊಂದು ಹುದ್ದರಿಯ ಪತನ. ವಿಕ್ರಮ್ ಈ ಬಾರಿ ಬುಜ್ಜಿ ಅವರಿಗೆ ಉತ್ತಮವಾದಂತ ಅತ್ಯಾಕರ್ಷಕವಾದಂತಹ ಸ್ಕ್ವೇರ್ ಕಟ್ ಮೂಲಕ 4 ಓಟವನ್ನು ಗಳಿಸಿಕೊಂಡಿದ್ದಾರೆ. ಫೀಲ್ಡಿನಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ತಂಡದ ನಾಯಕ. ಇದೀಗ ಕೃಷ್ಣ ತಮ್ಮ ಬೌಲಿಂಗ್ ದಾಳಿಯಲ್ಲಿ ಓಡಿ ಬಂದು ಬೌಲ್ ಮಾಡಿದಂತ ಒಂದು ಎಸೆತ. ಈ ಬಾರಿ ಮತ್ತೊಮ್ಮೆ ಉತ್ತಮವಾದಂತ ಹಂತದಲ್ಲಿ ಬಂದಂತ ಎಸೆತ ಸರಿಯಾಗಿ ಆಡಕ್ಕಾಗದೆ ತಮ್ಮ ವಿಕೆಟ್ ಸಚಿನ್ ನೀನೋಗು. 7ನೇ ವಿಕೆಟ್. ಅವ್ನ್ಗೆಲ್ರಿ ಆಡಕ್ ಬರುತ್ತೆ, ಅವನ್ನ ಲಾಸ್ಟ್ ಅಲ್ಲಿ ಕಳ್ಸಿ. ಸ್ಕೂಲ್ನಲ್ಲಿ ನೀವು ಬಾಸು, ಗ್ರೌಂಡ್ನಲ್ಲಿ ನಾನು. ಸಚಿನ್ ನೀನೋಗು. ಎಸ್ ಸರ್. ಸಾಯಿ ಸರಸ್ವತಿ ಸ್ಕೂಲ್ 13 ಓವರ್ ನಂತರ 110 ಓಟವನ್ನು ಗಳಿಸಿಕೊಂಡಿದ್ದಾರೆ. ಆದರೆ 7 ಹುದ್ದರಿಯನ್ನ ಕಳೆದುಕೊಂಡಿದ್ದಾರೆ. ಇನ್ನು ಉಳಿದಿರತಕ್ಕಂಥ 71 ಓಟಗಳನ್ನ ಗಳಿಸಬೇಕಾಗಿದೆ. ವಿಜಯದ ಮಾಲೆ ಯಾರ ಕೊರಳಿಗೋ ಕಾದು ನೋಡೋಣ. ಹಾಯ್ ಸಚಿನ್. ಹಾಯ್ ಕೃಷ್ಣ. ಗುಡ್ ಬೌಲರ್, ಗುಡ್ ಬ್ಯಾಟ್ಸ್ಮನ್. ಗುಡ್ ಲಕ್. ಥ್ಯಾಂಕ್ಸ್. ಅಯ್ಯೋ ಬಾಪ ಲೆಫ್ಟ್ ಕವರಿಂಗ್. ಓಕೆ. ಅಂಪೈರ್ ಗಾರ್ಡ್ ಪಡೆದು ಸಚಿನ್ ಸಿದ್ಧವಾಗಿದ್ದಾರೆ. ಕೃಷ್ಣ ಈ ಬಾರಿ ಸಚಿನ್ ಅವರಿಗೆ ನಿಧಾನವಾಗಿ ಬಂದಂತ ಒಂದು ಎಸೆತ ರಭಸವಾಗಿ ಹೊಡೆದ ವಿಕೆಟ್ ಕ್ಷೇತ್ರದಲ್ಲಿ ಯಾವುದೇ ಫೀಲ್ಡರ್ಗೆ ಅವಕಾಶ ಇಲ್ಲ. ಭರ್ಜರಿಯಾದಂತ ಬೌಂಡ್. ನೀನ್ ಯಾಕೆ ಸ್ಲೋ ಗೋಲ್ ಮಾಡ್ತಾ ಇದ್ಯಾ? ನಗ್ತಿರಲ್ರು, ಅವ್ನು ತುಂಬಾ ಒಳ್ಳೆಯವನು. ಮೊದಲನೇ ಎಸೆತದಲ್ಲಿ ಭರ್ಜರಿಯಾದ ಬೌಂಡ್ರಿ ಬಾರಿಸಿ ಸಿದ್ಧವಾಗಿದ್ದಾರೆ ಸಚಿನ್. ಈ ಬಾರಿ ಕೃಷ್ಣ ಓಡಿ ಬಂದು ಬೋಲ್ ಮಾಡಿದಂತ ಚೆಂಡು ವಿಕೆಟ್ ಅನ್ನು ಬಿಟ್ಟು ರಭಸವಾಗಿ ಹೊಡೆದಿದ್ದಾರೆ ಸಚಿನ್. ಈ ಬಾರಿ ಯಾವುದೇ ಅವಕಾಶ ಸಿಕ್ಕ. ಈ ಬಾರಿ ಕೃಷ್ಣ ಓಡಿ ಬಂದು ಬೋಲ್ ಮಾಡಿದಂತ ಒಂದು ಎಸೆತ ಕೆಳ ಅಂತರದಲ್ಲಿತ್ತು. ನೇರವಾಗಿ ಮನವಿ, ಆದರೆ ಬೌಲರ್ ಇಂದ ಯಾವುದೇ ಮನವಿ ಇಲ್ಲ. ಎಲ್ಬಿ ಇತ್ತಲ್ಲ ಕೃಷ್ಣ, ಯಾಕೆ ಅಪೀಲ್ ಮಾಡಲಿಲ್ಲ? ಸರ್ ಅವನ ನೋಡಿ ನಗ್ಬೇಡಿ ಸರ್, ಅವನು ನಂಬ್ತಾರಾನೆ. ಕೃಷ್ಣ ಸಾರಿ ಕಣ. ಈ ಬಾರಿ ಓಡಿ ಬಂದು ಬೋಲ್ ಮಾಡಿದಂತ ಚೆಂಡು ರಭಸವಾಗಿ ಹೊಡೆದಿದ್ದಾರೆ. ರನ್ ಅನ್ನು ಗಳಿಸುವಂತ ಪ್ರಯತ್ನ, ಅದರಲ್ಲಿ ಸಫಲತೆಯನ್ನು ಕಂಡಿದ್ದಾರೆ. ಏನ್ ಮಾಡ್ತಿದ್ಯಾ? ಏನೋ ಮಾಡ್ತಾ ಇದೀಯಾ? ದಿಸ್ ಇಸ್ ನಾಟ್ ಸ್ಪಿರಿಟ್ ಆಫ್ ದ ಗೇಮ್. ಬಾಡಿ ಲೈನ್ ಬೌಲಿಂಗು ಸ್ಪಿರಿಟಾ? ಐ ಆಮ್ ಪ್ಲೇಯಿಂಗ್ ಫಾರ್ ದ ಸ್ಪಿರಿಟ್ ಆಫ್ ಲೈಫ್. ಹೌದಾ? ಹಾಗಾದ್ರೆ ನಿಂಗೆ ಓವರ್ ಕೊಡಲ್ಲ. ಗೌರವ್ ನೀನ್ ಮಾಡು. ಸಚಿನ್ ಬಂದ ನಂತರ ರನ್ನಿನ ಸುರಿಮಳೆ. ಉತ್ತಮವಾದ ಎಸೆತ. ಥರ್ಡ್ ಮ್ಯಾನ್ ವಿಕೆಟ್ ತಬ್ಬಿದ್ದಾರೆ. 1 ಓಟವನ್ನ ಲೀಲಾಜಾಲವಾಗಿ ಪಡೆದುಕೊಂಡಿದ್ದಾರೆ. 2 ಓಟವನ್ನ ತೆಗೆದುಕೊಂಡಂತ ಸರಾಸರಿ ಕಿಶೋರ್ ಅವರಿಗೆ. ಆದರೆ ಸಚಿನ್ ಅವರ ಮಂದಗತಿಯ ಓಟದಿಂದಾಗಿ ಕಿಶೋರ್ ಅವರು 1 ಓಟಕ್ಕೆ ಸಂತೃಪ್ತರಾಗಬೇಕಾಯಿತು. 2 ರನ್ ಇತ್ತಲ್ಲೋ. ಸಾರಿ, ನಂಗೆ ಫಾಸ್ಟ್ ಆಗಿ ಓಡಕ್ ಆಗಲ್ಲ. ಆಯ್ತು. ಸೋಮ ಇದೀಗ ಅಂಪೈರ್ ಅನ್ನು ದಾಟಿ ಓಡಿ ಬಂದು ಬೋಲ್ ಮಾಡಿದಂತ ಒಂದು ಎಸೆತ ಉತ್ತಮವಾಗಿ ಹೊಡೆದಿದ್ದಾರೆ ಸಚಿನ್. ಈ ಬಾರಿ ಲಾಕ್ ಆಫ್ ವಿಭಾಗದಲ್ಲಿ ಭರ್ಜರಿಯಾದಂತ ಶಾಟ್ ಶಾಟ್ ಹೆಡ್ ಹೆಡ್. ಸೋಮ ಓಡಿ ಬಂದು ಬೋಲ್ ಮಾಡಿದಂತ ಒಂದು ಎಸೆತ ನೇರವಾಗಿ ಸಚಿನ್ ಅವರ ಕೈಗೆ ಬಿದ್ದಿದೆ. ಬಹುಶಃ ಬಲವಾದಂತ ಪೆಟ್ಟಾಗಿದೆ. ಬಹಳ ತೀವ್ರವಾದಂತ ಪೆಟ್ಟನ್ನ ಅವರು ಎದುರಿಸಬೇಕಾಗಿದೆ. ದಿನೇಶ್ ಪ್ಲೀಸ್ ಪ್ಲೀಸ್ ದಿನೇಶ್, ಅವನ ವಾಪಸ್ ಕರ್ಸ್ಬಿಡು. ಅವನ ಸ್ಥಿತಿ ನಿನ್ ಗೊತ್ತು. ಅವನಿಗೆ ಚೇತರಿಸ್ಕೊಳಕ್ಕಾಗಲ್ಲ. ಆ ಪೆಟ್ಟನ್ನ ಮೆಟ್ಟಿ ನಿಲ್ಲುವಂತ ಸಾಮರ್ಥ್ಯ ಇದೀಗ ಸಚಿನ್ ಹೊಂದಿದ್ದಾರೆ. ಎದುರಾಳಿಯನ್ನ ಎದುರಿಸುವ ಆ ಶಕ್ತಿ ಇದೀಗ ಅವರಿಗೆ ಬಂದಿದೆ. ನೋಡಿದ್ಯಾ? ಹಿಸ್ ವಿಲ್ ಪವರ್ ಇಸ್ ವೆರಿ ಸ್ಟ್ರಾಂಗ್. ಬಾ ಕೂತ್ಕೊಂಡು ಎಂಜಾಯ್ ಮಾಡು. ಸಚಿನ್ ರೆಡಿ. ದೊಡ್ಡವನಾದ್ಮೇಲೆ ದಿನೇಶ್ ಸರ್ ಆಗೋ, ಧರ್ಮ ಸರ್ ಆಗ್ಬೇಡ. ಸೋಮ ಒನ್ ಮೋರ್ ಶಾರ್ಟ್ ಬಾಲ್. ಸೋಮ ಸಜ್ಜಾಗಿದ್ದಾರೆ. ಈ ಬಾರಿ ಸಚಿನ್ ಅವರಿಗೆ ಬಲಿಂಗನ್ನು ಮಾಡೋದಕ್ಕೆ
ಸಂಕಷ್ಟದಲ್ಲಿದ್ದಂತ ತಂಡವನ್ನ ಬಹಳ ಉತ್ತಮವಾದ ಮಟ್ಟಿಗೆ ಕರ್ಕೊಂಡು ಹೋಗಿದ್ದಾರೆ. ಈ ಬಾರಿ ಭರ್ಜರಿಯಾದ ಶಿಕ್ಷೆ. ಸಂಕಷ್ಟದಲ್ಲಿದ್ದಂತ ಸಾಯಿ ಸಂಸ್ಥೆ ಶಾಲೆಗೆ ಆಸರೆ ಸಚಿನ್. ನೀಲಿ ಬಾನಿಗೆ ಹಾಕು ಏಣಿಯ ಏರು ಮೇಲಕ್ಕೆ ನೀನೇ ರಾಜ. ಮಿಂಚು ಮೈಯಲ್ಲಿ ವೇಗ ಕಾಲಲ್ಲಿ ಚಿಂತೆ ಏದಗೆ ನಿಂದೆ ಬಾಜ. ಹೇ ಚೇತನ ರೂಪೇ ಸಾಧನ ಈ ದೇಶಕ್ಕೆ ನಿನದೇ ತೋರಣ. ಆ ತೋಳಲಿ ಹೊಸ ಶಕ್ತಿ ತುಂಬಲಿ. ಎದ್ದು ಬಾರೋ ಗೆದ್ದು ಬಾರೋ ಸಚಿನ್ 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 ಸಚಿನ್. ದಾಳಿಗೆ ಸಜ್ಜಾಗಿದ್ದಾರೆ ವಿಷ್ಣು. ಈ ಬಾರಿ ಓಡಿ ಬಂದು ಬೋಲ್ ಮಾಡುವಂತ ಚೆಂಡು ರಭಸವಾಗಿ ಹೊಡೆದಿದ್ದಾರೆ ಸಚಿನ್. ತುಂಬಾ ಏಟಾಯ್ತಾ? ಮಾತ್ರೆ ಬೇಕಾ? ಐ ಹ್ಯಾವ್ ಪೇನ್ ಕಿಲ್ಲರ್. ಐಸ್ ಪ್ಯಾಕು ಇದೆ, ತಗಲ. ಕೈ ಚೆಲ್ಲಿದ್ದಾರೆ. ಈ ಬಾರಿ ಸಿಕ್ಕ ಅದೃಷ್ಟದ ಗುರಿಯಲ್ಲಿ ಏರಿದ ಸಚಿನ್. ಉತ್ತಮ ಅವಕಾಶವನ್ನ ಕೆಳಗೆ ಹಾಕಿದ ವಿಜಯ್. ಯಾಕೋ ಹಿಂಗ್ ಮಾಡ್ದೆ? ಐ ಲೈಕ್ ಸಚಿನ್ ಕಣ. ಮೈದಾನದಲ್ಲಿ ಮ್ಯಾಜಿಕ್. ಸಚಿನ್ ಅವರಿಂದ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ. ಸಮ ನಾನು ಯಾರನ್ನೂ ನಂಬಲ್ಲ. ನೀನ್ ಕೀಪಿಂಗ್ ಮಾಡು, ನಾನು ಬೌಲಿಂಗ್ ಮಾಡ್ತೀನಿ. ವಿಶಿಷ್ಟವಾದಂತಹ ಸ್ಪೇಸ್. ಇದೀಗ ಗುಟ್ ರಕ್ಷಕರೇ ಬೌಲಿಂಗ್ ದಾಳಿಯನ್ನು ಆರಂಭಿಸಲು ಬರ್ತಾ ಇದ್ದಾರೆ. ತಂಡದ ಮೊತ್ತ 18 ಓವರ್ ಮುಕ್ತಾಯದ ನಂತರ 178 ಹುದ್ದರಿಯ ನಷ್ಟಕ್ಕೆ. ಅನೂಪ್, ಈ ಬಾರಿ ಸಚಿನ್ ಅವರಿಗೆ ಯಾವುದೇ ಸಂಪರ್ಕ ಸಾಧ್ಯವಿಲ್ಲ. ನೇರವಾಗಿ ಗುಟ್ ರಕ್ಷಕರ ಕೆಳಗೆ 1.5 ಓವರ್ಗಳಲ್ಲಿ ಇನ್ನು 11 ಓಟವನ್ನು ಗಳಿಸಬೇಕಾಗಿದೆ. ಸಾಧ್ಯವಿದೆಯಾ? ಮತ್ತೊಮ್ಮೆ ಅನೂಪ್ ಓಡಿಗೊಂದು ಬೌಲ್ ಮಾಡಿದಂತ ಎಸೆತ ಯಾವುದೇ ಓಟವನ್ನು ಗಳಿಸೋದಕ್ಕೆ ಸಾಧ್ಯವಿಲ್ಲ. ಅನೂಪ್ ಭರವಸೆಯನ್ನ ಮೂಡಿಸ್ತಾ ಇದ್ದಾರೆ. ಉತ್ತಮ ಎಲ್ಲ ಪ್ರೇಕ್ಷಕರನ್ನು ಕೂಡ ಮತ್ತೊಮ್ಮೆ ಓಡಿ ಬಂದು ಬೋಲ್ ಮಾಡುವಂತೆ ಎಸೆತ ಮತ್ತೊಮ್ಮೆ ಯಾವುದೇ ಸಂಪರ್ಕ ಸಾಧ್ಯವಾಗಿಲ್ಲ. ನೇರವಾಗಿ ಪ್ರೇಕ್ಷಕರಿಗಿರಲಿ ತಂಡದ ಮೊತ್ತ ನಿಂತಲ್ಲಿ ನಿಂತಿದೆ. ಓಟವನ್ನು ಗಳಿಸುವ ಹುನ್ನಾರ 180. ಅನು ಈ ಬಾರಿ ಓಡಿ ಬಂದು ಬೋಲ್ ಮಾಡಿದಂತೆ ಎಸೆತ ಈ ಬಾರಿ ನಾನು ಲಕ್ಕಿ ಅಷ್ಟೇ, ನೀನು ಟ್ಯಾಲೆಂಟೆಡ್. 19 ಓವರ್ನಲ್ಲಿ 4 ಎಸೆತಗಳಾಗಿದೆ. ಯಾವುದೇ ಓಟವನ್ನು ಗಳಿಸೋದಕ್ಕೆ ಸಾಧ್ಯವಾಗಿಲ್ಲ. ಕುತೂಹಲಕಾರಿ ಘಟ್ಟದಲ್ಲಿ ಈ ಒಂದು ಏನ್ರಿ ಈ ಸ್ಥಿತಿಗೆ ಬಂದ್ಬಿಡ್ತು. ಸಚಿನ್ ಹೆಸರಲ್ಲೇ ಒಂದು ಮ್ಯಾಜಿಕ್ ಇರಬೇಕು. ಒನ್ ಸೈಡ್ ಆಗಿದ್ದ ಮ್ಯಾಚ್ ಅನ್ನ ಎಕ್ಸೈಟಿಂಗ್ ಫಿನಿಶ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿಂಗಲ್ ತಗೋ. ಯಾವುದೇ ಓಟವನ್ನು ಗಳಿಸೋದಕ್ಕೆ ಸಾಧ್ಯವಾಗಿಲ್ಲ. ಮೇಡ್ ಇನ್ ಆಗಿದೆ. ಇನ್ನು ಉಳಿದಿರತಕ್ಕಂತ 1 ಓವರ್ನಲ್ಲಿ 11 ಓಟವನ್ನು ಗಳಿಸಬೇಕಾಗಿದೆ. ಸಚಿನ್ ನಾನ್ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ಅದೇ ಮಾಂತ್ರಿಕತೆ ಸಚಿನ್ ಮುಂದುವರಿಸ್ತಾರ? ಎಲ್ಲರೂ ಕಾಯ್ತಾ ಇದ್ದೀವಿ. ಸ್ಲಾಗ್ ಓವರ್ನ ಜವಾಬ್ದಾರಿ ಗೋವಿಂದ್ ಅವರು. ಉತ್ತಮವಾದಂತ ಎಸೆತ, ಉತ್ತಮವಾದಂತ ಹೊಡೆತ, 1 ಓಟವನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ, ಅದರಲ್ಲಿ ಸಫಲತೆ. ಯಾವುದೇ ಅವಕಾಶ ಇಲ್ಲ. ಭರ್ಜರಿಯಾದಂತ ಇನ್ನು ಉಳಿದಿರ್ತಕ್ಕಂಥ 6 ಓಟವನ್ನು ಗಳಿಸಬೇಕಾಗಿದೆ 4 ಎಸೆತದಲ್ಲಿ. ಮತ್ತೊಮ್ಮೆ ಗೋವಿಂದ್ ಓಡಿ ಬಂದು ಬೋಲ್ ಮಾಡುವಂತ ಎಸೆತ. ಈ ಬಾರಿ ಸ್ಪರ್ಧೆ ವಿಭಾಗದಲ್ಲಿ ತಪ್ಪಿದ್ದಾರೆ. ಯಾವುದೇ ಅವಕಾಶ ಇಲ್ಲ. ಭರ್ಜರಿಯಾದಂತ ಬೌಂಡ್ರಿ. 179 ಅತ್ಯುತ್ತಮವಾದಂತಹ ಒಂದು ಮೊತ್ತವನ್ನು ಗಳಿಸಿದ್ದಾರೆ ಸಚಿನ್. ತಂಡಕ್ಕೆ ಆಸರೆ. ಹೋಗಿರ್ತಕ್ಕಂಥ ಪ್ರಯತ್ನ, ಯಾವುದೇ ಅವಕಾಶ ಇಲ್ಲ. ಸಾಕಷ್ಟು ಸುಸ್ತು ಅವರು ಎದ್ದು ಕಾಣಿಸ್ತಾ ಇದೆ ಅವರ ಮುಖದಲ್ಲಿ. ಹಾಗಾಗಿ ಓಟವನ್ನು ಗಳಿಸೋದಕ್ಕೆ ಸಾಧ್ಯವಾಗಿಲ್ಲ. ಸಚಿನ್ ಸಚಿನ್ ದಿನೇಶ್ ಅವನಿಂದ ಆಗಲ್ಲ. ದಿನೇಶ್, ನಾನು ಅವನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಪ್ಲೀಸ್ ಅವನ ಕರ್ಸ್ಬಿಡು ಪ್ಲೀಸ್. ಅವನು ಅವ್ನ ಕನ್ಸನ್ನ ಬೆನ್ನಟ್ಟಿದ್ದಾನೆ. ಅವನ ಕನ್ಸು ಈಡೇರುತ್ತೋ, ಅವನ ಜೀವನ ಎಂಡ್ ಆಗುತ್ತೋ ಅವನಿಗೆ ಬಿಟ್ಬಿಡು. ಒಂದು ಎಸೆತ ಈ ಬಾರಿ ಭರ್ಜರಿಯಾಗಿ ಹೊಡಿತಕ್ಕಂಥ ಪ್ರಯತ್ನ, ಯಾವುದೇ ಓಟವನ್ನು ಗಳಿಸೋದಕ್ಕೆ ಸಾಧ್ಯವಾಗಿಲ್ಲ. ಅವನು ಸಮಾಜ ಒಪ್ಕೊಳ್ಬೇಕು ಅಂತಿದ್ಯಲ್ಲ, ನೋಡು. ಥ್ಯಾಂಕ್ ಯು ದಿನೇಶ್. ಸಚಿನ್
ಸಚಿನ್, ಇದು ನಿನ್ ಕನಸು ಕಣೋ. ನೀನ್ ಹುಟ್ಟಿರೋದೇ ಕ್ರಿಕೆಟ್ಗೆ. ಕಮಾನ್ ಸಚಿನ್, ಕಮಾನ್ ಸಚಿನ್, ಕಮಾನ್ ಸಚಿನ್, ಕಮಾನ್ ಸಚಿನ್. ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್. ಕಮಾನ್ ಸಚಿನ್, ಕಮಾನ್, ಸಚಿನ್, ನಾನು ಬೆಸ್ಟ್ ಫ್ರೆಂಡ್ ಹೇಳ್ತಾ ಇದ್ದೀನಿ. ವಿ ಕ್ಯಾನ್ ಡೂ ಇಟ್ ಟುಗೆದರ್. ಕಮಾನ್ ಸಚಿನ್, ಯು ಕ್ಯಾನ್ ಡೂ ಇಟ್. ಆತ್ಮವಿಶ್ವಾಸದಿಂದ ಚೆಂಡನ್ನು ಎದುರಿಸಲು ಸಜ್ಜಾಗಿದ್ದಾರೆ ಸಚಿನ್. ಈ ಬಾರಿ ಗೋವಿಂದ್ ಓಡಿ ಬಂದು ಅಂಪೈರ್ ಅನ್ನು ದಾಟಿ ಹಾಕೋ ಹಾಕೋ ಬಾಲ್ ಹಾಕೋ. ಹಾಕೋ ಹಾಕೋ ಬಾಲ್ ಹಾಕೋ. ನಾನು ಲಕ್ಕಿ ಅಷ್ಟೇ, ನೀನು ಟ್ಯಾಲೆಂಟೆಡ್. ಸಚಿನ್ ಯಾವಾಗ್ಲೂ ಮನ್ಸಾರೆ ನಗ್ತಿದ್ದ. ಆ ನಗು ಇನ್ನೂ ನನ್ ಕಿವಿಲಿ ಗುನುಗ್ತಾ ಇದೆ. ಅದು ಅವನ್ ನಕ್ಕಿದ ಕೊನೆಯ ದಿನ. ಈಗ ಸಚಿನ್ ಬರೀ ನೆನಪು ಅಷ್ಟೇ. ನಮ್ ದೇಶದಲ್ಲಿ 88 ಮಕ್ಕಳಲ್ಲಿ ಒಬ್ಬರಿಗೆ ಆಟಿಸಂ ಅಂದ್ರೆ ಸ್ವಲೀನತೆ ಇದೆ. ನಮ್ಮಲ್ಲಿ ಎಷ್ಟೋ ಸಚಿನ್ಗಳಿದ್ದಾರೆ. ಅವ್ರಿಗೆ ಅನುಕಂಪ ಬೇಡ, ತಾತ್ಸಾರ ಬೇಡ. ಅವರು ನಮ್ಮಲ್ಲಿ ಒಬ್ಬರು ಅಂತ ಸಮಾಜ ಒಪ್ಪಿದ್ರೆ ಸಾಕು. ಕಡೆಗೂ ಸಮಾಜ ಅವನ್ನ ಒಪ್ತು. ಆ ಖುಷಿ ಅವನ್ಗೆ ಸಿಕ್ತು. ನೀವು ಯಾರು ನಮ್ ತರ ಅಲ್ಲ, ನಮ್ಗಿಂತ ಒಳ್ಳೆಯವರು. ಯು ಆರ್ ಆಲ್ ಸ್ಪೆಷಲ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ಹಾರ್ಟ್.